ಭಗವಂತ, ಇವತ್ತು ನನ್ನ ರಿಸಲ್ಟು ಪಾಸ್ ಮಾಡಿ ಮುಂದಿನ ಜನಿಗೆ ದಾರಿ ತೋರಿ, ಎಲ್ಲೋ ಇಡೋದಂತೆ ಕಾಪಾಡಿ, ಉನ್ನತ ಮಟ್ಟದಲ್ಲಿ ಸಾಧನೆ ಮಾಡಿ, ಮಾನವೀಯತೆಯನ್ನು ಮರೆಯದೆ ಸಮಾಜದಲ್ಲಿ ಗೌರವಸ್ಥನಾಗಿರುವಂಗೆ ಆಶೀರ್ವಾದ ಮಾಡುತ್ತಂದೆ. ಹಳ ಜನಗಳು ಬಸ್ಸು ಕಾರು ಬೈಕಲ್ಲಿ ಹೊಗೆ ಬಿಡ್ಸೋ ಸಾಕಾಗಲ್ಲ ಅಂತ ಇವರು ಬಿಡ್ತಾರೆ. ಪಾಪ ಆ ಮರಗಳು ಎಷ್ಟು ಅಂತ ಕುಡ್ದವು. ಲೇ ರಾಮ, ಅವನಾದ್ರೂ ಅಲ್ಲಿ ಬಿಡ್ತಾನೆ, ನೀನು ಅಯ್ಯೋ ಬಿಟ್ಟೆ ಬಿಟ್ಟ. ಅಯ್ಯೋ ಏನಪ್ಪ ಕರ್ಮ. ಲೇ ಇನ್ನೊಂಟು ಲೇ ಏನ್ಲ ಪರಮೇಶೆ, ನಿನ್ ಮಗ ಪಾಸ್ ಆದ್ನ ಡುಮ್ಕಿ ಹೊಡ್ದ್ನ? ಲೇ ಅವನು ನನ್ನ ಮಗ ಕಂಡ್ಲಾ, ನನ್ನ ಮಗ. ನಾನೇನಿಲ್ಲ ಅನ್ನ. ರಿಸಲ್ಟ್ ಏನಾಯ್ತು ಹೇಳಲೇ? ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿರ್ತಾನೆ ಕಳ್ಳ. ಬೇಕಾದ್ರೆ ಲೋಡ್ ಸ್ಪೀಕರ್ ಹಾಕ್ತೀನಿ, ಕೇಳ್ಕೊ. ಒಂದ್ ಕಾಲಿದ್ರೆ ಹಿಂಗೆ ಇನ್ನೇನಾದ್ರೂ ಅಜಯ್, ರೋಹಿತ್ ಮತ್ತು ಈ ಮಂಜ ಇವರೇ ಗೋಸಿ ಗ್ಯಾಂಗ್ನ ಸದಸ್ಯರು. ಇವರಿಗೆ ಗೋಸಿ ಗ್ಯಾಂಗ್ ಅಂತ ಹೆಸರು ಬಂದಿದ್ದು ಹೀಗೆ.
ನಿಮ್ಮ ಅಪ್ಪ ಅಮ್ಮ ನಮ್ಮ ಥರ ನಮ್ಮ ಮಕ್ಕಳು ಕಷ್ಟ ಪಡಬಾರ್ದು ಅಂತ ಕೂಲಿ ನಾಲಿ ಮಾಡಿಕೊಂಡು ಸ್ಕೂಲಿಗೆ ಕಳಿಸ್ತವ್ರೆ. ನಾನು ನೀವು ಓದಿ ಬುದ್ಧಿವಂತರಾಗಿ ಊರಿಗೆ ಒಳ್ಳೆ ಹೆಸರು ತರಲಿ ಅಂತ 6 ಕಿಲೋಮೀಟರ್ ದಿನ ಸೈಕಲ್ ತುಳ್ಕೊಂಡು ಬಂದು ಪಾಠ ಮಾಡ್ತಿದ್ರೆ ನೀವು ಸ್ಕೂಲ್ಗೆ ಚಕ್ರ ಹೊಡಿತೀರಾ? ನಿಂತ್ಕೊಳ್ಳಿ, ಸ್ಕೂಲ್ ಬಿಡೋವರೆಗೂ ಬಿಸಿಲಲ್ಲಿ ಗೋಸಿಲ್ ನಿಂತ್ಕೊಳ್ಳಿ. ಅವತ್ತಿಂದ ಇವರು ಓಸಿ ಜಾಗ ಅಂತಾನೆ ಫೇಮಸ್ ಆಗ್ತಾರೆ. ಮುಂದೆ ನೋಡೋಣ ಬನ್ನಿ ಇವ್ರ ಲೈಫ್ ಜರ್ನಿನ. ಲೋ ಅಪ್ಪ, ನಿನ್ ಫೋನ್ ಮಾಡಕ್ ಒತ್ತು ಗೊತ್ತಿಲ್ವಾ? ಏನಾದ್ಲಾ? ಪಾಸ್ ಆಗ್ಬಿಟ್ಟಪ್ಪ. ಫಸ್ಟ್ ಕ್ಲಾಸ್ ಅಲ್ಲಿ ತಾನೆ ಹೇಳ, ಫಸ್ಟ್ ಕ್ಲಾಸ್ ಅಲ್ಲಿ ತಾನೆ ಪಾಸ್ ಆದೆ. ಅಪ್ಪ ಅದು ಎಲ್ಲಾ ಪ್ರಶ್ನೆಗೂ ಸರಿಯಾಗಿ ಉತ್ತರ ಬರ್ದಿದೆಪ್ಪ. ಆದ್ರೆ ನನ್ ಬರವಣಿಗೆ ಚೆನ್ನಾಗಿಲ್ಲ ನೋಡು. ಮಾರ್ಕ್ಸ್ ಕೊಡೋ ಮೇಸ್ಟ್ರಿಗೆ ಅರ್ಥ ಆಗಿಲ್ಲ ಅನ್ಸತ್ತೆ. ಅದಕ್ಕೆ ಅಪ್ಪ ಅದು ಸೆಕೆಂಡ್ ಕ್ಲಾಸ್ ಅಲ್ಲಿ ಪಾಸ್ ಆದ. ಅದಕ್ಕಿಂತ ಒಂದೇ ಒಂದ್ ಕ್ಲಾಸ್ ಕಡಿಮೆಪ್ಪ. ಥರ್ಡ್ ಕ್ಲಾಸ್ ಅನ್ನು ಸಾಕು ಬಿಡ್ಲಾ? ಸದ್ಯ ಪಾಸ್ ಆದಲ್ಲ ಅಷ್ಟು ಸಾಕು. ನಿನ್ನ ಕಲೆಕ್ಟರ್ ಮಾಡ್ಬಿಡ್ತೀನಿ. ಯಾಕರ್ಲ ಅಲ್ಲ ಕಿಸಿತಾ ಇದ್ದೀರಾ? ನೀನ್ ಹೇಳೋ ಮಾತ್ಗೆ ಅಲ್ಲಿ ಕಿಸಿದೆ, ಇನ್ನೇನ್ ಕಿಸಿಲಿ ಹೇಳು? ಕಂಡಕ್ಟ್ರೋ ಕಾಂಪೌಂಡ್ರೋ ಕಾನಿಸ್ಟೇಬಲ್ ಮಾಡ್ತೀನಿ ಅಂದ್ರೆ ನಂಬುವ, ಅದ್ ಬಿಟ್ಬಿಟ್ಟು ಕಲೆಕ್ಟರ್ ಮಾಡ್ತೀನಿ ಅಂತ ಹೇಳ್ತೀಯಲ್ಲ, ಏನ್ ಹೇಳಿ ನಿನ್ ಮಾತ್ಗೆ? ಅಂದ್ರೆ ನನ್ ಕೈಲಿ ಆಗಲ್ಲ ಅಂತನಾ? ಕುಕ್ಕರಿಸಲೇ ಬಡತ್ತದೆ. ಕಲೆಕ್ಟರ್ ಮಾಡೋದು ಅಂದ್ರೆ ಮಗನ್ ನುಟ್ಟಿಷ್ಟ ಸುಲಭ ಅನ್ಕೊಂಬಿಟ್ಟೇನು? ಎಂತ ಕಾಲೇಜಲ್ಲಿ ಓದಿಸ್ಬೇಕು, ಎಷ್ಟು ದುಡ್ಡು ಬೇಕು ಗೊತ್ತೇ ನಿನ್ಗೆ? ಚಾಲೆಂಜ್ ಮಾಡ್ತಿಲ್ಲ, ಈ ಮಗನ ಮೇಲೆ ಚಾಲೆಂಜ್ ಮಾಡ್ತಿಲ್ಲ. ಲೇ, ಇರೋ 2 ಎಕರೆ ಜಮೀನು ಮಾರಿದ್ರು ಸರಿ, ನನ್ನ ಮಗನ್ನ ಬೆಂಗಳೂರಲ್ಲಿ ದೊಡ್ಡ ಕಾಲೇಜಲ್ಲಿ ಓದಿಸ್ತೀನಿ ಕಳ್ಳ. ಯಾವುದೋ ಯಾಕೆ ನಮ್ MLA ಕಾಲೇಜಲ್ಲಿ ಓದಿಸ್ತೀನಿ ಕಳ್ಳಲೇ, ನಮ್ MLA ಕಾಲೇಜಲ್ಲಿ ಓದಿಸ್ತೀನಿ. ಹೋಗು ಕೊಟ್ಬಿಡ್ತಾರೆ ನಿನಗೆ ಸೀಟ. MLA ಅವರು ದೊಡ್ಡ ಬಸ್ ನೋಟೀನು. ಯಾಕೆ ಕೊಡಲ್ಲ ಅಂತೀನಿ? ಗೊತ್ತಿಲ್ವಲ್ಲ ಓಟ? ಕೊಡಲ್ಲ ಅಂದ್ಬಿಡ್ಲಿ ನೋಡೋಣ. ಜಗವೊಂದು ನಾಟಕ ರಂಗ. ಅಯ್ಯೋ ಥೂ ಮೂದೇವಿ, ಯಾಕೆ ಉಗಿತೀಯಾ? ಬಟ್ಟೆ ಒಗದು ಒಡಗಾಕು ಅಂದ್ರೆ ಬೀಡಿ ಸೆಟ್ಕೊಂಡ್ ಕೂತಿದ್ಯಾ? ಹಂಗಲ್ಲ ಕಣೆ, ಹಟ್ಟಿಲಿ ನಾವಿಬ್ರೇನ ಇರೋದು. ನಾನು ಬಟ್ಟೆ ಕುಕ್ಕೋದು, ಆ ಶಬ್ದ ಎಲ್ಲ ಹಟ್ಟಿ ಕೇಳೋದು. ಅಯ್ಯ, ಗಂಡನ ಕೈಲಿ ಬಟ್ಟೆ ಒಗಿಸ್ತಾಳೆ ಹೆಮ್ಮಾರಿ. ನಾನು ಹೆಮ್ಮಾರಿ ಹಾಗಂತ ಜನ ಮಾತಾಡ್ಕೊಳ್ಳೋದು ಬೇಡ ಅಂತ ದಮ್ಮೊಡಿತಾ ಕೂತಿದ್ದೆ. ನಾನೇನು ಸುಮ್ನೆ ಕೂತಿರ್ಲಿಲ್ಲ. ಅಂತೂ ಇದೇ ನೆಪದಲ್ಲಿ ಬೈದು ಸೇಡ್ ತಿರ್ಸ್ಕೊಳ್ತಿದ್ಯಾ ಅನ್ನೋ? ಪರಮೇಶಿ MLA ಹತ್ರ ಹೋಗ್ತಾವನೆ ಮಗನ್ಗೆ ಕಾಲೇಜಲ್ಲಿ ಸೀಟ್ ಕೇಳಕ್ಕೆ ಅಂತ. ನೀನು ಹೋಗ್ ಕೇಳು, ನಮ್ಮಗಿನೂ ಚೆನ್ನಾಗಿ ಓದ್ಸವಾ? MLA ಅವ್ರ ಕಾಲೇಜಿಗೆ ಓದ್ಸಕ್ಕೆ ನನ್ ಕೈಲಿ ಆಗಕ್ಕಿಲ್ಲ. ಅದ್ಬೇಕಾದ್ರೆ ಓದ್ಸಕ್ ಮಾತ್ರ ಆಗಕ್ಕಿಲ್ಲ ನಿಂಗೆ? ಹಂಗಲ್ಲ ಕಣೆ, MLA ಅವ್ರ ಕಾಲೇಜ್ ಇರೋದು ಬೆಂಗಳೂರ್ನಾಗ ಓದ್ಸಕ್ಕೆ ಶಾನೆ ದುಡ್ಡು ಬೇಕಾಯ್ತದೆ. ನನ್ ಕೈಲಿ ಆಗಕ್ಕಿಲ್ಲ. ದುಡ್ಡೇನು ಬೇಕಾಗಿಲ್ಲ. ಈಗ ರಾಜಕೀಯದವ್ರಿಗೂ ಗೊತ್ತು, ಎಣ್ಣೆ ಕುಡ್ಸಿ ಓಟ್ ಹಾಕಿಸ್ಕೊಳಕಲ್ಲ ಹೋಯ್ತು, ಜನರನ್ನ ನಿಷ್ಠೂರ ಮಾಡ್ಕೋಬಾರ್ದು ಅಂತ. ನೀನ್ ಹೋಗ್ ದಬಾಯಿಸ್ ಕೇಳು, ಕೊಟ್ರೆ ಸರಿ. ಇಲ್ಲ ಅಂತಂದ್ರೆ ಮುಂದಿನ ಸಲ ಎಲೆಕ್ಷನ್ ಅಲ್ಲಿ ವೋಟ್ ಹಾಕ್ತೀವಿ ಅಂತ ದುಡ್ಡಿಸ್ಕೊಂಡು ಆ ನನ್ ಮಗನಿಗೆ ವೋಟ್ ಹಾಕದೇ ಬೇಡ. ಏನ್ರಿ ಏನೇ ಮಗಿನ ಬಗ್ಗೆ ಏನ್ ಯೋಚನೆ ಮಾಡಿದಿರಿ? ಯೋಚನೆ ಮಾಡೋದಕ್ಕೆ ನನ್ನ ಗಂಡ್ಕರು ಹುಡ್ಸಿದೀನಿ. ಎಲ್ಲೋದ್ರು ಬದುಕಂತ ಬಿಡು. ಮಗ ಚೆನ್ನಾಗ್ ಓದ್ತಾನೆ, ಕಾಲೇಜಿಗೆ ಸೇರ್ಸಿದ್ರೆ ಗ್ಯಾರಂಟಿ ಆ ದೊಡ್ಡ ಆಫೀಸರ್ ಆಯ್ತಾನೆ ಅಂತ ಮೇಷ್ಟ್ರು ಹೇಳವ್ರೆ. ಕಾಲೇಜಿಗೆ ಸೇರ್ಸನ್ವೆ? ಕಾಲೇಜಿಗೆ ಸೇರ್ಸಕ್ಕೆ ಅವ್ರ ಅಪ್ಪ ಕೊಡ್ತಾನ ದುಡ್ಡು. ಕೊಡ್ತಾನೆ ಕೇಳು, ಸೇರ್ಸ್ಬಿಡವ. ಅಯ್ಯ, ದುಡ್ಡು ಯಾಕ್ಬೇಕು? MLA ಹತ್ರ ಹೋಗಿ ಬೆಂಗಳೂರಲ್ಲಿರೋ ಅವ್ರ ಕಾಲೇಜಲ್ಲಿ ಸೀಟ್ ಕೇಳಿ, ಅವ್ರಿಗೋಸ್ಕರ ಊರವ್ರ ಹತ್ರ ಎಲ್ಲ ಗುದ್ದಾಡಿ ಕೋರ್ಟ್ ಕಚೇರಿ ತಳಿತಿಲ್ವೇ? ಪರವಾಗಿಲ್ಲ ಕಡೆ ಅಂಬಿ, ನಿನ್ ತಲೆಯಲ್ಲೂ ಹೊಸಿ ಬೆತ್ತ ಐತೆ. ಹೆತ್ತು ಹೊತ್ತು ಬೆಳೆಸಿದ ಕರಳಿಗೆ ಮಗನ್ ಜೀವನ ಚೆನ್ನಾಗಿರ್ಬೇಕು ಅಂತ ಆಸೆ ಇರಲ್ವಾ? ಆಯ್ತಾಯ್ತು ಬಿಡು, ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಅಂಗಡಿ ಮುಂದೆ ಕೂತ್ಕೊಂಡು ಬೊಗಳಿದೆ ತಪ್ಪಾಗೋಯ್ತು. ಒಳ್ಳೆ ಶನಿಗಳು ಒಕ್ಕರ್ಸ್ಕೊಂಡ್ಬಿಟ್ಟ. ನಾನು ಹೇಳದ ಹೊಸಿ ಕೇಳ್ರಲ್ಲ. 3 ಜನನು ಒಟ್ಟಿಗೆ ಹೋಗಿ ಕೇಳಿದ್ರೆ ಹೆಂಗೆ? ಇದ್ರ ಬಗ್ಗೆ ಐಡಿಯಾ ಓಡಿಸಿದ್ದು ಮೊದ್ಲು ನಾನು ಹೋಗಿ ಮೊದ್ಲು ಕೇಳ್ತೀನಿ, ಆಮೇಲೆ ಬಂದು ನೀವ್ ಕೇಳಿ. ಬೇಡ, ಒಟ್ಟಿಗೆ 3 ಜನನು ಕೇಳುವ. ಕೊಟ್ರೆ 3 ಜನಕ್ಕೂ ಕೊಡ್ಲಿ, ಇಲ್ಲ ಅಂದ್ರೆ ಯಾರಿಗೂ ಕೊಡೋದು ಬೇಡ. ಸುಮ್ನೆ ನಮ್ಮಲ್ಲಿ ಯಾಕೆ ನಿಷ್ಠೂರ? ಮನೆಯಾಳ ನನ್ನ ಮಕ್ಕಳು ಬದುಕಕ್ಕೆ ಎಲ್ಲ ಬಿಡ್ತೀರ. ಬಂದ್ರ? ನಮಸ್ಕಾರ ಸ್ವಾಮಿ. ನಮಸ್ಕಾರ. ಯಾರು ನೀವು? ಆನಂದಪುರದವರು ಸ್ವಾಮಿ.
ನನ್ನ ಹೆಸರು ಪರಮೇಶಿ ಅಂತ. ನನ್ನ ಹೆಸರು ಶಂಭು ಅಂತ. ನನ್ನ ಹೆಸರು ಜವರ ಅಂತ. ಏನ್ ವಿಷಯ ಬಂದಿದ್ದು? ನಮ್ಮ ಮಕ್ಕಳು SSLC ಪಾಸ್ ಮಾಡ್ಬಿಟ್ಟವೆ. ಸಾಹೇಬ್ರು ಕಾಲೇಜಲ್ಲಿ ಸೀಟ್ ಕೊಟ್ರೆ 4 ಅಕ್ಷರ ಕಲ್ತು ಮುಂದೆ ಗಂಜಿಗೆ ದಾರಿ ಮಾಡ್ಕತವೆ. ಅದಕ್ಕೆ ಸೀಟ್ ಕೇಳವ ಅಂತ ಬಂದಿವಿ. ಸಾಹೇಬ್ರ ಕಾಲೇಜಲ್ಲಿ ಡೊನೇಷನ್ ಜಾಸ್ತಿ, ನಿಮ್ ಕೈಯಲ್ಲಿ ಕಟ್ಟಕ್ ಆಗುತ್ತೇನ್ರಿ? ಏನ್ ಸ್ವಾಮಿ, ಎಲೆಕ್ಷನ್ ಟೈಮ್ ನಲ್ಲಿ ನಮ್ಮೂರು ಆನಂದ್ಪುರನ ಹದ್ವಾನ್ಪುರ ಮಾಡಿ ಸಾಹೇಬ್ರನ್ನ ಕಳ್ಸಿದೀವಿ. ಅಂತೋದ್ರಲ್ಲಿ ನಮ್ಮ ಹತ್ರನೇ ಡೊನೇಷನ್ ಕೇಳಿದ್ರೆ ಹೆಂಗ್ ಸ್ವಾಮಿ ಕಟ್ಟದು? ಹಳ್ಳಿ ಜನ ಅಂತೀರಾ, ಸಾಹೇಬ್ರನ್ನ ಹೇಗಾದ್ರೂ ಮಾಡಿ ಒಪ್ಪಿಸ್ತೀನಿ. ಆದ್ರೆ ನೀವು ನನ್ನನ್ನ ಗಮನಿಸ್ಕೋಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ, ದೇವ್ರ ಹೊರ ಕೊಟ್ರು ಪೂಜಾರಿ ಹೊರ ಕೊಡಲ್ಲ ಅಂತ. ಗೊತ್ತು ಸ್ವಾಮಿ, ಗೊತ್ತು. ಇದೊಂದು ಉಪಕಾರ ಮಾಡ್ಕೊಟ್ಬಿಡಿ. ನಿಮ್ಮನ್ನ ಅದೇನ್ ಗಮನಿಸ್ಕೋಬೇಕೋ ನಾವು ಗಮನಿಸ್ಕೋತೀವಿ. ಸರಿ. ಯಾವ ಊರವ್ರಂತ? ಆನಂದ್ಪುರದವ್ರಂತೆ. ಅವ್ರ ಮಕ್ಕಳು 10th ಅಲ್ಲಿ ಪಾಸ್ ಆಗೋರಂತೆ. ನಿಮ್ ಕಾಲೇಜಲ್ಲಿ ಸೀಟ್ ಕೆಳಕ್ ಬಂದವ್ರೆ. ಈ ಹಳ್ಳಿ ಗುಂಪುಗಳನ್ನ ಸೇರ್ಸ್ಕೊಳಕ ನಾನು ಕೋಟೆ ಗಟ್ಟಲೆ ಸುರಿದು ಕಾಲೇಜ್ ಕಟ್ಸಿರೋದು. ಈ ದರಿದ್ರ ನನ್ನ ಮಕ್ಕಳು ನನ್ನ ಕಾಲೇಜ್ ಸೇರಿಸ್ಕೊಂಡ್ರೆ ಯಾವ VIP ತಮ್ಮ ಮಕ್ಕಳನ್ನ ಕಾಲೇಜ್ ಸೇರಿಸ್ತಾರೋ? ಮೊದಲು ಈ ಅನಿಷ್ಟಗಳನ್ನ ಆಚೆಗಟ್ಟೋ. ಸಾಹೇಬ್ರೆ, ನಿಮ್ VIP ಬಂದು ವೀಕೆಂಡ್ ಮಾಡ್ತಾರೆ, ಬಟ್ ಯಾರು ಕ್ಯೂನಲ್ಲಿ ನಿಂತು ಓಟ್ ಹಾಕಲ್ಲ. ಈ ಗುಗ್ಗು ದರಿದ್ರ ಅನಿಷ್ಟಗಳೇ ನಮ್ ಜಾತಿಯವನು, ನಮ್ ಪಕ್ಷದವನು ಅಂತ MLA ಮಾಡಿರೋದು. MLA ಆದ್ಮೇಲೆ ಕಾಲೇಜು ಮತ್ತೊಂದು ಮಗದೊಂದು. ನೀನು ಹಳ್ಳಿಯವನೇ ಅಲ್ವಾ? ಎಲ್ ಬಿಟ್ಕೊಡ್ತೀಯ? ಹೋಗ್ಲೇ ಡೊನೇಷನ್ ಕರ್ತವೇನೋ ಇವು. ಸಾಹೇಬ್ರೆ, ಮುಂದಿನ ವರ್ಷ ಎಲೆಕ್ಷನ್ ಇದೆ, ಗೆದ್ರೆ ಮಂತ್ರಿ ಆಗ್ತೀರಾ. ಈ 3 ಜನರು ಮಕ್ಕಳಿಗೆ ಫ್ರೀಯಾಗಿ ಸೀಟ್ ಕೊಟ್ರೆ ಓದೋ ಮಕ್ಕಳಿಗೆ ಸಹಾಯ ಮಾಡಿದ MLA ನರೇಂದ್ರಪ್ಪ ಅಂತ ಮನೆ ಮಾತಾಗ್ತೀರಾ. ಮುಂದಿನ ಸಲ ಎಲೆಕ್ಷನ್ ಅಲ್ಲಿ ಸುಳ್ಳು ಆಶ್ವಾಸನೆ ಕೊಡೋದು, ಸಿಂಪತಿ ಕಿಟ್ಟಿಸ್ಕೊಳ್ಳೋಕೋಸ್ಕರ ಮೊಸಳೆ ಕಣ್ಣೀರ್ ಹಾಕೋದು, ವೋಟ್ ಬ್ಯಾಂಕಿಗೋಸ್ಕರ ಜಾತಿ ಧರ್ಮಗಳನ್ನ ಒಡೆದಾಳೋ ಅವಶ್ಯಕತೆ ಇರೋಲ್ಲ. ನಾನು ಹೇಳೋದು ಹೇಳಿದೀನಿ, ಇನ್ಮೇಲೆ ನಿಮ್ ಇಷ್ಟ. ಅವ್ರ ಹೆಸರೇನೋ? ನಮಸ್ಕಾರ ಸ್ವಾಮಿ. ಆನಂದಪುರದ ಶಂಭು, ಜವರ, ಪರಮೇಶಿ ಹೇಗಿದ್ದೀರಯ್ಯ? ಬುದ್ಧಿ, ಓಟ್ ಹಾಕ್ಸ್ಕೊಳತಕ್ಕ ನೀವೇ ನಮ್ ದೇವ್ರು ಅಂತ ಹೇಳಿ ಓಟ್ ಹಾಕ್ಸ್ಕೊಂಡು ಗೆದ್ದ ಮೇಲೆ ಹಿಡ್ಕೊಳ್ಳಿ ನಮ್ ಬಾಲವ ಅಂತ ಓಡೋದ ರಾಜಕಾರಣಿಗಳ ನೋಡಿದೀವಿ. ಆದ್ರೆ ನೀವು ನಮ್ಮ ಊರ ಹೆಸರು, ನಮ್ಮ ಹೆಸರು ಎಲ್ಲ ಜ್ಞಾಪಕ ಇಟ್ಕೊಂಡಿದ್ದೀರಲ್ಲ ಬುದ್ಧಿ. ಅಂತ ರಾಜಕಾರಣಿಗಳನ್ನು ಹೋಲಿಸ್ಬೇಡಿ. ನಾನಂತವನಲ್ಲ. ನನಗೂ ಸಾಕಾಗಿದೆ ಹೊಲಸು ರಾಜಕೀಯದವ್ರ ಸವಾಸ. ದಿನ ಟಿವಿ ನೋಡ್ತಿದ್ದೀರಲ್ಲ, ಅಧಿಕಾರಕ್ಕೋಸ್ಕರ ಅಪ್ಪ ಮಗ ಕಿತ್ತಾಡೋದು, ಅಪ್ಪು ನೆಣ ಇಟ್ಕೊಂಡು ಅಣ್ಣ ತಮ್ಮ ಬಡ್ದಾಡೋದು. ಒಂದೇ ಮನೇಲಿ ಎಲ್ಲಾ ಪಕ್ಷಗಳು ಇರ್ತವೆ. ಒಟ್ಟಲ್ಲಿ ಕೆಟ್ಟ ಕೆರ ಹಿಡ್ದೋಗಿದೆ ರಾಜಕೀಯ. ನನ್ಗಂತೂ ಯಾಕಾದ್ರೂ ಬಂದು ಆಡ್ಕೊಬೇಕು ಸಿಕ್ಕಾಕೊಂಡ್ಬಿಟ್ಟು ಅನಿಸ್ಬಿಟ್ಟಿದೆ. ಏನ್ ಮಾಡೋದು? ಅಧಿಕಾರ ಇಲ್ಲ ಅಂದ್ರೆ ನಿಮ್ಗಳು ಸೇವೆ ಮಾಡೋದಾದ್ರೂ ಹೆಂಗೆ? ಅದಕ್ಕೆ ಈ ಗಲೀಜು ರಾಜಕೀಯದಲ್ಲಿದ್ದೀನಿ ಅಷ್ಟೇ, ಬೇರೆ ಏನೇನೂ ಇಲ್ಲ. ನಮ್ ತಾಯಣ್ಣೆಗಳು ನನ್ನ ಮಗ ನನ್ ಮೇಲೆ ಆಣೆ ಮಾಡಿ ಮಾಡಿ ನನಗ್ ಲಕ್ವ ಹೊಡ್ಸಿ ಮೂಲೆ ಕೊಂಡ್ರಿಸ್ಬಿಟ್ಟ. ರಾಜಕೀಯ ಬಿಡ್ರಿ, ಅದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಮುಗಿಯಲ್ಲ. ಅಂದಾಗೆ ನೀ ಬಂದ ವಿಷಯ ನನಗೆ ಗೊತ್ತಾಯ್ತು. ನಿಮ್ ಮಕ್ಳು ನನ್ನ ಮಕ್ಳಿದ್ದಂಗೆ, ಎಷ್ಟೊತ್ತರೋ ಓದ್ಲಿ, ₹1 ಡೊನೇಷನ್ ಬೇಡ. ಈ ನರೇಂದ್ರಪ್ಪ ಇರೋದೆ ನಿಮ್ಗಳ ಸೇವೆಗ್ರಿ. ಯಾಕಲ ಮಂಜ, ಏನಾಯ್ತಲ್ಲ? ಅದ್ ಯಾಕಾದ್ರೂ ಪಾಸ್ ಆದ್ನೋ, ಕಾಲೇಜ್ ಹೋಗು ಅಂತ ಸಾಯ್ತವೆ. ಕಳಿಸ್ಲಿ, ಸರಿಯಾಗಿ ಮಾಡ್ತೀನಿ. ನಮ್ಮ ಅಪ್ಪನ್ಗೂ ನಮ್ಮ ಅವನ್ಗೂ ಯಾವ್ದಾದ್ರು ಬೇರೆ ಜಾತಿ ಹುಡ್ಗಿನ ಲವ್ ಮಾಡಿ ಮದ್ವೆ ಆಗಿ ಮನೆ ಕರ್ಕೊಂಡ್ ಬರ್ತೀನಿ. 3 ಕಾಸಿನ ಮರ್ಯಾದೆ ಇರ್ಕೂಡ್ದು ಊರಲ್ಲಿ. ಮಂಜ, ಅವ್ರು ಹೇಳ್ತಾ ಇರೋದು ನಮ್ಮ ಒಳ್ಳೇದಕ್ಕೆ ಅಲ್ವೇನ್ಲ? ಕೋಟಿ ದುಡ್ಗಿಂತ 1 ಡಿಗ್ರಿ ಇದ್ರೆ ಸಮಾಜದಲ್ಲಿ ಸಿಗೋ ಗೌರವನೇ ಬೇರೆ ಕಣ್ಲಾ. ಕಣ್ಮುಚ್ಚಿ ಕಣ್ಬಿಡೋ ಅಷ್ಟಲ್ಲೇ 5 ವರ್ಷ ಆಗೋಯ್ತದೆ. ನಡಿಲ ಹೋಗುವ. ಬತ್ತಾಣೆ ಹೇಳ್ಬೇಕು, ಕೊಟ್ಟಿಗೆ ಕಸ ಎತ್ತಾಕಿ ರೆಡಿ ಆಗಿ ರಶ್ ಆಗಿರೋ ಬಸ್ಸಲ್ಲಿ ರೋಸ್ಕೊಂಡು ಕಾಲೇಜ್ಗೆ ಹೋಗಿ ಸಂಜೆ ಅದೇ ಬಸ್ಸಲ್ಲಿ ವಾಪಸ್ ಬಂದು ಮೇವು ತಂದು ಹಸು ಕಟ್ಟಿ ಹಾಲ್ ಕರೆದು ಡೈರಿಗೆ ಹಾಕಿ ಮತ್ತೆ ಓದ್ಕೊಂಡ್ ಮಲ್ಗೋ ಅಷ್ಟಲ್ಲೇ ನಾವು ಕಿಸ್ಕೊಂಡಿರ್ತಿದ್ವಿ. ಇವ್ ಯಾವ ತಾಪತ್ತೇನೋ ನಮ್ಗಲ್ಲಿ ಹೇಳಕಣ್ಲಾ. ಯಾಕೇಳು, ನಾವು ಓದಕ್ ಹೋಗ್ತಿರೋದು ಬೆಂಗ್ಳೂರ್ಗೆ ಕಣ್ಲಾ, ಬೆಂಗ್ಳೂರ್ಗೆ. ಆ ಸ್ವರ್ಗದಂತ ಊರಲ್ಲಿ ನಮ್ಗೆ ಹೇಳೋರು ಕೇಳೋರು ಯಾರು ಇರಲ್ಲ. ಇಷ್ಟ ಆದ್ರೆ ಕಾಲೇಜ್ಗೆ ಹೋಗ್ಬೋದು, ಕಷ್ಟ ಆದ್ರೆ ಹಾಸ್ಟೆಲ್ ಬೀಗಿಯಾಗಿ ಉಣ್ಕೊಂಡು ರಿಲೀಸ್ ಆಗೋ ಎಲ್ಲಾ ಪಿಕ್ಚರ್ನು ನೋಡ್ಕೊಂಡು ಆರಾಮಾಗಿರ್ಬೋದು. ಗೊತ್ತಾ? ಬರೀ ಪಿಕ್ಚರ್ ಅಷ್ಟೇ ಅಲ್ಲ, ಶಿವರಾಜ್ ಕುಮಾರು, ಪುನೀತ್ ರಾಜ್ಕುಮಾರ್, ಸುದೀಪ್, ದರ್ಶನ್, ಜಗ್ಗೇಶ್ ಇವರೆಲ್ಲರೂ ಎದುರು ಬದ್ರೆ ನೋಡ್ಬೋದು. ಗೊತ್ತಾ? ನೀರ್ ದೋಸೆ ಹರಿಪ್ರಿಯಾನ ನೋಡ್ಬೋದಾ? ಮಸಾಲೆ ದೋಸೆ ಸೌಮ್ಯನು, ಜಿಲೇಬಿ ಪೂಜಾ ಗಾಂಧಿನು, ತುಪ್ಪದ ರಾಗಿಣಿನೂ ನೋಡ್ಬೋದು. ಇಲ್ಲೇ ಇದ್ರೆ ಚಡ್ಡಿ ಅವನು ಅಂತ ಚೂಡಿದಾರ್ ಹುಡುಗಿ ಕಟ್ಬಿಡ್ತಾರೆ. ಅದೇ ಕಾಲೇಜ್ ಹೋಗಿ ಡಿಗ್ರಿ ಮಾಡ್ಕೊಂಡ್ರೆ ಜೀನ್ಸ್ ಪ್ಯಾಂಟ್ ಹುಡುಗಿ ಮದುವೆ ಕಣ್ಲಾ. ಬೆಂಗಳೂರಿನಲ್ಲಿ ಕಲ್ಚರ್ ಕೆಲಸ ಮಾಡ್ಕೊಂಡು ಜಮ್ ಅಂತಿರ್ಬೋದು. ಹಂಗಂದ್ರೆ ಹೋಗುವೆ. ಕಾಣಿ ಕೇಳ, ಎದ್ ನಡಿಲ್ಲ ಹೋಗುವ.
ಮಗ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರೆ. ನಮ್ ಡ್ಯಾಡ್ಸ್ ಗಳು ಒಳ್ಳೊಳ್ಳೆ ಬೈಕ್ ಗಳು ಕೊಡ್ಸಿದಾರೆ, ಪಾಕೆಟ್ ಮನಿನೂ ಕೊಡ್ತಾರೆ. ಒಂದು ಸೆಕೆಂಡ್ ವೇಸ್ಟ್ ಮಾಡ್ದೆ ಒಬ್ಬೊಬ್ರು ಒಂದೊಂದು ಒಳ್ಳೊಳ್ಳೆ ಹಕ್ಕಿನ ಹಾಕೊಂಡು ಲೈಫ್ ನ ಎಂಜಾಯ್ ಮಾಡೋಣ. ಇವಳು ನಂಗೆ ಫಿಕ್ಸು. ನನ್ ಲೆವೆಲ್ಗೆ ಏನಿಲ್ಲ, ಆದ್ರೂ ಇರ್ಲಿ PUC ವರ್ಗು. ಮಗ ಇವಳು ನನ್ಗಿರ್ಲಿ ಕಣೋ. ಅಯ್ಯೋ ಮೈ ಗರ್ಲ್, ಇವಳು ನನ್ನ ನೈಟ್ ಕರೆಕ್ಟ್ ಮ್ಯಾಚ್ ಆಗ್ತಾ ಹಾಕೊಂಡ್ರು. ಮಗ ನಾವು 3 ಜನ ಸೂಪರ್ ಆಗಿರೋ ಹುಡುಗಿರ್ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಅಕಸ್ಮಾತ್ ಅವ್ರೇನಾದ್ರೂ ಬೇರೆಯವ್ರ ಜೊತೆ ಕಮಿಟ್ ಆಗ್ಬಿಟ್ಟಿದ್ರೆ ಏನೋ ಮಾಡೋದು? ಏ ಬಿಟ್ಟಾಕೋದು, ಬೇರೆ ಹುಡುಗಿ ಕಾಳಾಕಿದ್ರಾಯ್ತು. ಹೌದು ಮಗ. ಯಾರೇ ಇವನು? ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ಪ್ರೊಫೆಸರ್ ಆಗಿ ಕಾಲೇಜ್ಗೆ ಜಾಯಿನ್ ಆಗಿದ್ದೀನಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ನನ್ನ ಹೆಸರು ರಾಮನಗರದ ರಾಘವೇಂದ್ರ ರಾವ್ ಅಂತ. ಆದ್ರೆ ಹೆಸರು ತುಂಬಾ ಉದ್ದ ಆಗ್ಬಿಡುತ್ತೆ ಅಂತ ಎಲ್ರು ನನ್ನ ರಾರಾ ರಾರಾ ಅಂತಾರೆ. ಏನ್ ಹೇಳಿ? ಪರವಾಗಿಲ್ಲ, ಹುಡುಗರು ಚುರುಕಾಗಿದ್ದಾರೆ. ನೀವೇನಾ ಆನಂದಪುರದ ಗೋಸಿ ಗ್ಯಾಂಗು? ಡೋಂಟ್ ಲವ್. ಅಲ್ರಯ್ಯ, ನಿಮ್ಮ ಅಪ್ಪದ್ರು ಬಂದು, ಮಿಸ್ಟ್ರೇ, ಇಡೀ ಊರಿನ ಜನ ನಮ್ಮ ಮಕ್ಕಳನ್ನ ಗೋಸಿ ಗ್ಯಾಂಗು ಅಂತಾರೆ. ಅದೇ ಊರಿನ ಜನ ನಮ್ಮ ಮಕ್ಕಳನ್ನ ಪೈಜಾಮಾ ಗ್ಯಾಂಗು ಅಂತ ಅನ್ಬೇಕು ಅಂತ ನಿಮ್ಮ ಅಪ್ಪಂದ್ರು ನನ್ ಕಾಲಿ ಬೀಳುತ್ತಾರೆ. ನೀವು ನೋಡಿದ್ರೆ ನಾವು ಹಳ್ಳಿಯವರು, ಅವರು ಸಿಟಿಯವರು ಅಂತ ಮೂಲೆಯಲ್ಲಿ ಕೂತಿದ್ದೀರಾ. ಸಂಕೋಚ ಪಟ್ಕೋಬೇಡಿ. ಬನ್ರಯ್ಯ, ಇನ್ನಾದ್ರೂ ಜೀವನದಲ್ಲಿ ಮುಂದೆ ಬನ್ನಿ. ಬನ್ರಯ್ಯ, ಕೂತ್ಕೊಳ್ಳಿ. ಅದು ನೋಡ್ರಯ್ಯ, ಈಗಿನ ಕಾಲದ ಜನರೇಷನ್ ಕಾಲಿನ ಹೆಬ್ಬೆಟ್ ಇಡೋಕ್ ಜಾಗ ಕೊಟ್ರೆ ಸಾಕು, ಕೊಟ್ಟವನ್ನ ಆ ಕಡೆ ತಳ್ಳಿ ಈ ಜಾಗ ನಮ್ದೇ ಅಂತಾರೆ. ನೀವು ನೋಡಿದ್ರೆ 4 ಮೆಟ್ಲು ಕೆಳಗಡೆ ಇದ್ದೀರಲ್ಲಯ್ಯ, ನೀವು ಕಾಲು ಎಳಿಬೇಡಿ. ಖಾಲಿ ಇರೋ ಮೆಟ್ಲನ್ನ ಹತ್ರಯ್ಯ. ಹೂವನ್ನೇ. ಓಕೆ. ಪ್ರಿಯ ವಿದ್ಯಾರ್ಥಿಗಳೇ, ಈಗ ನಿಮ್ಮ ಪರಿಚಯ ಮಾಡಿಕೊಡಿ. ಏನ್ ಮಾರಿ ನಿನ್ನ ಹೆಸರು? ನನ್ನ ಹೆಸರು ನೋಡಪ್ಪ, ಇದು ವಿದ್ಯಾಸಂಸ್ಥೆ, ಇಲ್ಲಿ ಕೆಟ್ಟ ಪದಗಳನ್ನ ಉಪಯೋಗಿಸಬಾರ್ದು. ಡೋಂಟ್ ಕನ್ಫ್ಯೂಸ್ ಸರ್. ಇವನ ಹೆಸರು ಬೋಸು ಅಂತ, ಇನ್ಸಿಲು DK. ಯಾಕೋ ಸಾವಾಸ ಸರಿಗಿಲ್ಲ ಬೇಡಪ್ಪ. ನಮ್ಮ ಹೆಸರು ಕೇಳಿ ಸರ್. ಐಡಿಯಾ. ಹೇಳೋ ಮಗ. ಹಲೋ ಗುರು, ಲೆಕ್ಚರರ್ ತರ ನಮ್ ಕ್ಲಾಸಿಗೆ ಬಂದು ನೆಕ್ಸ್ಟ್ ನಮ್ ಕ್ಲಾಸ್ ಇಲ್ಲ ಅಂತ ಹೇಳ್ಬಿಡ್ ಗುರು ಪ್ಲೀಸ್. ಏಯ್ ತಲೆ ಕೆಡ್ಸ್ಕೋಬೇಡ, ಬಂದೆ ತಡಿಯೋ. ಬಂದೆ ಇರೋ ಮಗ. ಏಯ್ ಕಂಟಿನ್ಯೂ ಮಾಡ್ರ. Hi friends. Hey, ಮುಂದೆ ನೋಡು. Today is college freshers day. So no classes. Let's go to enjoy with your friends. Sir, ನೀವು ಲೆಕ್ಚರರ್ ಅಲ್ಲ, senior. Ping pong circulate. Hi everybody, I am Chandan. Today is a very memorable day
in our college life. So let's have fun. Okay, let's go to the canteen and introduce ourselves. Come on, let's go. Come on, dude. Yeah. ಬಾಯ್ ಬಿಟ್ರೆ ಬಟ್ಲರ್ ಇಂಗ್ಲಿಷ್ ಹುಡುಗಿ ಕಡೆಗೆ ಇವರ ಫೋಕಸ್. Guys, today it's my treat. You can order anything you want. Hi. I saw you some. What? No. ನಾನು ನಿಮ್ನೆಲ್ಲೋ ನೋಡಿದ್ದೀನಿ. ಅದು ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ನೋ ವೇ. ಯಾಕೆ ಡ್ರಾಮಾ ಮಾಡ್ತಿದ್ಯಾ? ನಿನ್ನಂತ ಜನನ ಬೆಜ್ಜಾನ್ ನೋಡಿದ್ದೀನಿ. ವಾಟ್ ಯು ವಾಂಟ್? Nothing. Okay. I know. I'm Ramya from Jayanagar. My father is working in Infosys. My mother is housewife. I don't have brothers and sisters. One and only sweet daughter to my parents. Details ಇಷ್ಟೇ ಸಾಕಾ? ಇನ್ನು ಬೇಕಾ? Thank you so much. I am Naveen. My father is civil engineer. ಏನ್ ಮಾಡ್ಲಿ? ಹಾ, ಯಾರಿಗಾದ್ರೂ ಏನಾದ್ರೂ ಬೇಕೇನ್ರಪ್ಪ? I need one more ice cream. ಹಾ, ಶೋರ್. ಅಯ್ಯೋ. ಗೋಸಿ ಗ್ಯಾಂಗ್. ಏನ್ರೋ ಒಳ್ಳೆ ಟೀನ ಸೂಪ್ ಕುಡ್ದಂಗ್ ಕುಡಿತಾ ಇದೀರಾ? ಎಕ್ಸ್ಕ್ಯೂಸ್ ಮಿ ಮಿಸ್ಟರ್ ಚಂದನ್. ಹಳ್ಳಿ ಹುಡುಗರವರು ಹಾಗೆಲ್ಲ ಮಾತಾಡಬಾರ್ದು. ಓ ಸಾರಿ. ಏಯ್, ನಿನ್ನಲ್ಲಿ ಕರೀತೀರ ಹೋಗೋ. ಅವ್ರ ಹತ್ರ ಕೇಳೋ ಸಾರಿ ನನ್ನ ಹತ್ರ ಕೇಳಿ. ಹೋಗೋ. ಹೇ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಸಾರಿ ನನ್ಗಲ್ಲ, ಅವ್ರನ್ನ ಕೇಳಿ. ಓಕೆ. ಏ ಗೋಸಿ ಗ್ಯಾಂಗ್, ಐ ಆಮ್ ಸಾರಿ ಮಾ. ಏಯ್ ನಡಿ. ಸೊ ಮತ್ತೆ? So what? Do you want anything else? No thanks. By the way, I'm Chandan. Hi. I'm Kusuma. Nice to meet you. Bad boys. ಮಗ, she is Anita ಅಂತ. Hey, hi. Hi. Bad boys. ಇವನು ನನ್ನ ಫ್ರೆಂಡ್. ಏನ್ ಮಗ ಕೈ ತೊಳ್ದಿದ್ಯಾ? ಫ್ರೆಂಡ್ಸ್, ಇವಳು ರಮ್ಯಾ ಅಂತ. ಹಾಯ್. ಬಿಲ್ಡಪ್ ಕೊಡೋ ಮ್ಯಾಡ್ ಬಾಯ್ಸ್. ಅಯ್ಯೋ, ಯಾರೋ ನನ್ನ ಮಕ್ಳ ಪೇಸ್ಟ್ ಖಾಲಿ ಮಾಡಿದ್ದು? ಹೇಳ್ರು ಯಾರು ಹೇಳ್ರು ನನ್ನ ಮಕ್ಳ ನನ್ನ ಪೇಸ್ಟ್ ಖಾಲಿ ಮಾಡಿದ್ದು? ಯಾಕೋ ಜಗಳ ಆಡ್ತಿದ್ದೀರಾ? ಈ ನನ್ನ ಮಗನ ಅಂಡರ್ವೇರ್ ಹಾಕೊಂಡ್ಬಿಟ್ಟವ್ರೆ. ನನ್ನ ಲೈಫ್ ಅಲ್ಲಿ ಅಂಡರ್ವೇರ್ ಹಾಕೊಂಡಿಲ್ಲ, ಇವನು ಸುಳ್ಳು ಹೇಳ್ತಾವನೆ. MBBS ಮಾಡಿ ಡಾಕ್ಟರ್ ಆಗಿ ಫಾರಿನ್ ಹೋಗಿ ಆರಾಮಾಗಿ ಸೆಟ್ಲ್ ಆಗ್ಬಿಡ್ತೀನಪ್ಪ. ಫಾರಿನ್ಗೆ ಹೋಗ್ಬೇಕಾ ಎಣ ಕುಯ್ಯಕ್ಕೆ? ಇಲ್ಲೇ ಕೂದ್ರೆ ಆಗಲ್ವಾ? ನನ್ ಮಗಂದ್ ಬ್ಯಾನ್ ಹಾಕ್ಬೇಕು. ಹೆಣ್ಮಕ್ಳು ಚಡ್ಡಿ ಹಾಕೊಂಡ್ ರೋಡಲ್ಲಿ ಓಡಾಡೋದು ಬ್ಯಾನ್ ಹಾಕ್ಬೇಕು. ದೇಶಕ್ಕೆ ಭಾರತಾಂಬೆ, ನಾಡಿಗೆ ಕನ್ನಡಾಂಬೆ ಅಂತ ಪವಿತ್ರವಾದ ನದಿಗಳಿಗೆಲ್ಲ ಗಂಗೆ, ತುಂಗೆ, ಕಾವೇರಿ ಅಂತ ಹೆಣ್ಣಿನ ಹೆಸರಿಟ್ಟು ಪೂಜಿಸೋರು ನಾವು. ಅರ್ಥ ಆಯ್ತಾ? ನನ್ನ ಎಕಡ ಇದನ್ನ ಯೂಟ್ಯೂಬ್ ಅಪ್ಲೋಡ್ ಮಾಡ್ಬಿಡೋದೆ. ಹುಡುಗಿರೆಲ್ಲ ಹುರ್ಕೊಂಡು ತೂ ಅಂತ ಉಗಿದ್ ಕಮೆಂಟ್ ಮಾಡ್ಬಿಡ್ತಾರೆ. ಫುಲ್ ಫೇಮಸ್ ಆಗ್ಬಿಡ್ತೀನಿ. ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ ಅಲ್ಲಿ ಸೆಲೆಕ್ಟ್ ಆಗಿ ಗ್ಯಾರಂಟಿ ವಿನ್ನರ್. ಕಟ್ ಮಾಡಿದ್ರೆ ಫಿಲಂ ಡೈರೆಕ್ಟರ್ ಗಳೆಲ್ಲ ನಮ್ಮ ಮನೆ ಮುಂದೆ ಕ್ಯೂ ನಿಂತಿರ್ತಾರೆ. ಹೀರೋ ಆಗಿ ಫುಲ್ ಮಿಂಚಿಂಗು. ನೆಕ್ಸ್ಟ್ ಪೊಲಿಟಿಕ್ಸ್ ಗೆ ಜಂಪ್ ಆಗ್ಬಿಡ್ತೀನಿ. MLA, CM. ಅಯ್ಯೋ, 5 ವರ್ಷ ಅಧಿಕಾರಕ್ಕೆ ಬಂದು ಕೆರೆ ಗುಡ್ಗಳೆಲ್ಲ ನುಂಗಕ್ಕೆ ಅಪ್ಪ, ಅಣ್ಣ, ತಮ್ಮ, ತಂಗಿ ಅಂತ ಕೋಟ್ನ ಭಿಕ್ಷೆ ಬೇಡೋ ಪೊಲಿಟಿಷಿಯನ್ ನಾನಾಗಲ್ಲ. ನಾನು ಕ್ರಿಕೆಟ್ ಆಟಗಾರನ ಆಗ್ತೀನಿ. ಎಲ್ಲಾದ್ರಲ್ಲೂ ಫಿಕ್ಸಿಂಗು. ಗೆದ್ರು ದುಡ್ಡು, ಸೋತ್ರು ದುಡ್ಡು, ದುಡ್ಡು ದುಡ್ಡು ದುಡ್ಡು. ಏನ್ರು ಈ ನನ್ ಮಕ್ಕಳ್ರು ಒಬ್ರು ಒಳ್ಳೆ ಕನ್ಸ ಕಾಣ್ತಾ ಇಲ್ಲ. ಹಾಳಾಗೋಗ್ಲಿ ಬಿಡ, ಅದೇನ್ ಕಿತ್ತ ಬಾಕ್ತಾರ ದಬಾಕ್ಲಿ, ನಮ್ಗೇನು? ಏನೋ ಅಂದಿದ್ದು? ಏನೋ ಅಂದಿದ್ದು? ಕಿತ್ತಾಕು ಕಿತ್ತಿದ್ದೆಲ್ಲ ದಬ್ಬಾಕು. ಕಿತ್ತಾಕು ಕಿತ್ತಿದ್ದೆಲ್ಲ ದಬ್ಬಾಕು. ಕಿತ್ತಾಕು ಕಿತ್ತಿದ್ದೆಲ್ಲ ದಬ್ಬಾಕು. ಹಳ್ಳದ ಪಕ್ಕ ನಿನ್ನೆಗ್ ಮುಂಚೆ ಮೊನ್ನೆ 1 ರೂಪಾಯಿ 0 ಇರ್ಬೇಕು. ಮಾರಕ್ಕೊಂದು ಭಂಗ
ಒಳ್ಳೆ ಹುಡುಗರ ಸಂಘ ಕಾಲಲ್ಲಿ ಒಳ್ಳೆ ಕೆರ ಇರ್ಬೇಕು ಏನು ಮಾಡೋದು ಸ್ವಾಮಿ ಈಶ್ವರ ಭೂಮಿ ಇರೋದೇ ತೆಂಗಿನ ಚಿತ್ತರ ಏನು ಮಾಡೋದು ಸ್ವಾಮಿ ಈಶ್ವರ ಭೂಮಿ ಇರೋದೇ ತೆಂಗಿನ ಚಿತ್ತರ ಪಕ್ಕ ಸುತ್ತಮುತ್ತ ಹತ್ತೂರು ಖುಷಿ ಪಡ್ಬೇಕಪ್ಪ ನಮ್ಮನ್ನ ಹೆತ್ತೋರು ಕಂಬದ ಮೇಲೆ ಫೋಟೋ ಹಾಕೊಂಡು ಹೋದೋರು ಅವರ ಹೆಣ್ಣಾದವ್ರೆ ನೋಡೋದ್ ಹೆಂಗೆ ಸತ್ತೋರು ಮಾಡ್ಬಾರ್ದು ಮಾಡಿ ಸ್ವಾಮಿ ಮಾಲೆ ಹಾಕೋದು ಒಳ್ಳೆ ಟೈಮಲ್ಲಿ ಹವಾಯ್ ಚಪ್ಲಿ ಕಿತ್ತೋದಂಗೆ ಚಟ್ಟ ಹತ್ತೋ ವಯಸ್ಸಲ್ಲಿ ಸೇರಿ ಬರೋದು ಸಾಯೋ ಟೈಮಲ್ಲಿ ಹೆಂಡತಿ ಗಂಡನ್ ಬಿಟ್ಟೋದಂಗೆ ಏನು ಮಾಡೋದು ಸ್ವಾಮಿ ಈಶ್ವರ ಭೂಮಿ ಇರೋದೇ ತೆಂಗಿನ ಚಿತ್ತರ ಹೊಸರೆ 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 ಕಣಕ ನಕ ಕಣಕ ನಕ ಕಣಕ ನಕ ನಾ ತಿನ್ನ ಕಣಕ ನಕ ಸುತ್ತ ಭೂಮಿ ಶುರು ಮಾಡೈತೆ ಎಷ್ಟೊಂದ್ ಜನರ ಪಾಪದ ಮೂಟೆ ಒತ್ಕೊಂಡು ಕೆಟ್ಟೋರೆಲ್ಲ ಕಟ್ಟೋಟ್ ಹಾಕೊಂಡ್ ನಿಂತವ್ರೆ ತಲೆ ಮೇಲೆ ಮೈಸೂರ್ ಪೇಟ ಇಟ್ಕೊಂಡು ಹಾಕೊಂಡಿದ್ವಿ ಹರಿದೋಗಿರೋ ನಿಕ್ಕರು ಅಂಟಿಸ್ಕೊಂಡು ಲಕ್ಕಿ ಅನ್ನೋ ಸ್ಟಿಕ್ಕರು ಅಷ್ಟೋ ಇಷ್ಟೋ ಮಾನ ಅನ್ನೋದಿಲ್ದಿದ್ರೆ ನಮ್ಮನ್ನವೇ ಭಿಕ್ಷೆ ಬೇಡೋ ಬೆಕ್ಕರು ಏನು ಮಾಡೋದು ಸ್ವಾಮಿ ಈಶ್ವರ ಭೂಮಿ ಇರೋದೇ ತೆಂಗಿನ ಚಿತ್ತರ ಕಿತ್ತ ಕಿತ್ತ ಕಿತ್ತಾಕು ಕಿತ್ತಿದ್ದೆಲ್ಲ ದಬ್ಬಾಕು ಕಿತ್ತ ಕಿತ್ತಾಕು ಕಿತ್ತಿದ್ದೆಲ್ಲ ದಬ್ಬಾಕು ಕಿತ್ತ ಕಿತ್ತ ಕಿತ್ತಾಕು ಕಿತ್ತಿದ್ದೆಲ್ಲ ದಬ್ಬಾಕು ಹಳ್ಳದ ಪಕ್ಕ ದಿನ್ನೆ ನೆನ್ನೆಗ್ ಮುಂಚೆ ಮೊನ್ನೆ ಒಂದ್ರ ಪಕ್ಕ ಸೊನ್ನೆ ಇರ್ಬೇಕು ಆನಕ್ಕೊಂದು ಪಂಗ ಒಳ್ಳೆ ಹುಡುಗರ ಸಂಘ ಕಾಲಲ್ಲಿ ಒಳ್ಳೆ ಕೆರ ಇರ್ಬೇಕು ಏನು ಮಾಡೋದು ಸ್ವಾಮಿ ಈಶ್ವರ ಭೂಮಿ ಇರೋದೇ ತೆಂಗಿನ ಚಿತ್ತರ ಏನು ಮಾಡೋದು ಸ್ವಾಮಿ ಈಶ್ವರ ಭೂಮಿ ಇರೋದೇ ತೆಂಗಿನ ಚಿತ್ತರ I'm a bad boy. I'm a bad boy. Yeah. Hey. Haryajit. Yeah. Are you Mr. Kolakmandla? Hey. No, Kolakamandala. Call me Kokomo DL. Oh, I am sorry. It's okay. No problem. No worry. Yeah. Okay, shall I call you Mr. Kolakmandla? No. I don't know your language. Kolakmandala, comedy word in your language. So you're calling me that word? No. Don't call me Kolakmandala. Call me Kokomo dear. Okay. Let's come to the business. Yeah. Where is the stuff? Oh, you want my stuff? It's okay. Yeah. I'm a bad boy. Not a good boy. Yeah. Yeah, take it. Where is my money? Do you want money? Yeah. You're a big cheat.
Yes, I am a big cheater. Are you Mr. Perfect? Right ಅಳಲೆ. Go to the heaven. Sorry, ನಾನು ನೀನು ಸ್ವರ್ಗಕ್ಕೆ ಹೋಗಲ್ಲ. Go to hell. All the best. Bye. See you. Tata. ಸಲಾಮ್ ಅಲೈಕುಂ ಬಾಯ್. ಬರ್ತೀವಿ ಬಾಯ್. ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಹಾಯ್ ರಮ್ಯಾ, ಐ ವಿಲ್ ಲುಕಿಂಗ್ ಸೋ ನೈಸ್. ಥ್ಯಾಂಕ್ ಯು. ಓಕೆ ಓಕೆ. ಹೇ, ಅಲ್ಲಿ ನೋಡ್ರಿ ರೋಡ್ ರೋಮಿಯೋಗಳನ್ನ. ಏ, ನೀವ್ ಯಾರು ಅವ್ರ ಕಡೆ ನೋಡಕ್ ಹೋಗ್ಬೇಡಿ, ಹಿಂದೆ ಬಿದ್ದ್ಬಿಡ್ತಾರೆ ಶನಿಗಳು. ಬಿದ್ರಿ ಬಿಳ್ಳಿ ಬಿಡೆ, ಥ್ರಿಲ್ ಇರುತ್ತೆ. ಯಾವ ಥ್ರಿಲ್ಲು ಬೇಡ, ಸುಮ್ನೆ ಬಾ ತಲೆ ಬಗ್ಗಿಸ್ಕೊಂಡು. ಏ ಬುಲ್ಬುಲ್, ಮಾತಾಡಕ್ಕಿಲ್ವಾ? ಏನು ನಿನ್ ಪ್ರಾಬ್ಲಮ್? ಅವಳು ನನ್ನ ವಿರಾಟ್ ಕೊಹ್ಲಿ ಅನ್ಬಿಟ್ಲು. ಅವಳು ವಿರಾಟ್ ಅಂದಿಲ್ಲ, ರ್ಯಾಟ್ ಅಂದ್ಲು. ಹಾಗಂದ್ರೆ ಇಲಿ ಅಂತ. ಭಗವಂತ ಕೈ ಕೊಟ್ರದು ಒಳ್ಳೊಳ್ಳೆ ಕೆಲಸ ಮಾಡ್ಲಿ ಅಂತ. ನೀನ್ ನೋಡ್ರೆ ಒಡೆಯಕ್ಕೆ, ಅದ್ರಲ್ಲೂ ಹೆಣ್ಮಕ್ಳು ಒಡೆಯಕ್ ಬಳಸ್ತೀಯಲ್ಲ ನಾವು. ಯಾರು ಇದು ಬೇಬಿ? ಯಾರೋ ಲೋವರ್ ಬಾಯ್ ಅನ್ಸುತ್ತೆ ಬಾ. ನನಗೆ ನೀನ್ ಬುದ್ಧಿ ಹೇಳ್ತೀಯಾ? ಅದು ಈ ಅಣ್ಣ ನಿನ್ನ ಹತ್ರ ಬುದ್ಧಿ ಹೇಳ್ಸ್ಕೋಬೇಕಾ? ನೀನಾ?
ಥ್ಯಾಂಕ್ಸ್ ಕೊಂಡ್ರು ನಮ್ ಸಪೋರ್ಟಿಗೆ ಬಂದಿದ್ದಕ್ಕೆ. ನೀವ್ ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಾ ಅಂತ ಅವ್ರಿಗೆ ಗೊತ್ತಾ? ಗೊತ್ತಿಲ್ಲ. ನಿಮ್ಗಳ ಮನೆಯವ್ರಿಗೆ ಗೊತ್ತಾ? ಗೊತ್ತಿಲ್ಲ. ಇನ್ಮೇಲೆ ಯಾವತ್ತು ನಾವು ಈ ರೋಡಲ್ಲಿ ಬರದೇ ಬೇಡ. ಬನ್ನಿ. ಐ ಲವ್ ಯು, ಐ ಹೇಟ್ ಯು. ಅಲ್ಲೋಡೆ ಓಮಗಳು. ಲೇ, ಈಗ್ಲೇ ಐ ಲವ್ ಯು ಅಂದ್ರೆ ಐ ಹೇಟ್ ಯು ಅಂತಾರೆ ಅಷ್ಟೇ. ಹೆಂಗಿದ್ರು ನಾವು ಫ್ರೆಂಡ್ಸ್ ಆಗಿದ್ದೀವಿ. ಸ್ವಲ್ಪ ಶೋ ಆಫ್ ಕೊಟ್ಟು ಅಟ್ರಾಕ್ಟ್ ಮಾಡೋಣ. ಒನ್ ಫೈನ್ ಡೇ ಪ್ರಪೋಸ್ ಮಾಡೋಣ. ಅವಾಗ 100% ಬೀಳ್ತಾರೆ. ಮತ್ತೆ ಅಲ್ಲೋಡು. Business is buying and selling of goods and services. The main motive is the earn profit. ಓಯ್, ರೋಡ್ ದಾಟ್ಬೇಕಾದ್ರೆ ನೋಡ್ಕೊಂಡ್ ದಾಟು. ಬಸ್ಸು ಕಾರು ಮೈ ಮೇಲ್ ಬಂದಾವು. ಹೊಟ್ಟೆಗೆ ಬಿಗ್ಗಿಯಾಗೊಂಡು. ಆಯ್ತು. ಕೋಲಿ ಹುಡುಗರು ಸವಸ ಮಾಡಕ್ ಹೋಗ್ಬೇಡ. ಆಯ್ತವ್ವ. ಆಯ್ತು ಮಡಗ್ಲೆ. ಮಡಗು. ಒಳ್ಳೆ ಅರಿಗಿಣಿನ್ ಕಾಡಿಗೆ ಬಿಟ್ಟಂಗ ಆಡ್ತಾಳ ನಮ್ಮವ್ವ. ಪೋಲಿ ಹುಡುಗರ ಜೊತೆ ಸೇರ್ಬೇಡ ಅಂತಾಳೆ. ನಮಗಿಂತ ಪೋಲಿ ಹುಡುಗರು ಯಾರಾದ್ರೂ ಅವ್ರ? ಇಲ್ಲೇನ್ ಮಾಡ್ತಾವ್ರಿ ಬ್ರಿಟಿಷ್ನವರು? ಮಕ್ಳು ಕೂದಲು ನೋಡು. ಏನ್ರಲ್ಲ ಇಲ್ಲಿ? ಮುಖದ ಮೇಲೆ ಹೊಡಿತೀನಿ. ರೆಸ್ಪೆಕ್ಟ್ ಇಲ್ದೆ ಮಾತಾಡಿದ್ರೆ ಏನ್ರಲ್ಲ ಹೋಗ್ರಲ್ಲ ಬಂದ್ರಲ್ಲ ಇವೆಲ್ಲ ನೀವ್ ಮೂಲ ಇಟ್ಕೊಡ್ರಿ. ಎತ್ ಬಿಡ್ತೀನಿ. ಊರ್ ಬಿಟ್ಟು ಬಂದವ್ರು ಬಿಡೋ. ಇರು ಮಗ, ನೀನ್ ಹೇಳ್ತೀನಿ. ನೋಡ್ರೋ, ಅನಿತಾ, ಕುಸುಮ, ರಮ್ಯಾ ನಮ್ ಡೌಗಳು. ನೀವೇನಾದ್ರೂ ಬಂದು ಮಧ್ಯ ಸ್ಟಿಕ್ಕಲ್ಲಾಡ್ಸಿದ್ರೆ ಹಳ್ಳಿಯಿಂದ ಬಂದು ಪಾತಾಳ ಸೇರಿದ ಅಂದ್ರೆ ಸಮಾಧಿಯಾದ ಗೋಸಿ ಗ್ಯಾಂಗ್ ಅಂತ ಚಾನೆಲ್ಗಳಲ್ಲಿ ಪ್ರೋಗ್ರಾಮ್ ಬರೋದು ಹುಷಾರ್. ಹೋಗ್ರೋ, ರೈಟ್ ಹೇಳ್ರೋ. ಅಲ್ಲ ಕಣ್ಲಾ, ಮಾಡ್ಲಿಲ್ಲ ಮುಟ್ಲಿಲ್ಲ, ಗಡಾರಿ ಬಂದ್ ತಲೆ ಹೊಡ್ದಂಗ್ ಆಯ್ತು. ನಾವೇನೋ ಹುಡುಗಿನ ಮಾತಾಡ್ಸಿ ಮಾವಿನ ತೋಪಕ್ಕೆ ಕರ್ಕೊಂಡೋಗಿ ಸ್ಕೆಚ್ ಹಾಕಿದ್ವೆ. ಮಾತಾಡ್ಸಿದ್ಕೆ ಅಷ್ಟೊಂದ್ ರಾದಂತ ಮಾಡ್ತವೆ. ಇನ್ನೇನಾದ್ರೂ ಮುಟ್ಬಿಟ್ಟಿದ್ರೆ ಚಡ್ಡಿ ಒಳಕ್ ಹುಳ ಬಿಟ್ಕೊಂಡಂಗ್ ಆಡ್ತಿದ್ರೇನೋ ಆ ಬ್ರಿಟಿಷ್ನವರು. ಅಂತೂ ನಮ್ ಲೈಫಲ್ಲೂ ಕಾಲೆಳೆಯೋ ವಿಲನ್ಗಳು ಎಂಟ್ರಿ ಕೊಟ್ರಪ್ಪ. ಇರ್ಲಿ ಬಿಡೋ, ನಮ್ಗೆ ಒಳ್ಳೇದು. ಲೈಫ್ ಅಲ್ಲಿ ಕಾಲಿನ ಕಾಂಪಿಟೇಟರ್ಸ್ ಇರ್ಬೇಕಂಡ್ರು. ಆಕಾಶಕ್ಕೆ ಏರಿದ ಗಾಳಿಪಟ ಆಗಾಗ ಸುಸ್ತಾಗಿ ಭೂಮಿ ಕಡೆ ನೋಡಿದಾಗ ಕೆಳಗಿಂದ ಸೂತ್ರಧಾರ ಇಟ್ಕೊಂಡು ಜೋರಾಗಿ ಹೇಳಿದ್ರೆ ಹೆಂಗ ಮೇಲಕ್ಕೆ ಟೇಕಪ್ ಆಗತ್ ನೋಡ. ಅದೇ ತರ ನಮ್ ಲೈಫ್ ಅಲ್ಲೂ ಕಾಲಲ್ಲಿ ಇರುತ್ತೆ. ನಾವು ರೊಚ್ಚಿಗೆದ್ದು ಮೇಲಕ್ಕೆ ಟೇಕಪ್ ಆಗ್ತೀವಪ್ಪ. ನನ್ ಮಕ್ಳು ಚೆನ್ನಾಗಿ ತಿಂತಾ ಇದಾರೆ. ಹೆಂಗಿದ್ಯೋ ಬಟ್ಟೆನ್ ಬದ್ನೇಕಾಯಿ? ಹಂಗ್ ನೋಡ್ಬಿಡಲ್ಲ, ಹೊಟ್ಟೆನ ಬರ್ತದಲ್ಲ. ಚೆನ್ನಾಗಿದೆಯಣ್ಣ. ಬಟ್ಟಂದಲ್ಲ, ಬಟ್ಟ ಮಾಡಿರೋ ಬದನೆಕಾಯಿ ಪಲ್ಯ. ನನ್ನ ಮಗ ಬಟ್ಟ ಸರಿಯಾಗಿ ಅಡ್ಗೆ ಮಾಡಿದ್ರೆ ಹಂಗಿದ್ದವನು ಯಾಕಲ್ಲ ಹಿಂಗಾಗ್ತಾ ಇದ್ದೆ? ತಲೆ ಬಗ್ಸ್ಕೊಂಡ್ ತಿನ್ನ ಗುಂಡ ನನ್ ಮಗ. ಮಂಜ, ನೀನು ಮೊಟ್ಟೆ ತಿನ್ನಲ್ಲ ಅಂತ ತಾನೇ ಹೇಳಿದ್ದು? ಅವ್ರವ್ವನ್ ಎಂಟೇನು ತಿಂತೀನಿ, ಅವ್ರಪ್ಪ ಹುಂಜಾನ ತಿಂತೀನಿ. ನಡೆಯಲೇ. ಆಯ್ತು, ತಿನ್ನಲೇ, ತಿನ್ನು. ಗುರು, ನೀನ್ ಊಟ ಮಾಡಲ್ವಾ? ಫಸ್ಟ್ ನೀವೆಲ್ಲ ಊಟ ಮಾಡೋ, ಆಮೇಲೆ ನಮ್ಗೆ ಸ್ಪೆಷಲ್ ಆಗಿ ಊಟ ಬರ್ತದೆ. ತಿನ್ನ, ಚೆನ್ನಾಗಿ ತಿನ್ನು. ಗ್ರೇಟ್ ಮ್ಯಾನ್. ಬಾಡಿ ಅಂತೆ, ಮನ್ಸು ಎಲ್ರೂ ಊಟ ಮಾಡಿದ್ಮೇಲೆ ಮಾಡ್ತಾನಂತೆ. ದೊಡ್ಡ ಮನ್ಸು, ದೊಡ್ಡ ಮನ್ಸು. ಯಾವ ಮನ್ಸು ಇಲ್ಲ, ಮ್ಯಾಟ್ರೇ ಬೇರೆ. ಏನೋ ಅದು? ಬಾಯಲ್ಲಿ ಹೇಳಿದ್ರೆ 2 ನಿಮಿಷಕ್ಕೆ ಮರ್ತೋಗ್ತೀಯ. ಕಣ್ಣಾರೆ ನೋಡಿದ್ರೆ 100 ವರ್ಷ ಆದ್ರೂ ನೆನ್ಸ್ಕೊಂಡ್ ನಗ್ತಾ ಇರ್ತೀಯ. ಬಾ, ಬೋಂಡನ್ ಬ್ರೋತ್ ಅವತರಣ ಇವಾಗ ಕಣ್ಣಾರೆ ನೋಡುವೆ. ಬಾ.
ಇದೆ ಬೋಂಡನ ಕತೆ ವ್ಯತೆ ಲೈವ್ ಪ್ರೋಗ್ರಾಮ್. ಉಳಿದಿದ್ನೆಲ್ಲ ಬಳ್ಕೊಂಡ್ ತಿನ್ನದೆ ಇವನ್ ಪ್ಲಾನ್. ಅಂಗಿ ಚಡ್ಡಿ ಬಿಚ್ಚಾಕಿದ್ ಫೋರ್ಸ್ ನೋಡಿ. ಯಾವ ಡಿಸ್ಟರ್ಬ್ ಮಾಡ್ತಾರ ರಾಸ್ಕಾಲ್ ಒಳ ಕಡೆ. ಹೇಳಿಲ್ಲ ಬಾಯ್, ಇಲ್ಲೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳ ಈ ಕಾಲೇಜಲ್ಲಿ ಓದ್ತಿರೋದು ಅಂತ. ಇಲ್ಲಿ ನಮ್ಮ ದಂಧೆ ಶುರು ಮಾಡಿದ್ರೆ ಒಳ್ಳೆ ದುಡ್ಡು ನೋಡ್ಬೋದು ಬಾಯ್. ಹೌದು ಭಯ್ಯ, ಇಲ್ಲಿರೋ ಮತಿಲಿ ಹಿಡಿದು ಊಟ ಹಾಕಿದ್ರೆ ಎಲ್ಲ ಹುಡ್ಕೊಂಡು ಬರ್ತದೆ, ಎಲ್ಲ ನಮ್ಮದಕ್ಕೆ ಹುಡ್ಕೊಂಡು ಬರ್ತದೆ. ಏ ಅಲ್ಲಿ ನೋಡ್ರೆ ಗೋಸಿ ಗ್ಯಾಂಗ್ ಹೋಗ್ತಿದೆ. ಹೇ ಗೋಸಿ ಗ್ಯಾಂಗ್ ಅನ್ಬೇಡ ಕಣೆ ಪಾಪಚ್ಚಿ. ಓ ಸಾರಿ. ಚುಡೈಸ್ ಮಜಾ ತಗೊಳ್ಳೋಣ. ಓಕೆ. ಮಂಜು ಹಲೋ ಹಲೋ ಪಾಪ ಅಂತಿದೆ. ನೋಡ್ದೇನೆ ಅವ್ರ ಕೊಲೆಸ್ಟ್ರಾಲ್ ನ ಕೂಗಿದ್ರೆ ಬ್ಯಾಗ್ ತಿರ್ಕೊಂಡು ಹೋಗ್ತಾ ಇದ್ದಾರೆ. ಹಳ್ಳಿ ಹುಡುಗರು ಕಣೆ, ಹುಡುಗಿಯರಂದ್ರೆ ನಾಚ್ಕೋತಾರೆ. ಏ ಬಂದ್ರೆ ಚುಡಾಯಿಸಿ ಮಜಾ ತಗೊಳ್ಳೋಣ. ಎಸ್ ಓಯ್ ಗೋಸಿ ಗ್ಯಾಂಗ್. ನೋಡಿ, ನಮ್ಮಪ್ಪ ಅಮ್ಮ ನಮ್ಗೆ ಹೆಸರಿಟ್ಟವ್ರೆ ಅಜಯ್, ರೋಹಿತ್, ಮಂಜ ಅಂತ. ನಮ್ಮನ್ನ ಹಂಗೆಲ್ಲ ಕರಿಬೇಡ್ರಿ. ಮತ್ತೆ ನಾವು ಕ್ಲಾಸ್ಮೇಟ್ಸ್ ಹುಡುಗಿರ್ ಕರೆದ್ರು ರೆಸ್ಪಾನ್ಸ್ ಮಾಡದೆ ಹೋಗ್ತಿದ್ದೀರಾ. ನೋಡಿ, ನಿಮ್ ಜೊತೆ ಮಾತಾಡ್ಬಾರ್ದು ಅಂತ ನಿಮ್ ಲವರ್ಸ್ ನಮಗ್ ಚಾಕು ತೋರಿಸಿ ವಾರ್ನ್ ಮಾಡಿದ್ದಾರೆ. ನಾವಿಲ್ಲಿ ಬಂದಿರೋದು ಓದಕ್ಕೆ. ಬೆಂಗಳೂರು ಹುಡುಗರು ಸುಮ್ನೆ ಗುರಾಯಿಸ್ತ್ರೇನೆ ಏನೋ ಲುಕ್ ಅಂತ ಮರ್ಡರೇ ಮಾಡ್ಬಿಡ್ತಾರೆ. ಅಂತದ್ರಲ್ಲಿ ನಮಗ್ ಯಾಕ್ರಿ ಇಂತವ್ರ ಸವಾಸ? ಪ್ಲೀಸ್ ನಮ್ಮ ಹತ್ರ ಮಾತಾಡ್ಬೇಡ್ರಿ. ನಿಮ್ ಕಾಲ್ ಬೇಕಂದ್ರೆ ಹಿಡ್ಕೊಂಡ್ಬಿಡ್ತೀವಿ. ಏಯ್ ಏನ್ರ ಹೇಳ್ತಿದ್ದೀರಾ? ಯಾರು ಅವ್ರು ನಮ್ ಲವರ್? ವಾಟ್ ಮಗ, ನಮ್ ಬೇಬ್ಸ್ಗಳು ಕಾಣ್ತಾನೆ ಇಲ್ಲ. ನೋಡ್ರೋ ಅಲ್ಲಿದ್ದಾರೆ. ಹೇಯ್, ನಮ್ ಬೇಬ್ಸ್ ಒಳ್ಳೆ ಮಾಡೆಲ್ಸ್ ತರ ನಿಂತ್ಕೊಂಡು ನಮ್ಗೋಸ್ಕರ ವೆಲ್ಕಮ್ ಮಾಡ್ತಿದ್ದಾರೆ. ಬಂದ್ರೆ ಹೋಗೋಣ. ಹಾಯ್ ಬೇಬ್ಸ್. ನಮ್ ಬೇಬ್ಸ್ಗಳು ಮಾಡೆಲ್ಸ್ ತರ ಕಾಣ್ತಾ ಇಲ್ವೋ? ಹೌದು ಮಗ, ಕುರಿ ಬಲಿ ಕಾಯ್ತಾರ ಮಾರಮ್ಮ ಕಂಡಂಗ್ ಕಾಣ್ತಾವ್ರೆ. ಲೂಸ್ಗಳ ಯಾರ್ಗೆ? ನಿಮ್ಮನೆ ಕಣೋ ಲೂಸ್ಗಳ್ರ. ಕ್ಲಾಸ್ಮೇಟ್ಸ್ ಅಂತ ಓಪನ್ ಆಗಿದ್ರೆ ನಮ್ಮನೆ ಲವ್ ಮಾಡ್ತಿದೀವಿ ಅಂತ ಹೇಳ್ಕೊಂಡ್ ತಿರುಗ್ತಿದ್ದೀರಾ. ಅಷ್ಟೇನ ಇಲ್ಲೆಲ್ಲ ಮುಗಿಸ್ಕೊಂಡಿದೀವಿ ಅಂತ ಹೇಳ್ಕೊಂಡ್ ಬಂದಿದ್ದೀರಾ? ಹೋ, ಆ ಗೋಸಿ ಗ್ಯಾಂಗ್ ನನ್ ಮಕ್ಳು ಇಟ್ರ ಫಿಟ್ಟಿಂಗ್ ಇದು ಇವತ್ತೈತೆ. ನನ್ನ ಮಕ್ಳಿಗೆ ಇವತ್ತೈತೆ. ಏಯ್ ಏನೋ ಮಾಡ್ತೀಯಾ? ಇನ್ ಮುಂದೆ ಅವರು ನಮ್ಮ ಹುಡುಗರು. ಅವ್ರ ಹುಡುಗರು ಅಂತ ಕೊಂಡ್ರು. ಅವ್ರನ್ನ ಹೆದ್ರಿಸೋದು, ನಮ್ಮನ್ ಲವ್ ಮಾಡ್ತಿದೀವಿ ಅಂತ ಹೇಳ್ಕೊಂಡ್ ತಿರ್ಗೋದು ಮಾಡಿದ್ರೆ ಕಾಲಲ್ಲಿರೋ ಚಪ್ಲಿ ಕೈಗೆ ಬಂದು ಕಿತ್ತೋಗೋವರೆಗೂ ಬಡ್ಗಿಗಳು ಬೀಳ್ತಾವೆ. ಬಡ್ಗಿಗಳು ಬೀಳ್ತಾವೆ ಮೀನ್ಸ್ ಕುಂದಾಪುರದ ಭಾಷೆಯಲ್ಲಿ ಒದೆಗಳು ಬೀಳ್ತವೆ ಅಂತ.
ಸ್ನೇಹಿತರು ಕನಸುಗಳ ಅಂಬಾರಿ ಏರಿ ಹೊರಟರು. ನಾಳೆಗಳು ಹಿಂದೆ ಬರಲಿ ಆಗೋ ಖುಷಿ ಆಗಿ ಬಿಡಲಿ. ಕಾಲ ಅನ್ನೋ ಕುದುರೆ ಬನ್ನಿ ಕಾಲಾಡಿ ಕುಂತು ಬಿಡಲಿ. ಗೆಳತಿ ಅಂದ ಮೇಲೆ ಬದುಕಿನಿ ಗೆಲುವಿನ ಹೂಮಳೆ. ಒಂದಾನೊಂದೂರಲ್ಲಿ ಯಾರೋ ಸ್ನೇಹಿತರು ಕನಸುಗಳ ಅಂಬಾರಿ ಏರಿ ಹೊರಟರು. ಗರಿಗೆದರಿ ಹಾರೋ ಬಯಸೀಗ ತಡೆರಹಿತ ಇವರ ಮನಸ್ಸೀಗ. ಗರಿಗೆದರಿ ಹಾರೋ ವಯಸ್ಸೀಗ ತಡೆರಹಿತ ಇವರ ಮನಸ್ಸೀಗ. ಬದುಕೀಗ ಸಾದಾರೀಗ. ಮಂಜ ಲವಲ್ ಬಿದ್ಬಿಟ್ಟ ನೋಡ್ಲಾ. ಮಂಜ ಡವ್ ಜೊತೆ ಮೆಸೇಜ್ ಅಲ್ಲಿ ಬಿಸಿ ಆಗ್ಬಿಟ್ಟವನೇ. ಮಂಜಾ ಬಾರ್ಲಾ ಗಾಳಿಪಟ ಆಡ್ಸು. ಏಯ್ ಬಾಗಲ್ಲಿ ಗಾಳಿಪಟ ಆರ್ಸೋದಲ್ಲ ನಮಗ್ ಸೂಟ್ ಆಗಲ್ಲ. ನಾವು ದೊಡ್ಡವ್ರಾಗ್ಬಿಟ್ಟಿದೀವಿ ಲವ್ ಅಲ್ಲಿ ಬಿದ್ದು. ನೀವೇನು ಚಿಕ್ಕ ಮಕ್ಳು. ಆರ್ಸ್ಕೊಳ್ಳಿ. ದೊಡ್ಡವನಾಗ್ಬಿಟ್ಟಾ? ಹಂಗಾದ್ರೆ ಹೊಸ್ಕೆ ಹಾಕವೇ? ಏಯ್ ಹೊಸ್ಕೆ ಆಮೇಲೆ ಹಾಕುವೆ ನಡಿಲ್ಲ. ಹೊಟ್ಟೆ ತಾಳ ಆಗ್ತೈತೆ. ಹಾಸ್ಟೆಲ್ಗೆ ಹೋಗೋಣ. ಸಂಡೇ ಸ್ಪೆಷಲ್ ಮಾಡಿರ್ತಾರೆ. ಆ ಬೋಂಡ ನನ್ ಮಗ ಎಲ್ಲ ಖಾಲಿ ಮಾಡ್ಬಿಟ್ರೆ ಕಷ್ಟ. ಬರಲಿ. ಬೋಂಡ ಊಟ ಮಾಡಿದ ಇನ್ಸಿಡೆಂಟ್ ನೋಡ್ದಾಗಿಂದ ಮಂಜಿಂಗೆ ಊಟ ಮಾಡೋ ಟೈಮ್ಗೆ ಹಾಜರಾಗದೆ ಚಿಂತೆ ಆಗ್ಬಿಟ್ಟಿದೆ. ಮಿಸ್ ಆದ್ರೆ ಉಪವಾಸ ಇರ್ಬೇಕು. ಬರಲಿ. Are you Beversi? Hey, I'm not Beversi. I am Beversi. Yeah. Oh, sorry. ನಾನು ಬೇವರ್ಸಿ ಅನ್ಕೊಂಡ್ಬಿಟ್ಟಿದ್ದೆ. ನಿಮ್ಗೆ ಕನ್ನಡನೂ ಬರುತ್ತಾ? Oh, yes. ಎಂತ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಎಲ್ಲ ಲ್ಯಾಂಗ್ವೇಜ್ ಲರ್ನ್ ಮಾಡ್ಬೇಕು ಅಲ್ವಾ? Nice. Baby. Very stuff. Oh, wait a minute. This was pure stuff. Check your. Oh, thank you. Excuse me, Mr. Beversi. Yes. Why? ಬ್ರೀಫ್ ಕೇಸಲ್ಲಿ ಏನಿದೆ ಅಂತ ಚೆಕ್ ಮಾಡೋದಿಲ್ವಾ? Oh, baby. My mom called. I called. Bye. Check Okay, it. go. ನಮ್ಮ ಗ್ಯಾಂಗ್ ಅಲ್ಲಿ ಒಬ್ರಾದ್ಮೇಲೆ ಒಬ್ರು ಡೆತ್ ಆಗ್ತಾ ಇರುವಾಗ್ಲೇ ನಂಗೊಂದು ಸೀರಿಯಸ್ ಡೌಟ್ ಇತ್ತು. ಇಲ್ಲಿ ಏನೋ ಒಂದು ಡಬಲ್ ಗೇಮ್ ಆಗ್ತಾ ಇದೆ ಅಂತ. ಆದ್ರೆ ಅದು ಈಗ ಕ್ಲಿಯರ್ ಆಯ್ತು. ನನ್ ಡೌಟು ಕ್ಲಿಯರ್ ಆಯ್ತು. ನಾನ್ ಬಿಸ್ಕೆಟ್ ತೋರಿಸಿದ ಕೂಡ್ಲೆ
ಬೊಗಳ್ತಿದ್ದ ಡಾಗ್ಗಳು ಬಾಲ ಅಳ್ಳಾಡ್ಸ್ಕೊಂಡ್ ಬರೋ ತರ ಬರ್ತಿದ್ರು ನಿನ್ ರಿಲೇಟಿವ್ಸ್. ಆದ್ರೆ ನೀನು ನನ್ನನ್ನ ಎಲ್ಲಿ ಕರ್ಸ್ಕೊಂಡಿದ್ಯಾ ಅಂತ ಅಂದ್ರೆ ರಿಯಲಿ ಯು ಆರ್ ಎ ಬ್ರಿಲಿಯಂಟ್. ಕಬಡ್ಡಿ ಬ್ರೀಫ್ ಕೇಸಲ್ಲಿ ನನ್ನ ದುಡ್ಡಿದೆ, ಕಿತ್ಕೊಳಕ್ ಬರ್ತಾರೆ ನೀ ಫಾರಿನ್ ಕಳ್ಳ. ಕಬಡ್ಡಿ 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 ಕಬಡ್ಡಿ. ಬೇಡ್ರಪ್ಪ ಸರ್, ಯಾಕೆ ಸರ್ ಪೊಲೀಸ್ಗೆ ಇಟ್ಕೊಡೋಣ, ಬನ್ನಿ ಸರ್. ಬೇಡಿ ಬ್ರದರ್ಸ್, ಅದು ಈ ಬ್ರೀಫ್ ಕೇಸಲ್ಲಿ ಇರೋದು ಬ್ಲಾಕ್ ಮನಿ, ಟ್ಯಾಕ್ಸ್ ಕಟ್ಟಿಲ್ಲ. ಅಕಸ್ಮಾತ್ ಪೊಲೀಸ್ನವ್ರಿಗೆ ಗೊತ್ತಾದ್ರೆ ಸುಮ್ಮನೆ ನಮ್ಗೆ ತೊಂದರೆ ಆಗುತ್ತೆ. ಪ್ಲೀಸ್ ಬನ್ನಿ ಬ್ರದರ್ಸ್, ಬನ್ನಿ 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 ಬನ್ನಿ. ಥ್ಯಾಂಕ್ ಯು ಬ್ರದರ್ಸ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನನ್ನ ಹೆಸರು ಅಜಿತ್ ಅಂತ. ನನ್ನ ಹೆಸರು ಮಂಜಾ ಅಂತ ಸರ್. ನನ್ನ ಹೆಸರು ಅಜಯ್ ಅಂತ. ನನ್ನ ಹೆಸರು ರೋಹಿತ್. ವೆರಿ ಗುಡ್. ನಮ್ಮೂರು ರಾಮನಗರ ಪಕ್ಕ ಆನಂದಪುರ ಅಂತ. ಓದಕ್ಕೆ ಇಲ್ಲಿ ಬಂದಿದ್ವಿ. ಕೇಂಬ್ರಿಡ್ಜ್ ಕಾಲೇಜಲ್ಲಿ ಓದ್ತಾ ಇದೀವಿ. ಏನು, ಕೇಂಬ್ರಿಡ್ಜ್ ಕಾಲೇಜಲ್ಲಿ ಓದ್ತಾ ಇದ್ದೀರಾ? ಹೌದು ಸರ್. ಓಕೆ, ಎನಿವೇ ನೈಸ್ ಟು ಮೀಟ್ ಯು. ಏನಾಗಿರಲಿ. ಅನಿತಾ, ನಿನ್ ಡ್ರೆಸ್ ಸೂಪರ್ ಆಗಿದೆ, ನನ್ ಡ್ರೆಸ್ ಚೆನ್ನಾಗಿಲ್ಲ ಅಲ್ವಾ? ಹಲೋ, ಏನದು ಗುಸು ಗುಸು ಪಿಸು ಪಿಸು? ನೀವೇನ್ ಕ್ಲಾಸ್ ಅಲ್ಲಿ ಪಾಠ ಕೇಳಕ್ ಬಂದಿದ್ದೀರಾ ಅಥವಾ ತರ್ಲೆ ಮಾಡಕ್ ಬಂದಿದ್ದೀರಾ? ಇಡಿಯಟ್ಸ್, ಸ್ಟ್ಯಾಂಡ್ ಸ್ಟ್ಯಾಂಡ್, ಗೆಟ್ ಔಟ್ ಫ್ರಮ್ ಮೈ ಕ್ಲಾಸ್. ಸ್ವಲ್ಪ ಪಾಠದ ಮೇಲೆ ಇಂಟ್ರೆಸ್ಟ್ ಇಲ್ಲ. ಇದೇ ನಾನು ನಿಮ್ ತಂದೆ ತಾಯಿಗಳು ಬುದ್ಧಿ ಹೇಳ್ಕೊಟ್ಟಿರೋದು. ಗೆಟ್ ಔಟ್. ಇಡಿಯಟ್ಸ್. ಪ್ರೀತಿಯ ಹರಿವಾಳ ಹರಿಹೋಯ್ತು ಗೆಳೆಯ ಮನಸ್ಸಿನ ಮಳ ತಳಮಳ. ಜಗದಳಲು ಏನಾಗಿರಲಿ, ನಾನತ್ತರೆ ಜಗವೆತ್ತ ಬಲೆ. ಏ ಕುಂಭಕರ್ಣನ ಅಣ್ಣ ತಮ್ಮಂದಿರ, ಬೆಳಗ್ಗೆ ಬೆಳಿಗ್ಗೆ ಹಾಸ್ಟೆಲ್ ಏನ್ ತಿನ್ಕೊಂಬಂದ್ರು? ನಾನು ಗಂಟ್ಲು ಹಾಕೊಂಡು ಪಾಠ ಮಾಡ್ತಾ ಇದ್ರೆ ಅಂತ ಆಕಳಿಸ್ತೀರಾ? ನಿಮಗ್ ಗೊತ್ತಿಲ್ಲ?
ಆ ಕಳ್ಸೋದು ನನಗೆ ಅಲರ್ಜಿ ಅಂತ Get out. ಸಂಸ್ಕಾರ ಯಾಕೆ ಮುಂದುವರಿತೀರೋ ಏನೋ ನೀವು Get out. ಮಗ ಇವ್ರುಗಳನ್ನ ವಿಲೇಜ್ನವ್ರು ನಾಲೆಜ್ ಇಲ್ಲ ಅಂತ ಅನ್ಕೊಂಡ್ರೆ ನಮ್ಮನ್ನೇ ಮಿಲ್ಕ್ ಕುಡಿಯೋ ಅಮೂಲ್ ಬೇಬಿಗಳನ್ನ ಮಾಡ್ಬಿಟ್ರಲ್ಲೋ. ಕ್ಲಾಸಿಂದ ಹೊರಗಾಕ್ಬಿಟ್ರಲ್ಲ, ಈಗ ಏನ್ ಮಾಡೋದು? ಏನ್ರೋ ಕ್ಲಾಸ್ ಮುಗಿತಾ? ಇಲ್ಲ, ನೀವಿಲ್ದೆ ಒಂದು ಕ್ಲಾಸ ಕಸನೇ ಇದ್ರೆ ಕಬ್ಬಿದಂಗೆ. ಅದಕ್ಕೆ ಪ್ಲಾನ್ ಮಾಡ್ಕೊಂಡು ಉಗಿಸ್ಕೊಂಡು ಕ್ಲಾಸಿಂದ ಆಚೆ ಬಂದು. ಹೌದು, ನಿಮ್ದೇನ್ ಕ್ಲಾಸ್ ಅಲ್ಲಿ ಗುಸು ಗುಸು ಪಿಸು ಪಿಸು? ಅಯ್ಯೋ ಬಿಡ್ರೋ, ಕಾಲೇಜಲ್ಲೂ ಪಾಠ ಕೇಳ್ಬೇಕು, ಟ್ಯೂಷನ್ ಅಲ್ಲೂ ಅದೇ ಪಾಠ ಓದ್ಬೇಕು. ಬೋರ್ ಹೊಡಿತಿತ್ತು. ಥ್ಯಾಂಕ್ ಯು ಮಿಸ್ ನಮ್ಮನ್ನ ಹೊರಗಡೆ ಕಳ್ಸಿದಕ್ಕೆ. ಸರಿ, ಹೊರಗಡೆ ಬಂದಾಯ್ತು, ಎಲ್ಲಾದ್ರೂ ಸುತ್ತಕ್ ಹೋಗಲ್ವಾ? ಎಲ್ಲೂ ಲುಂಬಿನಿ ಗಾರ್ಡನ್ ಹೋಗೋಣವಾ? ನಾವು ಬರಕ್ಕಾಗಲ್ಲ, ನಮ್ಗೆ ಹಾಸ್ಟೆಲ್ ಸ್ವಲ್ಪ ಕೆಲಸ ಇದೆ. ಯಾಕೋ ಮಿಸ್ ಮಾಡ್ಕೊಳ್ಳೋದು ಬೇಡವೋ? ನಮ್ಮ ಹತ್ರ ವಿಟಮಿನ್ ಎಮ್ ಇಲ್ವಲ್ಲೋ? ನಮ್ಗೆ ಹಾಸ್ಟೆಲ್ ಅಲ್ಲಿ ಕೆಲಸ ಇದೆ, ನಾವು ಬರಕ್ಕಾಗಲ್ಲ. ಈ ಡವೆಲ್ಲ ಬೇಡ, ನಮ್ಗೆಲ್ಲ ಅರ್ಥ ಆಯ್ತು. ಎಕನಾಮಿಕ್ ಡೌನ್ ಇದೆ, ಮನಿ ಪ್ರಾಬ್ಲಮ್ ಅಲ್ವಾ? ಯಾವ ಡೌನು ಇಲ್ಲ ಅಪ್ಪು ಇಲ್ಲ, ನಮ್ಮ ಹತ್ರನೂ ದುಡ್ಡಿದೆ. ಬಂದ್ರೋ ಹೋಗೋಣ? ನಮ್ಗೆ ಸ್ವಲ್ಪ ಕೆಲ್ಸ ಇದೆ. ಸುಮ್ನೆ ಬಂದ್ರೋ ಗೋಸಿ ಗ್ಯಾಂಗ್. ರೀ, ನಮ್ನ ಗೋಸಿ ಗ್ಯಾಂಗ್ ಅಂತ ಕರಿಬೇಡಿ. ಮತ್ತೆ ನಾವ್ ಕರ್ದಾಗ ಬರ್ಬೇಕು ತಾನೆ, ಪುಸಿ ಹೊಡಿಬೇಕಾ ನಿಮ್ಗೆ? ಹೇ, ನಾವ್ ಹೋಗಿ ಟಿಕೆಟ್ ತಗೋ ಬರ್ತೀವಿ, ಇಲ್ಲೇ ನಿಂತೀರಿ. ಹಾಯ್ ಬ್ರದರ್ಸ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನ್ ಇಲ್ಲಿ? ಸರ್, ಗಾರ್ಡನ್ ನೋಡೋಣ ಅಂತ ಬಂದ್ವಿ. ನೀವು? ಯಾರನ್ನೋ ಮೀಟ್ ಮಾಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ಏನ್ರೋ ಕಾಲೇಜಿಗೆ ಬಂಕ? ನಿಮ್ಗೆ ಹೆಂಗ್ ಗೊತ್ತಾಯ್ತೆ? ನಾನು ನಿಮ್ಮ ಏಜ್ ನ ದಾಟ್ ಬಂದಿರೋನಪ್ಪ. ನಾನ್ ಆಡ್ಬಿಟ್ಟಿರೋ ಆಟನ ನೀವ್ ಆಡ್ತಿದ್ದೀರಾ ಬ್ರದರ್ಸ್. ಆದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಹತ್ರ ಇರ್ಬೇಕಾದ್ರೆ ನಿಮ್ಮ ಹತ್ರ ಇಲ್ವಲ್ಲ ಬ್ರದರ್ಸ್? ಯಾವುದು ಸರ್? ಪಕ್ಕದಲ್ಲಿ ಗರ್ಲ್ ಫ್ರೆಂಡ್ಸೇ ಇಲ್ವಲ್ಲ? ಯಾಕಿಲ್ಲ, ಇದಾರ್ ಸರ್, ಟಿಕೆಟ್ ತರಕ್ ಹೋಗಿದ್ದಾರೆ. ವಾಟ್? ಹುಡುಗಿರು ಟಿಕೆಟ್ ತರಕ್ ಹೋಗಿದಾರ? ಯಾಕೆ ನಿಮ್ಮ ಹತ್ರ ಅಮೌಂಟ್ ಇಲ್ವಾ? ನಮ್ಮ ಹತ್ರ ಕಾಸು ಎಲ್ ಸರ್ ಬರುತ್ತೆ? ನಾವೇನ್ ಕೆಲ್ಸಕ್ಕೆ ಹೋಗ್ತೀವ? ನಮ್ಮ ಹತ್ರ ಖರ್ಚು ಮಾಡಕ್ ಕಾಸಿಲ್ಲ ಅಂದ್ರು ಮುಚ್ಕೋ ಬಂದ್ರ ಗೊಸ್ಸಿ ಗ್ಯಾಂಗ್ ಅಂತ ಕರ್ಕೊ ಬಂದ್ರು ಸರ್. ಏನ ಗೋಸಿ ಗ್ಯಾಂಗ? ಖರ್ಚು ಮಾಡ್ಲಿ ಬಿಡಿ ಸರ್. ಬ್ರದರ್ಸ್, ಸ್ವೀಟ್ 16 ಅಲ್ಲಿರೋ ಹುಡುಗಿರು ಸ್ವೀಟ್ ಮಧು ತುಂಬಿದ ಹೂವಿನ ತರ ಇರ್ತಾರೆ. 18 ಆಗಿ ಡಿಗ್ರಿಗೆ ಹೋದ್ಮೇಲೆ ಅವ್ರು ಕಾಣೋ ಕನ್ಸೇ ಬೇರೆ. ಅದಕ್ಕೆ ಯಾವಾಗ್ಲೂ ದುಡ್ಡು ಇಟ್ಕೊಂಡಿರಿ ಅಂತ ಹೇಳೋದು. ಬ್ರದರ್ಸ್, ಅವತ್ತು ನೀವು ನನ್ಗೆ ಹೆಲ್ಪ್ ಮಾಡ್ಲಿಲ್ಲ ಅಂದಿದ್ರೆ ಮನಿ ಇರ್ಲಿ, ಈ ಬಾಡಿನೇ ಭೂಮಿ ಮೇಲೆ ಇರ್ತಿರ್ಲಿಲ್ಲ. ಈ ಜನ್ಮದಲ್ಲಿ ನಿಮ್ ಋಣನ ನಾನು ತೀರ್ಸಕ್ಕಂತೂ ಆಗೋದಿಲ್ಲ. ಈ ವಿಸಿಟಿಂಗ್ ಕಾರ್ಡ್ ತಗೊಳ್ಳಿ. ಏನೇ ಪ್ರಾಬ್ಲಮ್ ಇದ್ರು ನನಗೆ ಕಾಲ್ ಮಾಡಿ. ನನ್ನನ್ನ ಬೇರೆಯವನು ಅಂತ ತಿಳ್ಕೊಬೇಡಿ, ನಿಮ್ಮ ಸ್ವಂತ ಬ್ರದರ್ ಅಂತ ತಿಳ್ಕೊಳ್ಳಿ. ನೀವು ನನ್ನ ಪ್ರಾಣ ಉಳಿಸ್ತಾರೋ. ಬಾಯ್ ಬಾಯ್ ಸರ್, ಬಾಯ್. ಏ ಬನ್ನಿ ಬನ್ನಿ, ಮಂಜ ಹೋಗೋಣ. ಆಡ್ತಾ ಇರೋದನ್ನ ಅವ್ರು ನೋಡಿದ್ರೆ ನಮ್ಮಿಬ್ರ ಮೇಲೆ ಡೌಟ್ ಪಡ್ತಾರೆ. ಡೌಟ್ ಪಡೋದೇನೆ? ನಾವಿಬ್ರು ಲವ್ ಮಾಡ್ತಿರೋ ಮ್ಯಾಟ್ರ್ ಲೀಕ್ ಆಗಿ ಅದು ಎಷ್ಟೋ ದಿನ ಆಯ್ತು. ಹೌದಾ? ಅಲ್ಲ, ನಿಮ್ ಜೇಬಲ್ಲಿ ಏನಾದ್ರೂ ಪ್ರಿಂಟಿಂಗ್ ಮಿಷಿನ್ ಇಟ್ಕೊಂಡಿದ್ದೀರಾ? ಯಾಕೆ ಈ ಡೌಟು? ಸಡನ್ ಆಗಿ ನಿಮ್ಮ ಹತ್ರ ಅಷ್ಟೊಂದು ಅಮೌಂಟ್ ಎಲ್ಲಿಂದ ಬಂತು? ಅದಾ, ನಮ್ ಫ್ರೆಂಡ್ ಒಬ್ರು ಸಿಕ್ಕಿದ್ರು, ಅವ್ರು ಕೊಟ್ರು. ಸಾಲ ಮಾಡಿದ್ರಾ? ಇಲ್ಲಪ್ಪ. ಮತ್ತೆ ಭಿಕ್ಷೆ ಬೇಡಿದ್ರಾ? ಮತ್ತೆ ಯಾರು ಕೊಟ್ರು? ಒಂದ್ಸಲ ಏನಾಯ್ತು ಗೊತ್ತಾ? ಗೊತ್ತಿಲ್ಲ. ಗಾಳಿಪಟ ಹಾಸಿ ವಾಪಸ್ ಬರ್ತಿರ್ಬೇಕಾರೆ ಯಾವನೊಬ್ಬ ಫಾರಿನ್ ಕಳ್ಳ ಅವ್ರ ದೇಶದಲ್ಲಿ ಕಳ್ತನ ಮಾಡಕ್ ಯಾರು ಸಿಕ್ಕಿಲ್ಲ ಅಂತ ನಮ್ ದೇಶಕ್ಕೆ ಬಂದು ಇವ್ರು ಅಂತ ದುಡ್ಡು ಕಿತ್ಕೋತಾ ಇದ್ದ. ನಾವು ಹೋಗೋ ಅವನಿಗೆ 4 ಬಿಟ್ಟು ಅವ್ನ ಮನಿನೂ ಬಾಡಿನೂ ಸೇವ್ ಮಾಡ್ಕೊಟ್ಟು ಈ ಋಣಕ್ಕಾಗಿ ನಮ್ಗೆ ದುಡ್ಡು ಕೊಟ್ಟು ನನ್ನ ಬ್ರದರ್ ಅಂತ ತಿಳ್ಕೊಳ್ಳಿ, ಏನೇ ಪ್ರಾಬ್ಲಮ್ ಇದ್ರು ಫೋನ್ ಮಾಡಿ ಅಂತ ವಿಸಿಟಿಂಗ್ ಕಾರ್ಡ್ ಕೊಟ್ಟೋದ್ರು. ಹೌದಾ?
ಮತ್ತೆ ನಮಗೂ ಮೀಟ್ ಮಾಡಿಸ್ಬೇಕಾಗಿತ್ತಲ್ವಾ ಅವ್ರನ್ನ. ಯಾವುದೋ ಅರ್ಜೆಂಟ್ ಅಂತ ಹೋಗ್ಬಿಟ್ರು, ವಿಸಿಟಿಂಗ್ ಕಾರ್ಡ್ ಕೊಟ್ಟವಲ್ಲ, ಮೀಟ್ ಮಾಡ್ಸೋಣ ಬಿಡಿ. ಓಕೆ ಓಕೆ, ನಮ್ಮ ಮನೆ ರೋಡ್ ಬಂತು, ನಾನು ಹೋಗ್ತೀನಿ. ಬಾಯ್ 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 ಬಾಯ್. ಆ ಅಣ್ಣ ಇವತ್ತು ದುಡ್ಡು ಕೊಟ್ಟಿದ್ದಕ್ಕೆ ತಾನೇ ನಾವು ಫುಲ್ ಎಂಜಾಯ್ ಮಾಡಿದ್ದು. ಆ ಅಣ್ಣನ್ಗೆ ಒಂದು ಥ್ಯಾಂಕ್ಸ್ ಹೇಳೋಣ. ನಂಬರ್ ಕೊಡೋ ಪಾಪ. ಹಲೋ ಸರ್, ನಾವು ಇವತ್ ಮಧ್ಯಾಹ್ನ ಲುಂಬಿನಿ ಗಾರ್ಡನ್ ಹತ್ರ ಸಿಕ್ಕಿದ್ವಲ್ಲ, ದುಡ್ಡು ಕೊಟ್ರಲ್ಲ ಅವರು ಸರ್. ಹಾಯ್ ಬ್ರದರ್, ಹೇಳಿ ಬ್ರದರ್. ಸರ್, ಇವತ್ತು ದುಡ್ಡು ಕೊಟ್ರಲ್ಲ, ತುಂಬಾನೇ ಹೆಲ್ಪ್ ಆಯ್ತು ಸರ್. ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ, ಅದಕ್ಕೆ ಥ್ಯಾಂಕ್ಸ್ ಹೇಳಕ್ ಫೋನ್ ಮಾಡಿದ್ದು. ಇಟ್ಸ್ ಓಕೆ ಬ್ರದರ್. ಅದ್ಯಾವ ಮಹಾ, ಈಗ ಎಲ್ಲಿದ್ದೀರಿ ಬ್ರದರ್? ಇವಾಗ ನಂದಿನಿ ಲೇಔಟ್ ಹತ್ರ ಇದೀವಿ ಸರ್. ಹೌದಾ, ನಾನು ಇಲ್ಲೇ ಇದ್ದೀನಿ ಬ್ರದರ್. ಎಲ್ಲಿ ಸರ್? ನಟಿ ಡಾಬಾಗ ಹೋಗ್ತಾ ಇದ್ದೀನಿ, ಬನ್ನಿ ಬ್ರದರ್. ಸರ್, ನಾವು ಕುಡಿಯಲ್ಲ ಸರ್. ಅಯ್ಯೋ, ನೀವು ಕುಡಿಬೇಡಿ, ಏನಾರು ತಿನ್ನೋರಿ, ಬನ್ನಿ ಬ್ರದರ್. ಹೌದಾ, ಸರಿ ಸರ್, ಬಂದ್ವಿ. ಬೇಜಾರು ಮಾಡ್ಕೋಬೇಡಿ ಬ್ರದರ್ಸ್, ಬಿಸ್ನೆಸ್ ಟೆನ್ಷನ್. ಅವಾಗವಾಗ ಪೆಗ್ಗು 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 ಅಂತ ಇಳಿತಾ ಇರ್ತದೆ. ಸರ್, ಪೆಗ್ಗು 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 3 ಪೆಗ್ಗು ಹಂಗಂದ್ರೆ 1 ಕ್ವಾರ್ಟರ್ ಇಳಿಸ್ತೀರಾ? ಸ್ಮಾರ್ಟ್ ಬಾಯ್ ನೀನು. ಅದರಲ್ಲಿ ಲುಂಬಿನಿ ಗಾರ್ಡನ್ ಅಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ರ? ನಿಮ್ ದಯೆಯಿಂದ ಫುಲ್ ಎಂಜಾಯ್ ಮಾಡಿದ್ವಣ. ನನ್ನ ದಯೆಯಿಂದನಾ? ನೀವು ದುಡ್ಡು ಕೊಟ್ಟಿದ್ದಕ್ಕೆ ಅಲ್ವಣ ನಾವ್ ಎಂಜಾಯ್ ಮಾಡಿದ್ದು. ನಾನ್ ಕೊಡ್ಲಿಲ್ಲ ಅಂದ್ರೆ ನೀವು ಹುಡುಗಿರು ಕೊಡ್ತಿದ್ರು. ಬೆಲೆ ಅದೃಷ್ಟವಂತರ ಕಂಡ್ರೆ ನೀವು. ಏನ್ ಕುಡಿತೀರಾ? ಒಂದೊಂದು ಪಿಟ್ಟು ಹೇಳ ಬ್ರದರ್ಸ್. ಅಯ್ಯೋಯ್ಯೋ, ನಾವು ಕುಡಿಯಲ್ಲ, ನಮ್ಮ ಮನೇಲಿ ಗೊತ್ತಾದ್ರೆ ಸಾಯಿಸ್ಬಿಡ್ತಾರೆ. ಗುಡ್ ಬಾಯ್ಸ್, ಪೇರೆಂಟ್ಸ್ ಭಯ ಇರ್ಬೇಕು. ಜೀವನದಲ್ಲಿ ನೀವು ಮುಂದೆ ಬರ್ತೀರಾ. ಏನ್ ತಿಂತೀರಾ? ಸರ್, ತುಂಬಾ ದಿನದಿಂದ ನಮ್ಗೊಂದು ಆಸೆ ಇತ್ತು ಸರ್. ಆಸೆನಾ? ಏನ್ರು ಅದು? ಉಂಡೆ ಕೋಳಿ ತಿನ್ಬೇಕಂತ ಸರ್. ಉಂಡೆ ಕೋಳಿನ? ಅದೇ ಕಣ್ಣಣ್ಣ, ಲೈನ್ ಆಗಿ ಪುಕ್ಕ ತರದು ನೇತಾಕಿರ್ತಾರೆ, ತಿರುಗ್ತಾ ಇರುತ್ತೆ, ಅಂಡಲ್ಲಿ ಬೆಂಕಿ ಉರಿತಾ ಇರುತ್ತೆ. ಅಂಡಲ್ಲಿ ಉರಿತಾ ಇರ್ತದ? ಓ ಅದ, ಗ್ರಿಲ್ ಚಿಕನ್. ವೇಟರ್, ಕಾಮ್ಯ. ಎಸ್ ಸರ್. ಒಂದು ಉಂಡೆ ಕೋಳಿ, ನೋ 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 ನೋ, 1 ಗ್ರಿಲ್ ಚಿಕನ್, 3 ಮಟನ್ ಬಿರಿಯಾನಿ, 3 ಸಾಫ್ಟ್ ಡ್ರಿಂಕ್ಸ್. ಓಕೆ ಗೋ. ಓಕೆ ಸರ್. ಹಳ್ಳಿ ಜನರ ಬಾಯಲ್ಲಿ ಕೆಲವು ಪದ ಕೇಳೋದಿಕ್ಕೆ ಬಲು ಸೊಗಸಾಗಿರುತ್ತೆ. ನಾವು ಬಾರ್ಗೂ ಡಾಬಾಗಳಿಗೂ ಮೆಂಟ್ಲ್ ಆಸ್ಪತ್ರೆ ಅಂತ ಹೆಸರಿಟ್ಟಿದ್ದೀವಿ. ವಾಟ್? ಮೆಂಟಲ್ ಹಾಸ್ಪಿಟ್ಲ? ಬಿಡ್ಸೋದಲ್ಲ, ಹುಚ್ಚಿಡ್ಸೋ ಆಸ್ಪತ್ರೆ. ಒಳಗ್ ಬರ್ಬೇಕಾದ್ರೆ ಎಲ್ಲಾರು ಜೆಂಟಲ್ ಮ್ಯಾನ್ ತರ ಬರ್ತಾರೆ, ಹೊರಗ್ ಹೋಗ್ಬೇಕಾದ್ರೆ ಎಲ್ಲ ಮೆಂಟಲ್ ಮ್ಯಾನ್ ಆಗಿ ಹೋಗಿರ್ತಾರೆ. ಅದಕ್ಕೆ ಸರ್ ನಾವು ಬಾರು ಡಾಬಾನ ಮೆಂಟಲ್ ಆಸ್ಪತ್ರೆ ಅಂತ ಕರೆಯೋದು. ನಿಮ್ ಮುಂಡೆ ಕೊಳಿ ಬತ್ತಿ ಇಟ್ಕೊಂಡ್ರಪ್ಪ. ಉಂಡೆ ಕೋಳಿನ ಇನ್ನೊಂದು ಹೇಳ ಬ್ರದರ್ಸ್. ಬೇಡ ಅಣ್ಣ, ಬೆಳಗ್ಗೆ ಅಂಡಲ್ಲಿ ಉರಿ ಕಿತ್ಕೊಂಡ್ಬಿಡತ್ತೆ. ಅಂಡಲ್ಲಿ ಉರಿ ಕಿತ್ಕೊಂಡ್ಬಿಡುತ್ತಾ? ತುಂಬಾ ತಮಾಷೆಗಿರುತ್ತೆ ನೀವುಗಳು ಜೊತೆಗಿದ್ರೆ. ಅವಾಗವಾಗ ನೀವೆಲ್ಲ ಬರ್ತಾ ಇರಿ. ಖಂಡಿತ ಬರ್ತೀವಣ್ಣ. ಬಿಲ್ ಎಷ್ಟಾಯ್ತಪ್ಪ? 2000 ಸರ್. ಥ್ಯಾಂಕ್ ಯು ಸರ್. ಟಿಪ್ಸ್ 2,000 ಟಿಪ್ಸ್. ಬಾಯ್, ಗುಡ್ ನೈಟ್. ಬಾಯ್ ಅಣ್ಣ, ಗುಡ್ ನೈಟ್. ಏನ್ರೋ ಇಷ್ಟೊತ್ತೆಲ್ಲೋಗಿದ್ರು? ನಿಮ್ಗೂ ಬೇರೆ ಹುಡುಗರ ತರ ಪಾರ್ಟಿ ಗಿಟಿ ಅಂತ ಏನಾದ್ರು ಹುಚ್ಚಿಡ್ಕಂತೇನ್ರೋ? ಏಯ್, ಆತರ ಏನಿಲ್ಲ ಭೀಮಣ್ಣ. ಇವ್ರು ಅಜಿತ್ ಸರ್ ಅಂತ ನಮಗ್ ತುಂಬಾ ಬೇಕಾದವರು. ಅವ್ರನ್ನ ನೋಡಕ್ ಹೋಗಿದ್ವಿ ಅಷ್ಟೇ. ಹೌದಾ?
ಪಾತ್ರೆಯಲ್ಲಿ ಉಳಿದಿದ್ದೆಲ್ಲ ಬೆಳಕೊಂಡ್ ತಿನ್ಕೊಂಡ್ಬಿಟ್ಟಿದ್ದಾನೆ ಬೋಂಡ. ಈಗ ನೀವು ಊಟಕ್ಕೆ ಏನ್ ಮಾಡ್ತೀರೋ? ಅಣ್ಣೋ ನಮ್ದು ಊಟ ಆಯ್ತು. ಮಟನ್ ಬಿರಿಯಾನಿ, ನಮ್ಗೆ ಇಷ್ಟವಾದ ಉಂಡೆ ಕೊಡಿ ಎಲ್ಲ ಕೊಡ್ಸೂರು ನಮ್ಮ ಅಜ್ಜಿ ಸರ್. ನಮಸ್ಕಾರ ಯಜಮಾನರಿಗೆ. ನಮಸ್ಕಾರ. ಯಾವ್ರು ಯಜಮಾನರದು? ಇಲ್ಲೇ ಬೆಳ್ಳೂರು ಕ್ರಾಸ್ ಹತ್ರ ದೊಡ್ಡ ಜಟ್ಕಾ ಕೆರೆ ಸ್ವಾಮಿ. ಮಕ್ಳು ಎಷ್ಟು ಜನ? 5 ಜನ ಸ್ವಾಮಿ. ಏನ್ ಹೇಳಿ ಆ ಮುಂಡೆ ಬಗ್ಗೆ. ಅವು ಸರಿಯಾಗಿದ್ದಿದ್ರೆ ನಾನು ಯಾಕೆ ಬರ್ತಿದ್ದೆ ಈ ವಾಚ್ಮ್ಯಾನ್ ಕೆಲಸಕ್ಕೆ? ಎಲ್ಲ ನನ್ನ ಬರ. ಏನ್ ಹೇಳಿ? ತಗೊಳ್ಳಿ, ಖರ್ಚಿಗಿಟ್ಕೊಳ್ಳಿ. ನಮ್ಮ ಹುಡುಗರನ್ನ ಚೆನ್ನಾಗಿ ನೋಡ್ಕೋಬೇಕು, ಸರಿನಾ? ಅಜಿತ್ ಸರು ತುಂಬಾ ಒಳ್ಳೆ ಮನುಷ್ಯ. ಅವ್ರ ಮನ್ಸು ಕಷ್ಟ ಅಂದ್ರೆ ಕರ್ಗೋಗ್ಬಿಡುತ್ತೆ. ಅವ್ರ ಹತ್ರ ದುಡ್ಡು ಬೆಲೆನೇ ಇಲ್ಲ. ಸಪ್ಲೈಯರ್ಗೆ 2,000 ರೂಪಾಯಿ ಟಿಪ್ಸ್ ಕೊಡ್ತಾರೆ. ನಾವ್ ಅವ್ರನ್ನ ಕಾಪಾಡ್ದು ನಮ್ಗೆ ಊಟ ದುಡ್ಡು ಕೊಡ್ತಾರೆ, ಓಕೆ. ಆದ್ರೆ ಇವಾಗ ತಾನೇ ಪರಿಚಯ ಭೀಮಣ್ಣಿಂಗೆ ಜೇಬಲ್ಲಿ ದುಡ್ಡನ್ನೆಲ್ಲ ಕೊಟ್ಬಿಟ್ರು. ಕೊಡಗೈ ದಾನಿ ಅವಣ್ಣ. ಅಂದ್ರೆ ಎಷ್ಟು ದುಡ್ಡು ಇರ್ಬೋದು ಅವ್ರ ಹತ್ರ? ದೊಡ್ಡ ಮನ್ಸು ಅಜಿತ್ ಅಣ್ಣಂದು. ಯಾವ್ದೋ ದೊಡ್ಡ ಕೆಲ್ಸನೇ ಮಾಡ್ತಾ ಇರ್ಬೇಕನ್ಸತ್ತೆ. ಕುಸುಮಾ 24 ಮಾರ್ಕ್ಸ್. ಥ್ಯಾಂಕ್ ಯು ಸರ್. ಮಂಜುಳಾ 18. ಥ್ಯಾಂಕ್ ಯು ಸರ್. ಅನಿತಾ 23. ಥ್ಯಾಂಕ್ ಯು ಸರ್. ರಮ್ಯಾ 22. ಥ್ಯಾಂಕ್ ಯು ಸರ್. ರಾಜು 23. ಥ್ಯಾಂಕ್ ಯು ಸರ್. ರೋಹಿತ್ 18. ಥ್ಯಾಂಕ್ ಯು ಸರ್. ಮಂಜು 16. ಥ್ಯಾಂಕ್ ಯು ಸರ್. ಅಜಯ್ 20. ಥ್ಯಾಂಕ್ ಯು ಸರ್. ಚಂದನ್ 15. ಸಂಜಯ್ 13. ನವೀನ್ 14. ಡ್ಯಾಡ್, ಇಂಗ್ಲಿಷ್ ಮೀಡಿಯಂ ಅಲ್ಲಿ 13-14 ಮಾರ್ಕ್ಸ್ ತಗೊಂಡಿದ್ರಲ್ಲ, ನಾಚಿಕೆ ನಿಮ್ಗೆ? 3 ಜನ ಇಂಗ್ಲಿಷ್ ಅಲ್ಲಿ ಮಾತಾಡ್ಕೊಂಡು ಸ್ಕೋಪ್ ಕೊಡ್ತೀರಾ? ನೋಡಿ ಆ ಹಳ್ಳಿ ಹುಡುಗರು ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ, ಅವ್ರು ನೋಡಿ ನೀವು ಕಲಿಬೇಕು. ನೆಕ್ಸ್ಟ್ ಟೆಸ್ಟ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ, ಒಳ್ಳೇದಾಗ್ಲಿ. ಈ ಕೋಸಿ ಗ್ಯಾಂಗ್ ನನ್ ಮಕ್ಳು ನಮ್ಮನ್ನ ನೋಡ್ ನಗಾಡಂಗ್ ಆಗ್ಬಿಟ್ರಲ್ಲೋ. ಒಂದ್ ಐಡಿಯಾ ಮಾಡೋ. ಏನ್ರೋ ಗೋಸಿ ಗ್ಯಾಂಗ್, ಒಳ್ಳೆ ಸ್ಕೋರ್ ತಗೊಂಡಿದ್ದೀರಾ, ಪಾರ್ಟಿ ಇಲ್ವಾ? ಓಕೆ, ಕೊಡ್ಸೋಣ. ಹಾಯ್ ಫ್ರೆಂಡ್ಸ್, ಗೋಸಿ ಗ್ಯಾಂಗ್ ಗಿವನ್ ಎ ಪಾರ್ಟಿ. ಲೆಟ್ಸ್ ಗೋ ಟು ಕ್ಯಾಂಟೀನ್. ಕಮ್ ಆನ್. ಹಾಯ್ ಎವ್ರಿವನ್, ಇವತ್ ನೀವ್ ಎಷ್ಟ್ ಬೇಕೋ ಅಷ್ಟ್ ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಕುಡೀರಿ. ಹೇ ನೋಡಮ್ಮ, 3 ನೂಡಲ್ಸ್ 3 ಕೂಲ್ ಡ್ರಿಂಕ್ಸ್ ಕೊಡು ನಮ್ಗೆ. ಭಯ್ಯ 1 ಕಾಫಿ. ಏ ಪಾರ್ಟಿ ಕೊಡಿಸ್ತಾರದು ಯಾರು? ಗೋಸಿ ಗ್ಯಾಂಗ್ ಅಮ್ಮ. ಕಾಫಿ ಬೇಡ, ಮ್ಯಾಂಗೋ ಮಿಲ್ಕ್ ಶೇಕ್ ತಗೋ. ಎಷ್ಟಾಯ್ತು ಬಿಲ್ಲು? 6400. ಹೇ ಬಿಲ್ ಆ ಟೇಬಲ್ ಕೊಡೋ. ಭಯ್ಯ, ಯಾವಾಗ್ಲೂ ಪಾರ್ಟಿ ಕೊಟ್ಟು ಬಿಲ್ಡಪ್ ಕೊಡೋದು ಅವ್ರು ತಾನೆ, ಬಿಲ್ ಅವರೇ ಕೊಡ್ತಾರೆ. ಹೋಗು. उन बोल रहे पैसा तुम दो, तुम बोल रहा तुम बोल रहे उन पैसे दे, तुम बोले पहले कोई तो दो पैसा कौन देगा? ಗೋಸಿ ಗ್ಯಾಂಗ್ ಬಿಲ್ ಕೊಡ್ರೋ. ನಮ್ಮ ಹತ್ರ ಎಲ್ಲಿ ಬರುತ್ತಮ್ಮ ಬಿಲ್ ಕೊಡಕ್ ದುಡ್ಡು? ಹಂಗಾದ್ರೆ ಇವ್ರ ಬಿಲ್ ಕ್ಲಿಯರ್ ಆಗೋವರೆಗೂ ಹೋಗಿ ಪ್ಲೇಟ್ ತೊಳಿರಿ. ನಾವ್ ಯಾಕೆ ಪ್ಲೇಟ್ ತೊಳಿಯೋಣ? ಪಾರ್ಟಿ ಕೊಡಿಸಿದ್ದು ನೀವು ತಾನೇ, ಅದಕ್ಕೆ. ಪಾರ್ಟಿ ಕೊಡ್ತೀವಂತ ಹೇಳಿದೇನೋ ನಿಜ, ಆದ್ರೆ ಇವಾಗ್ಲೇ ಕೊಡ್ತೀವಂತ ನಾವ್ ಯಾವಾಗ ಹೇಳಿದ್ವಿ? ನಮ್ಮ ಹತ್ರ ಎಲ್ ಸ್ವಾಮಿ ಅಷ್ಟು ದುಡ್ಡು ಬರತ್ತೆ. ನಾವೆಲ್ಲ ಹಳ್ಳಿಯವರು, ಪಾಪ ಬಡವರು. ಹೇಯ್ ತಮಾಷೆ ಮಾಡ್ಬೇಡ್ರೋ. ಬಿಲ್ ಆಗಿರೋದು 500,000 ಅಲ್ಲ, 6,400 ರೂಪಾಯಿ. ನಮ್ಮ ಹತ್ರ ಬೇರೆ ಕ್ಯಾಶ್ ಇಲ್ಲ. भैया सब खाना खा रहे, पैसा नहीं दिया भैया, आके वसूल करो भैया. ಹೌನ್ರಿ ಭಯ್ಯ, ನಮ್ಮನ್ನೆಲ್ಲ ಪಾರ್ಟಿ ಕೊಡಿಸ್ತೀನಿ ಅಂತ ಕರ್ಕೊಂಡ್ ಬಂದಿದ್ದು ಅವರು. ಬಿಲ್ಲು ಅವ್ರ ಹತ್ರ ಕೇಳಿ. ಅದೆಲ್ಲ ನಮಗೆ ಗೊತ್ತಿಲ್ಲ. ಟೀ ಕುಡಿತೀನಿ ಅಂತ ಹೇಳಿದವ್ರಿಗೆಲ್ಲ ಜ್ಯೂಸ್ ಕೊಡ್ಸಿದ್ದು ನೀವು. ನಿಮ್ ಮುಖ ನೋಡಿ ನಾವು ಕೊಟ್ಟಿದ್ದು, ನೀವೇ ಬಿಲ್ ಕೊಡ್ಬೇಕು. ನಮ್ಮ ಹತ್ರ ಕ್ಯಾಶ್ ಇಲ್ಲ. ಕ್ಯಾಶ್ ಇಲ್ಲ ಅಂದ್ರೆ ಬೈಕ್ ಬಿಟ್ಟು ಹೋಗು, ಕ್ಯಾಶ್ ಕೊಟ್ಟು ಬೈಕ್ ತಗೊಂಡೋಗು. ಇಲ್ಲ ಅಂದ್ರೆ ಪ್ರಿನ್ಸಿಪಲ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಏನ್ರು ಮಾಡೋದು ಇವಾಗ? ಮಗ ಲೋ,
ಚೈನಾ. ಈ ಕೋಸಿ ಗ್ಯಾಂಗ್ ನನ್ ಮಕ್ಳು ನಮ್ ಮರ್ಯಾದೆ ಕಳ್ದ್ಬಿಟ್ರು. ಇವ್ರನ್ನ ಸುಮ್ನೆ ಬಿಡ್ಬಾರ್ದು. ತಗೊಳ್ಳಿ ದುಡ್ಡು, ಅವ್ರ ಚೇನ್ ವಾಪಸ್ ಕೊಟ್ಬಿಡಿ. ಓಕೆ, ಕೊಡ್ತೀನಿ. ಸೂಪರ್ ಆಗಿ ಮಾಡಿದ್ರಿ ಅವ್ರಿಗೆ. ಸೈಲೆಂಟ್ ಆಗಿ ಅಯ್ಯೋ ಪಾಪ ತರ ಇದ್ರು, ಅಲ್ಲಾಡ್ಸ್ಬಿಟ್ರಲ್ಲ ಅವ್ರನ್ನ. ಏನು ಅಹೋರಾತ್ರಿ ಪ್ಲಾನ್ ಮಾಡ್ಕೊಂಡ್ ಬಂದ್ ಬುದ್ಧಿ ಕಲ್ಸಿದ್ರಾ? ಮತ್ತೆ ರೆಡಿ ಫುಡ್ ತಿನ್ನೋರಿಗೆ ಅಷ್ಟಿರ್ಬೇಕಾದ್ರೆ ರೆಡಿ ಮಾಡಿ ಹಳ್ಳಿ ಆದ್ರು ನಾವು ನಮ್ಗೆ ಎಷ್ಟಿರ್ಬೇಕು? ಹುತ್ತು ಬಿತ್ತು ಹಳ್ಳಿ ಐದ್ರಿಗೆ ನಮಸ್ಕಾರ. ಬಟ್ ಆದ್ರೂ ಅಷ್ಟೊಂದು ನಿಮ್ಗೆ ಎಲ್ಲಿಂದ ಬಂತು? ಅದೇ ಅಜಿತ್ ಸರ್ ಲುಂಬಿನಿ ಗಾರ್ಡನ್ ಹತ್ರ ಕೊಟ್ಟಿದ್ರಲ್ಲ, ಅದ್ರಲ್ಲೇ ಉಳ್ದಿತ್ತು, ಕೊಟ್ವಿ. ಓ, ಪ್ರಾಣ ಉಳಿಸಿದ್ ಗದಿ ಸರ್ ಕೊಟ್ರು ಬಿಟ್ರು ಅನ್ನೋ ಡವ್ ಎಲ್ಲ ಬೇಡ. ನಿಯತ್ತಾಗಿರೋರ್ಗೆ ನೀರ್ ಕೊಡಲ್ಲ ಈ ಜನ, ಅಂತದ್ರಲ್ಲಿ ಅಷ್ಟೊಂದನ ಹೇಗೆ? ಏನ್ರೋ ನಮ್ಗೆ ಹೇಳ್ದೆ ಏನಾದ್ರೂ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೀರಾ ಹೆಂಗೆ? ಪಾರ್ಟು ಇಲ್ಲ, ಫುಲ್ಲು ಇಲ್ಲ. ನಿಜ ಹೇಳಿದ್ರೆ ನೀವ್ ನಂಬಲ್ಲ. ನೀವುಗಳೇನು ಸಾಕ್ಷಿ ಇದ್ರೇನೆ ಕಾನೂನು ನಂಬೋದು. ಅಜಿತ್ ಅಣ್ಣನೇ ಕರ್ಕೊಂಬಂದ್ ನಿಮ್ಗೊಂದ್ಸಲ ಭೇಟಿ ಮಾಡಿಸ್ತೀವಿ, ಅವಾಗ ಗೊತ್ತಾಗತ್ತೆ ಅಲ್ವೇನ್ರು? ಬ್ರಿಟಿಷ್ ಅವರು ನಾವು ಕೊಟ್ಟಿದ್ದ ಟ್ರೀಟ್ ಊರ್ಕೊಂಡ್ ಹಿಂದೆ ಬಿದ್ದವೆ. ಬೇತಾಳ್ ನನ್ ಮಕ್ಳು. ಆಗಿದ್ದಾಗ್ಲಿ ಇವತ್ತೊಂದ್ ಕೈ ನೋಡೇ ಬಿಡೋಣ. ಏಯ್ ಬೇಡ ಕಣ, ಬಂದೂಕು ಬಾಂಬ್ ಇಟ್ಕೊಂಡಿದ್ ಬ್ರಿಟಿಷ್ನವ್ರ ಮುಂದೆ ಎದೆ ಹಬ್ಬಿಸ್ಕೊಂಡು ಮಚ್ಚು ಕೋಲ್ ಇಟ್ಕೊಂಡು ಹೋಗಿದ್ಕೆ 200 ವರ್ಷ ಆದ್ಮೇಲೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಇವ್ರ ಕೈಗೆ ಸ್ಟಿಕ್ಕು ವಿಕೆಟ್ ಇಟ್ಕೊಂಡಿದ್ದಾರೆ, ನಾವು ಕೈಗೆ ಲಾಂಗ್ ಹಿಡ್ಕೋಬೇಕಿತ್ತು. ಆದ್ರೆ ನಮ್ಗದು ಬೇಡ. ಬೀಸೋದನ್ನೇ ತಪ್ಪಿಸ್ಕೊಳ್ಳೋದು ಬುದ್ಧಿವಂತ ಲಕ್ಷಣ. ಬನ್ನಿ ಯೂಟನ್ ತಗೋಬೋಣ. ಏನ್ರೋ ಫ್ರೀ ವೈಫೈ ತರ ಬಂದು ಹೈಫೈ ಹುಡುಗಿರ್ನ ಕ್ಯಾಚ್ ಹಾಕೊಂಡ್ಬಿಟ್ರಿ. ಥೂ, ಬಿಟ್ಟಾಕ್ದು. ಆದ್ರೆ ಕಾಲೇಜ್ ಕ್ಯಾಂಟೀನಲ್ಲಿ 3 ನೂಡಲ್ಸ್, 3 ಕೂಲ್ ಡ್ರಿಂಕ್ಸ್ ಕೊಡ್ಸಿ ನಾಚಿಕೆ ಮಾನ ಮರ್ಯಾದೆ 3 ಇಲ್ದಾಗ ಮಾಡ್ಬಿಟ್ರಲ್ಲೋ. ನಮ್ ಲೈಫ್ ಅಲ್ಲಿ ಇದುವರೆಗೂ ಯಾರತ್ರ ₹1 ಭಿಕ್ಷೆ ಬೇಡಿರ್ಲಿಲ್ಲ. ನಮ್ಮ ಮಮ್ಮಿ ಡ್ಯಾಡಿ ನಾವು ಕೇಳೋದ್ಕಿಂತ ಮುಂಚೆನೆ ಪಾಕೆಟ್ ಅಲ್ಲಿ ಮನಿ ಇರ್ತಿದ್ರು. ಅಂತದ್ರಲ್ಲಿ ನಮ್ನ ಬೆಗ್ಗರ್ಸ್ ತರ ಮಾಡ್ಬಿಟ್ಟಲ್ರು. ಇವತ್ತೈತೆ ನನ್ ಮಕ್ಳ ನಿಮಗೆ ಅಟ್ಯಾಕ್. ಎಲ್ಲೋಡ್ತಾವಿವು? ಯಾಕೋ ಲೋ, ರಮ್ಯಾ ಹೇಳಿದ್ ನಿಜ ಕಣೋ, ನಾವು ಲೂಸ್ಗಳೇ. ಯಾಕೋ? ಅವರೇ ಇಲ್ವಲ್ಲೋ, ನಾವು ಸುಮ್ನೆ ಓಡ್ತಾ ಇದೀವಲ್ಲೋ. ಹೌದಲ್ವೇನೋ? ಹೇಯ್, ಅಲ್ಲವ್ರು ನೋಡ್ರು. ಡೂಡ್ಸ್, ನಾವೇನಾದ್ರೂ ಈಗ ಎಗರಾಡಿದ್ರೆ ಲೈಟ್ ಕಂಬದ ಮೇಲೆ ಫ್ಲೆಕ್ಸು ಪಕ್ಕ ಪಿಕ್ಸು. ನಡ್ರ ಇಲ್ಲಿಂದ ಲೂಟ್ಲಾಗೋಣ. ಬನ್ರ. ಯಾಕ್ರೋ ಮೀಟರ್ ಆಫ್ ಆಗೋಯ್ತಾ? ಬನ್ರೋ ಫೈಟ್ ಮಾಡಲ್ಲ. ವಿಲನ್ಗಳ ನಾವು ವಿಲನ್ಗಳಲ್ಲ, ಹೀರೋಗಳು. ನನ್ ಮಗನ್ ಹೀರೋಗಳಾಗಿದ್ರೆ ಹುಡುಗಿರ್ನ ಪಟಾಯಿಸ್ಕೊಂಡು ಮಾಲು, ಪಾರ್ಕು, ಥಿಯೇಟ್ರು ಅಂತ ಡ್ಯೂಯೇಟ್ ಆಡ್ಕೊಂಡು ಓಡಾಡ್ತಾ ಇದ್ರಿ. ಇವ್ರು ಕಂಡ್ರು ಹೀರೋಗಳು. ಕಾಲೇಜ್ ಸ್ಟೆಪ್ ಹಚ್ಚಿ 3 months ಆಗಿಲ್ಲ, 3 roses ನ ಕ್ಯಾಚ್ ಹಾಕೊಂಡು ಲವ್ ಬರ್ಡ್ಸ್ ತರ ಫ್ಲೈ ಮಾಡ್ತವ್ರೆ. ನೀವು ಕಣೋ ವೇಸ್ಟ್ ನನ್ ಮಕ್ಳು. ನೋಡ್ರೋ, ವಿಲನ್ಗಳು ಹೀರೋಗಳ ಮ್ಯಾಟ್ರ್ ಬೇಡ. ನಮ್ ತಂಟೆಗ್ ಬಂದ್ರೆ
ಸರಿ ಇರಲ್ಲ. ಏಯ್ ಏನ್ರ ಮಾಡ್ತೀರಾ? ಶಿವಾಜಿನಗರ್ ಲಾಲು ಗೊತ್ತಾ? ಶ್ರೀರಾಮ್ಪುರ ವೇಲು ಗೊತ್ತಾ? ಬಳ್ಳಾರಿ ಬೀರುಲು ಗೊತ್ತಾ? ಇವರೆಲ್ಲ ನಮ್ ಬಾಸ್ಗಳಮ್ಮ. ಎನ್ಕೌಂಟರ್ ದಯಾನಾಯಕ್ ಗೊತ್ತಾ? ಟೈಗರ್ ಅಶೋಕ್ ಕುಮಾರ್ ಗೊತ್ತಾ? ರವಿ ಡಿ ಚನ್ನಣ್ಣವ್ರ ಗೊತ್ತಾ? ಇವರೆಲ್ಲ ಯಾರು ಅಂತ ಗೊತ್ತೇನ್ರ ನಿಮ್ಗೆ? ನಮ್ ಹೀರೋಗಳು ನಿಮ್ ಬಾಸ್ಗಳನ್ನ ಟುಪಿಲ್ ಅಂತ ಹೊಡ್ ಸಾಯಿಸ್ಬಿಡ್ತಾರ. ನಡಿಯೋ ಮನೆಗೆಲ್ಲೇ ತಿರುಗ್ ನೋಡ್ದಿರಲ್ಲೇ. ಓ ನಂಬಣನ ನಮ್ಗೆ ಬಿಡ್ತಾರೆ. ನಮ್ ತಂಟೆಗ್ ಬಂದ್ರೆ ನಿಮ್ನ ಸುಮ್ನೆ ಬಿಡಲ್ಲ ಕಣ್ರೋ. ನೋ ಈ 3 ವೇಸ್ಟ್ ಬಾಡಿಗಳು ನೋಡೋದಕ್ಕೆ ಇಷ್ಟು ಬಾಡಿಗಳು ಬೇಕಾ? ನೋ 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 ನೋ, ಈ ಒಂದು ಸ್ಲಿಮ್ ಬಾಡಿನೇ ಸಾಕು. ನೋಡ್ತಾ ಇರಿ ನನ್ ಮಕ್ಳಿಗೆ ಹೊಡಿತಾರೆ ಡೊಂಗಿ ಜ್ವರ ಹೆಂಗ್ ಬರುತ್ತೆ ಅಂತ. ಅಜಯ್, ರೋಹಿತ್, ಅಜಿತ್ ಅಣ್ಣ ಫೋನ್ ಮಾಡ್ತಾ. ಹೌದಾ? ಹಲೋ, ಎಲ್ಲಿದ್ದೀರಾ ಬ್ರದರ್ಸ್? ಇಲ್ಲೇ ಹಾಸ್ಟೆಲ್ ಅಲ್ಲಿ. CNR ಟೆಕ್ಸ್ಟೈಲ್ಸ್ ಹತ್ರ ಬನ್ನಿ ಬ್ರದರ್ಸ್. ಯಾಕೆ ಸರ್? ಹೇಳ್ತೀನಿ ಬನ್ನಿ ಬ್ರದರ್ಸ್ ನೀವು. ಸರಿ ಸರ್, ಬರ್ತೀವಿ. ಹೇಯ್, ಯಾಕೋ ಗೊತ್ತಿಲ್ಲ, CNR ಟೆಕ್ಸ್ಟೈಲ್ ಹತ್ರ ಬರಕ್ ಹೇಳ್ತವ್ರು. ಹೌದಾ? ನಡ್ರಿ ಹೋಗಿ ನೋಡೋಣ ಏನಕ್ಕೆ ಅಂತ. ಸರ್ ಸರ್ ಹಾಯ್ ಬ್ರದರ್, ಹೇಗಿದ್ದೀರಾ? ಸರ್ ಬನ್ನಿ 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 ಬ್ರದರ್ಸ್, ಬನ್ನಿ ಬನ್ನಿ ಬ್ರದರ್ಸ್, ನಮ್ದೇ ಅಂಗಡಿ ನೋಡಿ. ನಿಮ್ಗೆ ಎಷ್ಟು ಜೊತೆ ಬಟ್ಟೆ ಬೇಕೋ ಅಷ್ಟು ಜೊತೆ ಬಟ್ಟೆನು ಸಂಕೋಚ ಇಲ್ಲದೆ ತಗೊಳ್ಳಿ. ನಡೀರಿ ಬನ್ನಿ. ನೋಡ್ರ, ನೀವು ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಓದ್ತಾರ ಕಾಲೇಜಲ್ಲಿ ಓದ್ತಾ ಇದ್ದೀರಾ. ನೀವು ನನ್ನ ಬ್ರದರ್ಸು, ಹೆಂಗ್ ಎಂಟ್ರಿ ಕೊಡ್ಬೇಕು ಗೊತ್ತಾ? ನೋಡ್ರ, ನೀವ್ ಈ ತರ ಎಲ್ಲ ಬಟ್ಟೆ ಹಾಕೊಂಡೋದ್ರೆ ನನ್ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ. ಅಲ್ಲ ನನ್ ಪ್ರಾಣ ಉಳಿಸ್ತಾರ ನೀವು ಚೆನ್ನಾಗಿರ್ಬೇಕು. ಕಮಾನ್ ಕಮಾನ್. ಬಿಲ್ ಎಷ್ಟಾಗಿದೆ ಸರ್? ಡಿಸ್ಕೌಂಟ್ ಎಲ್ಲ ಕಳೆದು 40,000 ಆಗಿದೆ ಸರ್. ಹಲೋ ಭಯ್ಯ, ಮನೆಗೆ ಬನ್ನಿ. ಸಾರಿ, ನನ್ಗೆ ಸ್ವಲ್ಪ ಕೆಲಸ ಇದೆ. ತುಂಬಾ ಸೀರಿಯಸ್ ಭಯ್ಯ. ಹೌದಾ? ಓಕೆ ಓಕೆ, ಬರ್ತೀನಿ. ಬ್ರದರ್ಸ್, ತಪ್ಪು ತಿಳ್ಕೊಬೇಡಿ, ನನ್ಗೆ ಯಾವ್ದೋ ಒಂದು ಅರ್ಜೆಂಟ್ ಕೆಲಸ ಬಿತ್ತು. ನಿಮ್ಮ ಹಾಸ್ಟೆಲ್ ಇಲ್ಲೇ ಪಕ್ಕದಲ್ಲೇ ಅಲ್ವಾ? ಪ್ಲೀಸ್ ನೀವು ನಡ್ಕೊಂಡು ಹೋಗ್ಬಿಡ್ತೀರಾ? ಆಯ್ತಾ? ಬ್ರದರ್ಸ್, ಇಫ್ ಯು ಡೋಂಟ್ ಮೈಂಡ್, ನಮ್ಮ ಹುಡುಗ ಒಬ್ಬ ಬರ್ತಾನೆ, ಮಯೂರ್ ಅಂತ. ಅವನಿಗೆ ಒಂದು ಬಾಕ್ಸ್ ಕೊಟ್ಬಿಡ್ತೀರಾ? ಅಯ್ಯೋ ಅಣ್ಣ, ಅದಕ್ಕೆ ರಿಕ್ವೆಸ್ಟ್ ಮಾಡ್ತೀರಾ? ಆರ್ಡರ್ ಮಾಡಿ ಮಾಡ್ತೀವಣ್ಣ. ಎಲ್ಲಿಗೆ ಕೊಟ್ಬಿಡ್ಬೇಕು? ನಾನು ನಿಮ್ ಬ್ರದರ್ಸ್ ಬ್ರದರ್. ತಗೊಳ್ಳಿ. ನೀವೆಲ್ಲೂ ಹೋಗ್ಬೇಡಿ, ಅವನ್ನೇ ಇಲ್ಲಿ ಕಳಿಸ್ತೀನಿ, ಕೊಟ್ಬಿಡಿ. ಓಕೆ, ಬಾಯ್ 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 ಬಾಯ್. ಅಜಯ್, ರೋಹಿತ್, ಮಂಜು ನೀವೇನಾ? ನಾನೇ ಅಜಿತ್ ಬೈ ಕಳ್ಸಿದ ಹುಡುಗ. ಅಜಿತ್ ಅಣ್ಣ ನಮ್ ನಂಬರ್ ನಿಮ್ಗೆ ಕೊಟ್ಟವ್ರ? ಮೆಸೇಜ್ ಮಾಡಿದ್ದಾರೆ. ಎಲ್ಲಿ ಫೋನ್ ಮಾಡಿ ನೋಡೋಣ. ಅಜಿತ್ ಅಣ್ಣ ಹೇಳ್ದವ್ರು ನೀವೇ ಅಂತ ಕನ್ಫರ್ಮ್ ಆಗ್ಬೇಕಾಗಿತ್ತು. ನೋಡಿ. ಅಜಿತ್
ಆಯ್ತಣ್ಣ ಅದೆಂತೆಂತವ್ರನ್ನ ಫ್ರೆಂಡ್ ಮಾಡ್ಕೊಂಡವ್ರು ನೋಡಕ್ ಒಳ್ಳೆ ಕಳ್ಳ ಇದ್ದಂಗ ಅವ್ನು ಇವನು. ಕೆಂಪೇಗೌಡ ಊರಿನಲ್ಲಿ ಹೀರೋ ಸಾಧ್ವಿ ನಾವು ಇಲ್ಲಿ ನಮಗೆ ಇಲ್ಲ ಕೋಟಿ ಕನಸು ವಿರೋಧೊಂದೇ ಕಲೆಯ ಡ್ರೀಮ್ಸು ಮುತ್ತು ರಾಜ ವಿಷ್ಣುದಾದ ರೆಬಲ್ ಸ್ಟಾರೇ ನಮಗೆ ಸ್ಫೂರ್ತಿ ಇವರ ದಾರಿಲೇ ನಮ್ಮ ಪಯಣ ಅಚ್ಚಳಿಯದ ಚರಿತ್ರ ನಮ್ದು ತಮಾಷೆ ಅಲ್ಲರೇ. Don't mess with me. ನಮ್ಮ ಸ್ಪೀಡಿಗೆ ಬ್ರೇಕ್ ಇಲ್ಲ ರೀ, ನಮ್ಮ ಓಟಕ್ಕೆ ತಡೆ ಇಲ್ಲ ರೀ, ನಮ್ಮ ಕನಸಿಗೆ ಕೊನೆ ಇಲ್ಲ ರೀ, ನಮ್ಮ ಆಸೆಗೆ ಮಿತಿ ಇಲ್ಲ ರೀ. ಈ ರಾಜಧಾನಿಗೆ ನಾವು ಬಗ್ಗಿ ನೋಡಿ ನಮ್ಮ ಮುಟ್ಟೋಕ್ಕಾಗಲ್ಲ ನೀ ಬೆತ್ತಿಗಾಡಿ. ಗೆದ್ದರೆ ಹಿಗ್ಗೋನಲ್ಲ, ಸೋತರೆ ಕುಕ್ಕುವ ಚಾನ್ಸೆ ಇಲ್ಲ, ಹತ್ತಿದ ಏಣಿಯನ್ನ ಒದೆಯಲ್ಲ. ಗೆದ್ದರೆ ಹಿಗ್ಗೋನಲ್ಲ, ಸೋತರೆ ಕುಕ್ಕುವ ಚಾನ್ಸೆ ಇಲ್ಲ, ಹತ್ತಿದ ಏಣಿಯನ್ನ ಒದೆಯಲ್ಲ. ಹಾಡಾಡುತ್ತಾ ಕುಣಿದಾಡುತ್ತಾ ನಿಮ್ಮೆಲ್ಲರ ನಗಿಸುತ್ತವೆ ಈ ನೆಲದ ಸವಿ ನುಡಿಯ ಏಳಿಗೆಗೆ ದುಡಿಯೋದೆ ನಮ್ಮ ಕಾಯಕ. ಕೆಂಪೇಗೌಡ ಊರಿನಲ್ಲಿ ಹೀರೋ ಸಾಧ್ವಿ ನಾವು ಇಲ್ಲಿ ನಮಗೆ ಇಲ್ಲ ಕೋಟಿ ಕನಸು ವಿರೋಧೊಂದೇ ಕಲೆಯ ಡ್ರೀಮ್ಸು. ಸನಿ ಸಗಮ ಬಗಮ ಸಗಮ ಸನಿ ಸಗಮ ಬಗಮ ಬರಿಬಾ ಬರಿದಾ ದದ ನಿದಾ ದದ ನಿದಾ ದದ ನಿದಾ ಗರಿ ಗರಿ ಬರೆ ಬರಿದಾ ದದ ನಿ ಬಬ ಬರಿ ಬಮ ಮಗ 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 ನಿ ದದ ಗಗ ನಿ ದದ ಗಗ ಬಮ ನಿ ಬಮ ಗ ಬಮ ನಿ ಸಾ. ಯಾರಿಗೂ ಕಮ್ಮಿ ಇಲ್ಲ, ಯಾರಿಗೂ ಅಂಜುವ ಮಾತೇ ಇಲ್ಲ, ನಿಮ್ಮಯ ಹುಡುಗರು ಮರೆಯದಿರೇ. ಯಾರಿಗೂ ಕಮ್ಮಿ ಇಲ್ಲ, ಯಾರಿಗೂ ಅಂಜುವ ಮಾತೇ ಇಲ್ಲ, ನಿಮ್ಮಯ ಹುಡುಗರ ಮರೆಯದಿರೇ. ಕರುನಾಡಿನ ಸಿರಿನಾಡಿನ ಕಾವೇರಿಯ ಈ ಪುತ್ರರು ಅಭಿಮಾನಿಯ ಅಭಿಮಾನದ ಋಣವನ್ನು ಮರೆಯಲ್ಲ ಎಂದೆಂದಿಗೂ. ಕೆಂಪೇಗೌಡ ಊರಿನಲ್ಲಿ ಹೀರೋ ಸಾಧ್ವಿ ನಾವು ಇಲ್ಲಿ ನಮಗೆ ಇಲ್ಲ ಕೋಟಿ ಕನಸು ವಿರೋಧೊಂದೇ ಕಲೆಯ ಡ್ರೀಮ್ಸು. ಮುತ್ತು ರಾಜ ವಿಷ್ಣುದಾದ ರೆಬಲ್ ಸ್ಟಾರೇ ನಮಗೆ ಸ್ಫೂರ್ತಿ ಇವರ ದಾರಿಲೇ ನಮ್ಮ ಪಯಣ ಅಚ್ಚಳಿಯದ ಚರಿತ್ರ ನಮ್ದು ತಮಾಷೆ ಅಲ್ಲರೇ. Don't mess with me. ಏನ್ರೋ ಜೂನಿಯರ್ ಆರ್ಟಿಸ್ಟ್ ತರ ಇದ್ರಿ, ಸೂಪರ್ ಸ್ಟಾರ್ ತರ ಆಗ್ಬಿಟ್ರಿ. ಸಡನ್ ಆಗಿ ಬೆಳ್ದು ಯಾವ ಗಿಡನು ಮರ ಆಗಲ್ಲ ಕಣ್ರೋ. ಹಾಗೇನಾದ್ರೂ ಇದ್ರೆ ಹುಯ್ಯೋ ಮಳೆಗೆ ಎಲ್ಲಂದ್ರಲ್ಲಿ ತಲೆ ಎತ್ತೋ ನಾಯಿ ಕೊಡೆ ಮಾತ್ರ. ಅದಕ್ಕೂ ಆಯಸ್ ಒಂದೇ ದಿನ ನೋಡ್ರೋ. ಶ್ರೀಮಂತಿಕೆ ಅನ್ನೋದು ಹುಟ್ಟಾನೆ ಬರ್ಬೇಕು. ನಮ್ ತರ ಲೈಟ್ನಿಂಗ್ ತರ ಹಿಂಗ್ ಬಂದ್ ಹಂಗೋಗೋ ನಿಮ್ಗಳಿಗೆ ಬಿಲ್ಡಪ್ ಬೇರೆ ಬೇಕಾ? ಯೂಸ್ಲೆಸ್. ಚಾಯ್ ಮಾರ್ತಿದ್ದವರು ಪ್ರೈಮ್ ಮಿನಿಸ್ಟರ್ ಆಗಿದ್ದು, ದೊರೆ ಅನ್ಸ್ಕೊಂಡವ್ರು ದೇಶ ಬಿಟ್ಟೋಗಿದ್ದು ಉದಾಹರಣೆ ಕಣ್ಮುಂದನೇ ಇದೆ. ದುಡ್ಡು ಇಟ್ಕೊಂಡಿರೋಣಲ್ಲ ಕಣ ಶ್ರೀಮಂತ, ಒಳ್ಳೆ ಗುಣ ಮನ್ಸು ಬೆಳೆಸ್ಕೊಂಡಿರ್ತಾನಲ್ಲ ಅವ್ನ್ ಕಣ ನಿಜವಾದ ಶ್ರೀಮಂತ. ಸೂಪರ್ ಮಚ್ಚ. ಏನ್ ಸೂಪರ್, ನಿಮ್ ಮಕ ಮುಚ್ಚ. ಜ್ಯೂಸ್ ಕುಡಿಬೇಕಾರೆ ನಾವು ಬೇಕು, ಸಪೋರ್ಟ್ ಮಾತ್ರ ಅವ್ರಗ. ಏನೋ ಒಂದ್ ಬನಾನಾ ಜ್ಯೂಸ್ ಕೊಡ್ಸ್ಬಿಟ್ಟು ಅಧಿಕಾರ ಚಲಾಯಿಸಕ್ ಬರ್ತೀಯಾ? ಯಾವಳಿಗ್ ಬೇಕು ನೀನ್ ಜ್ಯೂಸು ತಗೊಳ್ಳೋ. ಹಾಯ್ ಹಾಯ್ ಯಾಕಣ್ಣ ಹಂಗ್ ನೋಡ್ತಾ ಇದ್ದೀರಾ? ಅಲ್ಲ ಕಣ್ರು, ನಾನ್ ರಾಯಲ್ ಆಗಿ ಜೀಪಲ್ಲಿ ತಿರ್ಗಾಡೋದು, ನೀವು ನನ್ನ ಬ್ರದರ್ಸ್ಗಳಾಗಿ ನಡ್ಕೊಂಡು ತಿರ್ಗಾಡೋದನ್ನ ನನ್ ಕಣ್ಣಿಂದ ನೋಡಕ್ ಆಗ್ತಿಲ್ಲ ಕಣ್ರು. ಏಯ್ ಬೇಗ ಗಾಡಿ ಹತ್ರ. ಎಲ್ಲಿಗಣ? ಕೂತ್ಕೊಡ್ರಿ ಹೇಳ್ತೀನಿ.
ಬನ್ನಿ ಬ್ರದರ್ಸ್, ಯಾವ ಬೈಕ್ ಬೇಕೋ ಸೆಲೆಕ್ಷನ್ ಮಾಡ್ಕೊಳ್ಳಿ. ಜೀಪ್ ಇದೆಯಲ್ಲ, ಬೈಕ್ ಯಾಕಣ? ಬೈಕು ನನ್ಗಲ್ಲ, ನಿಮ್ಗೆ. ನಮಗ? ಎಸ್. ನಮಗೆ ಯಾಕಣ ಬೈಕು? ಬೇಡ ಅಣ್ಣ. ಏನಣ್ಣ 1000 ರೂಪಾಯಿ ಕೊಡ್ಸಿ ಅನ್ನಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ. ನಮಗ್ ಯಾಕಣ ಅಷ್ಟೆಲ್ಲ ಖರ್ಚು ಮಾಡ್ತೀಯಾ? ಬೇಡ ಅಣ್ಣ. ಬ್ರದರ್ಸ್, ನೀವು ನನ್ನ ಪ್ರಾಣ ಉಳಿಸಿದವರು. ನಿಮಗ್ ಖರ್ಚು ಮಾಡ್ದೆ ನನ್ನ ಸಂಬಂಧಿಕರಿಗೆ ಖರ್ಚು ಮಾಡ್ಲಾ? ಹೋಗಿ ಬ್ರದರ್ಸ್, ಹೋಗಿ ತಗೊಳ್ಳಿ. ಹೋಗಿ ಬ್ರದರ್ಸ್. ಹೊಸ ಬೈಕ್ ಕೊಡಿಸಿದ್ರೆ ಚೆನ್ನಾಗಿರ್ತಿತ್ತು. ಅತಿ ಆಸೆ ಗತಿ ಕೇಳು. ಪುಕ್ಸಟೆ ಸಿಗ್ತಾ ಇದೆ. ಯಾವ್ದಾದ್ರು ಒಳ್ಳೆ ಬೈಕ್ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳೋ. ಸರಿ ಮಗ. ತಗೊಳ್ಳಿ ಬ್ರದರ್ಸ್, ಇಟ್ಕೊಳ್ಳಿ. ನೀವು ಊರ್ಗ್ ಹೋಗಿದ್ ಬನ್ನಿ. ನೀವು ಬೈಕಲ್ಲಿ ಊರ್ಗ್ ಹೋಗಿದ್ ನೋಡಿದ್ರೆ ನಿಮ್ಮ ಅಪ್ಪ ಅಮ್ಮಗೆ ಖುಷಿ ಆಗುತ್ತೆ. ಆ ಖುಷಿ ನಿಮ್ಗೆ ಒಳ್ಳೇದ್ ಮಾಡುತ್ತೆ. ಥ್ಯಾಂಕ್ಸ್ ಅಣ್ಣ. ಯಾವ ಜನ್ಮದ ಋಣನೋ ನೀ ನಮಗ್ ಸಿಕ್ಕಿದ್ದು. ನಿಮ್ಮನ್ ಯಾವತ್ತೂ ನಮ್ ಮರೆಯಲ್ಲ. ನಾನ್ ಸಿಕ್ಕಿದ್ದಲ್ಲ, ನೀವು ನನಗ್ ಸಿಕ್ಕಿರೋದು ನನ್ನ ಅದೃಷ್ಟ. ಹೋಗ್ಬಿಟ್ಟು ಬನ್ನಿ. ಬಾಯ್. ಯಾರ್ ನೀವು? ನಾನ್ ಕಣವ. ಅಯ್ಯ, ಕರ್ಲೆ ನನ್ ಮಗ ಅನ್ಕೊಂಡಿದ್ದೆ. ಸೂಪರ್ ನನ್ ಮಗ ಬಂದಿದ್ಯಾ? ಅದೆಂತೋ ರಾಜಕಾರಣ ಅಂತ ನಮ್ ಊರ್ ದೇವ್ರು ಸಿಕ್ಕವ್ರೆ. ದೊಡ್ಡ ಶ್ರೀಮಂತರು. ಅವರಪ್ಪ ಬೇಜಾನ್ ಆಸ್ತಿ ಮಾಡಿಕವ್ರೆ. ಎಷ್ಟ್ ಖರ್ಚು ಮಾಡೋರು ಕರ್ಗಲ್ಲ ಅಂತ ಲಕ್ಷ್ಮಿ ಅವ್ರ ಹತ್ರ. ಅವ್ರಿಗೆ ನಾವ್ ಕಂಡ್ರೆ ತುಂಬಾ ಇಷ್ಟ. ಅವ್ರೆ ನಮ್ ಬಟ್ಟೆದಾತ್ರು, ಬೈಕಿಂದಾತ್ರು, ಈ ದುಡ್ಡಿಂದಾತ್ರು. ಪೂಜಾರಪ್ಪ, ನೋಡ್ಕೊಂಡ್ ಚೆನ್ನಾಗ್ ಮಾಡು ಪೂಜೆನ. ಮುಚ್ಚಿಗೆ ನಿಂತ್ಕೊಳ್ಳಿ. ಚೆನ್ನಾಗಿ ಬೇರೆ ಕೆಟ್ಟ ಬೇರೆ ಮಾಡ್ತೀರೇನೋ ಪೂಜೆನ. ಓ, ಮತ್ತೆ ದೇವಸ್ಥಾನದಲ್ಲಿ ಏನಕ್ಕೆ ದುಡ್ಡು ಕೊಟ್ರೆ ಶೀಘ್ರ ದರ್ಶನ, ಇಲ್ಲಾಂದ್ರೆ ಧರ್ಮ ದರ್ಶನ ಅಂತ ಮಾಡೋದು? ನಾನು ಹೋಗ್ತೀನಿ ಮಾಡಕ್ಕೆ. ಕನಿಷ್ಠ ಮುಂಡೆ ಚೌಡೇಶ್ವರಿಯೇ ನಮಃ, ಚಾಮುಂಡೇಶ್ವರಿಯೇ ನಮಃ, ದುರ್ಗೇ ನಮಃ, ಓಂ ನಮೋ. ಯಾರೋ ನಂಟ್ರು ಬಂದಿರಂಗ ಅವರಲ್ಲ. ಅಮ್ಮೇ, ಏನ್ರಿ? ಯಾರ್ದಮ್ಮಿ ಬೈಕು? ನಿನ್ ಮಗುಂದೆ ಕಣ್ರಿ. ಮಗುಂದ? ಇದೇನಿದು ಗೋವು ಬಿರಿಯಾನಿ ಕತೆ? ಸರಿಯಾಗಿ ಕಣ್ಬಿಟ್ಟು ನೋಡು, ನನ್ ಮಗ. ನನ್ ಮಗ ಕೊಡು. ಬಾಯ್. ಹಾಯ್ ರಮ್ಮು. ರಮ್ಮು ವಿಸ್ಕಿ ಆಮೇಲೆ. ಎಲ್ಲಿದ್ಯಾ? ಊರಲ್ಲಿದ್ಯಾ? ನಾಟಿ ಕೋಳಿ ಸಾರು ಮುದ್ದೆ ಉಂಡು ಮಲ್ಗಿದ್ಯಾ? ನಾವು ಬೆಂಗಳೂರಲ್ಲಿ ಇದೀವಿ ಬಂಗಾರ. ಎಲ್ಲಿದ್ದೀರಾ? ಇಲ್ಲೇ ಹಾಸ್ಟೆಲ್ ಅಲ್ಲಿ. ನೀನಲ್ಲಿದ್ಯಾ? ಕ್ಲಾಸ್ ಅಲ್ಲಿ ಇದ್ವಿ. ನೀವ್ ಇಲ್ದ ಪಾಠ ಕೇಳಕ್ಕೆ ಬೇಜಾರು. ಅದಕ್ಕೆ ಕಿತಾಪತಿ ಮಾಡಿ ಕ್ಲಾಸ್ ಇಂದ ಆಚೆ ಬಂದ್ಬಿಟ್ವಿ. ಒಳ್ಳೆ ಕೆಲಸ ಮಾಡಿದ್ರಿ. ಏಯ್, ನಿಮ್ಗೆಲ್ಲ ಒಂದು ಸರ್ಪ್ರೈಸು. ಗೇಟ್ ಹತ್ರ ಬನ್ನಿ, ಬೇಗ ನಾವು ಬರ್ತೀವಿ. ಬಾಯ್. ನಡೀರೋ ಹೋಗೋಣ. ಹೇ, ಯಾರೋ ಈ ಬೈಕ್ಗಳು? ನಮ್ಮವೇ. ನಿಮ್ ಡ್ಯಾಡ್ಸ್ ಕೊಡ್ತಿದ್ದ? ಬೀಡಿಗೆ ಓಸಿ ಗಿರಾಕಿ ಕಾಯೋರು ಅವ್ರಿಗೆ ಬೈಕ್ ಕೊಡಿಸ್ತಾರಾ? ಮತ್ತೆ ನಮ್ಮ ಅಜಿತನ ಕೊಡ್ಸಿದ್ರು. ಏಯ್, ಜಾಸ್ತಿ ಆಯ್ತು ನಿಮ್ದು. ಬೆಂಗಳೂರಿದು ಬಂದ್ ಕೊಟ್ಟು ಬೆಟ್ಟದಷ್ಟು ಕೆಲಸ ಮಾಡಿಸ್ಕೊಳ್ತಾರೆ ಇಲ್ಲಿ, ಗೊತ್ತಾ? ಕೇರ್ಫುಲ್ ಆಗಿರಿ. ಏಯ್, ನಮ್ಮ ಅಜಿತಣ್ಣ ಅಂತವ್ರಲ್ಲ. ವೇಸ್ಟ್ ಮಾಡಕ್ ನಮ್ಮ ಹತ್ರ ಟೈಮ್ ಇಲ್ಲ. ಬನ್ನಿ ಅತ್ತಿ, ಕೂತ್ಕೊಳ್ರಿ. ಎಲ್ಲಿದ್ರು? ಸಸ್ಪೆನ್ಸ್. ಎಲ್ಲಿದ್ರು? ಹಾಗೆ ರೌಂಡು ಬನ್ನಿ.
ಇಲ್ಲೇ ನಮ್ ಹುಡುಗಿರ್ ಜೊತೆ ಇದೀವಣ್ಣ. ಯಾಕೋ ನಿಮ್ಮನ್ನ ನೋಡ್ಬೇಕು ಅನಿಸ್ತಿದೆ. ಸಂಜೆ ಡಾಬಾ ಹತ್ರ ಬನ್ನಿ ಬ್ರದರ್. ಓಕೆ ಅಣ್ಣ, ಓಕೆ ಬರ್ತೀವಣ್ಣ. ಹೇ ಅಜಿತ್ ಅಣ್ಣ ನಮಗ್ ಡಾಬಾ ಕರೀತವ್ರು. ಡಾಬಾನ ಏನ್ರೋ ಎಣ್ಣೆ ಹೊಡೆಯೋದ್ ಕಲ್ತಿದ್ದೀರಾ? ಇಲ್ಲಪ್ಪ. ಸುಳ್ಳು ಹೇಳ್ಬೇಡ್ರಿ. ಪ್ರಾಮಿಸ್ ಇಲ್ಲ. Hi brothers. Hi. Come on, come on. ಹಾಯ್ ಅಣ್ಣ. ಊರ್ಗ್ ಹೋಗಿದ್ ಬಂದ್ರಾ? ಹ್ಞೂ ಅಣ್ಣ. ನೀವು ಬೈಕಲ್ಲಿ ಊರ್ಗ್ ಹೋಗಿದ್ ನೋಡಿ ನಿಮ್ಮ ಅಪ್ಪ ಅಮ್ಮ ಖುಷಿ ಪಟ್ರು ತಾನೇ? ಓ ಫುಲ್ ಖುಷಿ ಆದ್ರು. ನಮ್ಮನೇಲಿ ಒಂದೇ ಹಿಂಸೆ, ನೆಕ್ಸ್ಟ್ ಟೈಮ್ ಊರಿಗೆ ಬರ್ಬೇಕಾದ್ರೆ ನಿಮ್ಮನ್ನ ಕರ್ಕೊಂಡ್ ಬನ್ನಿ ಅಂತ. ಒಂದ್ಸಲ ಬರ್ತೀರಾ ನಮ್ಮ ಊರಿಗೆ? ಏಯ್ ನನ್ ಬಗ್ಗೆ ಯಾಕ್ರೋ ನಿಮ್ ಮನೇಲಿ ಹೇಳಕ್ ಹೋದ್ರಿ? ಹೇಳ್ದೆ ಹೋದ್ರೆ ಈ ಬೈಕು ಬಟ್ಟೆ ದುಡ್ಡು ಎಲ್ಲಿಂದ ಬಂತು ಅಂದ್ರೆ ಕಾಲೇಜ್ ಹೋಗ್ತೀನಿ ಅಂತ ಹೇಳಿ ಕಳ್ತನ ಮಾಡೋಕ್ ಶುರು ಮಾಡ್ಕೊಬಿಟ್ಟಿದೀನೋ ಅಂತ ಡೌಟ್ ಪಟ್ರೆ ಅದಕ್ಕೆ ಹೇಳ್ದೋ. ಮತ್ತೆ ನಿಮ್ ಹುಡ್ಗಿರ್ನ ಬೈಕಲ್ಲಿ ಕೂರ್ಸ್ಕೊಂಡು ಎಲ್ಲಿ ಹೋಗಿದ್ರಿ? JP ಪಾರ್ಕ್ ಹೋಗಿದ್ವಣ್ಣ. ಹಂಗಾದ್ರೆ ನಿಮ್ದು ಫುಲ್ ಹ್ಯಾಪಿ? ಫುಲ್ ಎಲ್ಲ ಏನಿಲ್ಲ, ಒಂದ್ ಸ್ವಲ್ಪ ಅಷ್ಟೇ. ನಾವಿನ್ನು ಎಲ್ಬೋರ್ಡ್ ಅಣ್ಣ. ಏನೋ ಎಂಜಾಯ್ ಮಾಡ್ರಪ್ಪ ವಯಸ್ಸು ಹುಡುಗರು. ಏಯ್ ಬರ ಇಲ್ಲಿ. ಬೇಡ ಬೇಡ, ಊಟ ಮಾಡ್ದು. ನಮ್ ಹುಡ್ಗಿ ಜೊತೆ ಊಟ ಮಾಡ್ಕೊಂಡ್ ಬಂದ್ವಿ. ಇವ್ರಿಗೆ ಸಪ್ಲೈಯರ್ ಅನ್ನೋ ಬದಲು ಎಷ್ಟು ಅಂತ ಕರಿಬೇಕು. ಎಷ್ಟು ಯು ಮೀನ್ ವಾಟರ್? ಅಲ್ಲ, ಹೆವನ್ ಅಂದ್ರೆ ಸ್ವರ್ಗ, ಹೆಲ್ ಅಂದ್ರೆ ನರ್ಕ. ಸ್ವರ್ಗ ತೋರಿಸ್ತೀನಿ ಅಂತ ಹೇಳಿ ಜನಕ್ಕೆ ಕುಡಿಸಿ ನರ್ಕ ತೋರಿಸೋ ಆರ್ಗ್ಯಾನಿಕ್ ಮ್ಯಾನ್. ಬಾರ್ಗೆ ಹುಚ್ಚಿಡ್ಸೋ ಆಸ್ಪತ್ರೆ, ಗ್ರಿಲ್ ಚಿಕನ್ಗೆ ಉಂಡೆ ಕೋಳಿ, ಸಪ್ಲೈಯರ್ಗೆ ಎಷ್ಟು ಎಲ್ಲದಕ್ಕೂ ಒಂದೊಂದು ಹೆಸರು ಇಡ್ತೀರಲ್ಲ. ಗೋಸಿ ಗ್ಯಾಂಗ್ ಅಂತ ನಿಮ್ಗೆ ನೀವೇ ಇಟ್ಕೊಂಡ್ರ ಇಲ್ಲ ಇನ್ಯಾರಾದ್ರೂ ಇಟ್ರ? ಬೇರೆಯವ್ರು ಇಟ್ರಣ. ನಮ್ಗೊಬ್ಬ ಮೇಟಿ ಇದ್ದ, ಸ್ಕೂಲಿಗೆ ಚಕ್ಕರ್ ಹಾಕಿದಕ್ಕೆ ಅವನ್ ಇಟ್ಟ. ಆ ಮೇಟಿಗೆ ನಾವೇನ್ ಹೊಸಿ ಕೂಳೆ ಕೊಟ್ಟಿಲ್ಲ ಅಣ್ಣ. ವಿದ್ಯೆ ಬುದ್ಧಿ ಕಲಿಸಿ ಸಮಾಜದಲ್ಲಿ ಬದುಕು ಕಟ್ಕೊಳ್ಳೋಕೆ ದಾರಿ ತೋರಿಸೋ ನಂಗೆ ಒಂದು ಶಿಕ್ಷೆ ಕೊಡೋ ಅಧಿಕಾರ ಇಲ್ವಾ? ಆವತ್ತು ಅವರು ನೀವು ಸ್ಕೂಲ್ ಚಕ್ಕರ್ ಹಾಕಿದಕ್ಕೆ ಪುಟ್ಗೋಸಿಲಿ ಬಿಸಿಲಲ್ಲಿ ನಿಲ್ಸಿದ್ಕೆ ಅಲ್ವಾ ಇವತ್ತು ನೀವು ಎಜುಕೇಟೆಡ್ ಗಳಾಗಿರೋದು. ಮುಂದೆ ದೊಡ್ಡ ಆಫೀಸರ್ ಆಗಿ ಕೈ ತುಂಬಾ ಸಂಬಳ ತಗೊಳ್ಳೋದು, ಆಯಾಗಿರೋದು. ಪಾಪ ಅಂತವ್ರಿಗೆ ಈ ತರ ಎಲ್ಲ ಟಾರ್ಚರ್ ಕೊಟ್ಟಿದ್ದೀರಲ್ಲ. ಯಾಕ್ರೋ ಬೇಜಾರಾಗ್ಬಿಟ್ರಿ? ನಮ್ಮ ಎಷ್ಟು ನೆನಪಿಗೆ ಬಂದ್ರಣ. ನಮ್ಮ ಅಪ್ಪ ಅಮ್ಮನ ತರನೇ ವಿದ್ಯೆ ಕಲಿಸಿದ ಗುರುಗಳು ಜೀವನದಲ್ಲಿ ಬರೋ ಮುಖ್ಯವಾದ ವ್ಯಕ್ತಿಗಳು. ತುಂಬಾ ತೊಂದರೆ ಕೊಟ್ಬಿಟ್ಟಣ ಅವ್ರಿಗೆ. ಬಿಟ್ರೆ ಪರವಾಗಿಲ್ಲ, ಅದಕ್ಕೆ ಯಾಕ್ರೋ ಅಂದ್ಕೋತೀರಾ? ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ಹೋಗಿ ಮೀಟ್ ಮಾಡಿ ಖುಷಿ ಪಡ್ತಾರ. ಖಂಡಿತ. ಈಗ ಅವ್ರು ಎಲ್ಲಿದಾರೋ ಗೊತ್ತಿಲ್ಲ, ಹುಡುಕ್ತೀವಿ, ಮೀಟ್ ಆಗೇ ಆಗ್ತೀವಿ. ಛೇ, ಬಾರಲ್ಲಿ ಕೂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಯಾಕಣ್ಣ, ಏನಾಯ್ತು? ಬ್ರದರ್ಸ್, ಇವತ್ತು ನೀವು ನನಗೊಂದು ಕೆಲಸ ಮಾಡ್ಕೊಡ್ಬೇಕು, ಬೇಜಾರು ಮಾಡ್ಕೋಬಾರ್ದು. ಅಣ್ಣ ಅವತ್ತೇ ಹೇಳಿದೀನಿ, ರಿಕ್ವೆಸ್ಟ್ ಮಾಡ್ಬಿಡಿ, ಆರ್ಡರ್ ಮಾಡಿ ಅಂತ. ಹೇಳೋಣ, ಅದೇನ್ ಮಾಡ್ಬೇಕು? ಈ ಬಾಕ್ಸ್ ನ ನನ್ನ ಫ್ರೆಂಡ್ ಒಬ್ಬನಿಗೆ ತಲುಪಿಸ್ಬಿಡ್ತೀರಾ? ಕೊಡಿ ಅಣ್ಣ, ಕೊಡ್ತೀವಿ. ಅವ್ರ ನಂಬರ್ ಹೇಳಿ ಅಣ್ಣ. ನಂಬರಾ?
9845055078 5507 ಹಾ ಓಕೆ ಅಣ್ಣ. ಏನು ಇದು 10 ರೂಪಾಯಿ ಟಿಪ್ಸ್ ಕೊಡ್ತಾ ಇದ್ದಾರೆ. ಇವತ್ತು ಅಣ್ಣನ ಹತ್ರ ಕಾಸಿಲ್ಲ ಅನ್ಸತ್ತ. ಕರೀನ್ ಪಾಳ್ಯ. ಸರ್ ನಮಸ್ತೆ, ನನ್ನ ಹೆಸರು ಮಂಜಾ ಅಂತ. ಅಜಿತ್ ಅಣ್ಣ ಕಳ್ಸಿದ್ರು ಸರ್. ಇಲ್ಲೇ ಕರೀನ್ಪಳ್ಳಿ ಬೋರ್ಡ್ ಹತ್ರ ಇದ್ದೀನಿ. ಎಷ್ಟು ಜನ ಇದ್ದೀರಾ? ನಾವು 3 ಜನ ಇದೀವಿ ಸರ್. ಏನ್ರಲ್ಲಿ ಬಂದಿದ್ದೀರಾ? ರಾಯಲ್ ಎನ್ಫೀಲ್ಡ್ ಬೈಕಲ್ ಸರ್. ಬಂದೆ ಇರಿ. ಹ್ಞೂ ಸರಿ ಸರ್. ಓಕೆ ಸರ್, ಓಕೆ ಬನ್ನಿ. ಬರ್ತಾರಂತ? ಹೌದಾ? ಹಲೋ, ಪೊಲೀಸ್ನವ್ರು ಬರ್ತಾ ಇದ್ದಾರೆ. ಅಲ್ಲಿಂದ ಬೇಗ ಹೋಗಿ, ಬೇಗ ಹೋಗಿ. ಪೊಲೀಸಾ? ಏಯ್ ಯಾಕೋ ಪೊಲೀಸ್ ಬರ್ತಾರೆ, ಬೇಗ ಹೋಗಿ ಹೋಗಿ ಅಂತಾರೋ. ಗಾಡಿ ಎತ್ತೋ, ಗಾಡಿ ಎತ್ತಾನೆ, ಬೇಗ ಬೇಗ. ಬಾಕ್ಸ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೂ ಪೊಲೀಸ್ನವ್ರು ಬರೋಕ್ಕೂ ಏನ್ ಸಂಬಂಧ? ಒಂದೇ ಸಮ ಗಾಬರಿ ಬಿದ್ದೋರ್ತಾರ ಅಲ್ಲಿಂದ ಹೋಗಿ ಅಂತ ಫೋನ್ ಯಾಕೆ ಕಟ್ ಮಾಡಿದ್ರು? ಅಂತದ್ ಏನಿದೆ ಆ ಬಾಕ್ಸ್ ಅಲ್ಲಿ? ಲೇ ಚಾಕ್ಲೇಟು ತಗೊಳ್ಳೋರ್ ಬರ್ಡೇ ಇರ್ಬೇಕು ಮೋಸ್ಟ್ಲಿ. ಅಜಿತ್ ಅಣ್ಣ ದೊಡ್ಡ ಮನ್ಸು ಕಂಡ್ರಲ್ಲ, ಬರ್ತ್ಡೇಗೆ ಅನ್ಸ್ಲಿ ಅಂತ ಚಾಕ್ಲೇಟ್ ಕೊಟ್ಟವ್ರೆ. ನಮ್ಗೆ ಹೇಳದೇ ಇಲ್ಲ ನೋಡು, ಬಲ್ಗೈಲಿ ಕೊಟ್ಟಿದ್ ಎಡ್ಗೆ ಗೊತ್ತಾಗ್ಬಾರ್ದು ಅಂತಾರಲ್ಲ, ಹಂಗೆ ಅವ್ರ ಬುದ್ಧಿ. ಹೇಯ್ ಹೆಂಗಿದ್ರು ಬಾಕ್ಸ್ ಓಪನ್ ಮಾಡೋದ್ ಮಾಡ್ಬಿಟ್ಟಿದೀವಿ, ಎಲ್ರು ಒಂದೊಂದ್ ಚಾಕ್ಲೇಟ್ ತಿನ್ನಣ್ವಾ? ಡ್ರಗ್ಸ್ ಇದಾಗಿದೆ. ಸರಿಯಾಗಿ ನೋಡ್ಲಾ? ನಿಜವಾಗೂ ಡ್ರಗ್ಸ್ ಕಂಡ್ರಲ್ಲ? ಹೌದು ಕಂಡ್ರ, ಡ್ರಗ್ಸ್ ಇದು. ಅಜಿತ್ ಅಣ್ಣನ್ ಏನೋ ಅನ್ಕೊಂಡಿದ್ದು, ಈ ತರ ಕೆಲಸ ಮಾಡ್ಬಿಟ್ನಲ್ಲ. ಅಣ್ಣ ಎಲ್ಲಿದ್ದೀರಣ್ಣ? ಸರ್ 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 ಹಾಯ್ ಬ್ರದರ್ಸ್. ಏನ್ ಸರ್ ಇದು? ಅದಾ ಚಾಕ್ಲೇಟ್ ಬ್ರದರ್ಸ್. ನಾವ್ ಹಳ್ಳಿಯವ್ರು ಇರ್ಬೋದು, ನಮಗೂ ಸ್ವಲ್ಪ ನಾಲೆಜ್ ಇದೆ ಅಣ್ಣ. ಸಾರಿ ಸರ್. ಓ ಗೊತ್ತಾಗೋಯ್ತಾ ನಾನು ಇನ್ನೊಂದು ಮುಖ? ಎಸ್, ಹದಿಹರೆಯದ ಯುವಕ ಯುವತಿಯರಿಗೆ ಮತ್ತೇರಿಸುವ ಮಾದಕ ವಸ್ತುಗಳ ಒಡೆಯ ಅಜಿತ್, ದ ಗ್ರೇಟ್ ಡ್ರಗ್ಸ್ ಸಪ್ಲೈಯರ್ ಇನ್ ಬ್ಯಾಂಗಲೋರ್. ಬ್ಯಾಂಗಲೋರ್ ಬ್ಯಾಂಗಲೋರ್. ನೋಡ್ರೋ, ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಓದೋ ಕಾಲೇಜಲ್ಲಿ ಓದ್ತಾ ಇದ್ದೀರಾ ನೀವು. ನಿಮ್ ಕಾಲೇಜ್ ಹುಡುಗರಿಗೆ ಈ ಚಾಕ್ಲೇಟ್ ಟೇಸ್ಟ್ ತೋರಿಸಿ. ಟೇಸ್ಟ್ ನೋಡಿದ ವೇಸ್ಟ್ ಬಾಡಿಗಳು ಓಲ್ಡ್ ಪೇಪರ್ ಮಾರಾದ್ರು ನಿಮ್ಮನ್ನ ಹುಡ್ಕೊಂಡ್ ಬರ್ತಾರೆ. ಆಗ ಒಳ್ಳೆ ದುಡ್ಡು ಮಾಡ್ಬೋದು. ದುಡ್ಡಿದ್ರೆ ದುನಿಯಾದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಕೆರಾವಲಿದ್ರು ಮರ್ಯಾದೆ ಇರುತ್ತೆ. ಯುವ ಜನತೆ ನಾಳ್ಬಾವಿಗೆ ನೋಕಿ ಹೊಟ್ಟೆ ಚೀಲ ತುಂಬಿಸ್ಕೊಳ್ಳೋ ಜೀವನ ನಮಗ್ ಬೇಡ ಸರ್, ನಮಗ್ ಬೇಡ. ನಾವು ಬರ್ತೀವಿ ಸರ್. ಹಲೋ, ಇವನಿಲ್ಲ ಅವನೇ. ನಾವೇನ್ ನಿಮ್ ಕಾಲೇಜ್ ಹುಡುಗಿ ಕರ್ಕೊಂಬಂದ್ ತಲೆ ಹಿಡೀರಿ ಅಂದ್ವಾ? ನಮ್ ಮಾಲ್ ವ್ಯಾಪಾರ ಮಾಡ್ಕೊಡಿ ಅಂತ ಇದೀವಿ ಅಷ್ಟೇ. ಬಟ್ಟೆ ಬೇಕು ತಗೊಂಡು ಮಜಾದು ಮಾಡೋದಕ್ಕೆ ನಮ್ದು ದುಡ್ಡು ಬೇಕು. ನಮ್ದು ಹೇಳಿದ್ವು ಕೆಲಸ ನಿಮ್ದು ಕೈಯಲ್ಲಿ ಮಾಡೋಕ್ಕೂ ಆಗೋದಿಲ್ಲ. ಬಾಯಿ ತುಂಬಾ ಬ್ರದರ್ ಅಂತ ಕರೆದು ಬಟ್ಟೆ ಬೇಕನ್ನ ಕೊಡ್ಸಿದ್ದು ಈ ತರ ಕೆಲಸ ಮಾಡಿಸ್ಕೊಳಕ? ಇನ್ನೇನು ಪುಕ್ಷಟ್ಟೆ ಕೊಡ್ಸಕ್ಕೆ ನಾನೇನು ಕಲಿಯುಗದ ಕಾರಣನ? ನೀವ್ ಈ ತರ ಮಾತಾಡಿದ್ರೆ ಅನ್ನ ಹಾಕಿದ್ರೆ ಅನ್ನೋದು ಮರ್ತು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗುತ್ತೆ. ಏನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ?
ನೀವು ಮಾಡ್ತಾ ಇರೋ ದಂಧೆ ಬಗ್ಗೆ ನೀವೇ ಪೊಲೀಸ್ಗೆ ಹೇಳ್ತೀರಾ? ಅಷ್ಟೊಂದು ಆಸೆನ ನಿಮ್ಗೆ ಕಂಬಿ ಅನ್ಸೋದಿಕ್ಕೆ? ನಾವ್ ಯಾಕೆ ಕಂಬಿ ಎಣಿಸ್ತೀವಿ? ನಾವೇನ್ ದಂಧೆ ಮಾಡಿದೀವಿ? ನಮ್ ಬಿಸ್ನೆಸ್ ಅಲ್ಲಿ ನೀವು ಶೇರ್ ಹೋಲ್ಡರ್ ಅಲ್ವಾ? ಯಾಕೆ ಪ್ರೂಫ್ ಬೇಕಾ? ಇನ್ನೊಂದ್ ಸಾಕ್ಷಿ ಬೇಕಾ? ನಿಮ್ ಹಾಸ್ಟೆಲ್ ವಾಚ್ಮನ್ ಭೀಮಣ್ಣ ನನ್ ಜೊತೆ ನೀವು ಓಡಾಡೋದನ್ನ ನೋಡಿದ್ದಾನೆ. ನಾನ್ ಕೊಡ್ಸಿದ್ ಬಟ್ಟೆ ಹಾಕೊಂಡು ಕಾಲೇಜಲ್ಲಿ ಫುಲ್ ಬಿಲ್ಡಪ್ ಕೊಟ್ಟಿದ್ದೀರಾ. 2,000 ನೋಟ್ನ ಎತ್ತಿ ಎತ್ತಿ ಬಿಲ್ ಕೊಟ್ಟಿದ್ದೀರಾ. ಎಲ್ಲಿಂದ ಬಂದ್ರು ಆ ದುಡ್ಡು? ನೀವು ನಮ್ ಜೊತೆ ಈ ದಂಧೆ ಮಾಡಿಲ್ಲ ಅಂತ ಅಂದ್ರೆ ನಿಮ್ ಕ್ಲಾಸ್ಮೇಟ್ಸ್ ಕೂಡ ನಂಬಲ್ಲ. ಅಷ್ಟೇ ಯಾಕೆ ನಿಮ್ ಹುಡುಗಿರು ಕೂಡ ನಂಬಲ್ಲ. ಪುಕ್ಷಟೆ ಸಿಗ್ತಾ ಇದೆ ಒಳ್ಳೆ ಬೈಕ್ ತಗೋ ಅಂತ ರಾಯಲ್ ಎನ್ಫೀಲ್ಡ್ ಬೈಕ್ ತಗೊಂಡು ಊರೆಲ್ಲ ಫುಲ್ ಬಿಲ್ಡಪ್ ಕೊಟ್ಟು ಬಂದ್ರಿ. ಎಲ್ಲಿಂದ ಬಂದ್ರು ಆ ದುಡ್ಡು? ನೀವು ಈ ದಂಧೆ ಮಾಡ್ಲಿಲ್ಲ ಅಂದ್ರೆ ಊರ್ ಜನ ಇರ್ಲಿ ನಿಮ್ಮ ಅಪ್ಪ ಅಮ್ಮನೂ ನಂಬಲ್ಲ. ಸಾಕ್ಷಿ ಇದ್ರೇನೆ ಕಾನೂನು ನಂಬೋದು. ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್. ಸರ್ ನಾವು ಹಳ್ಳಿ ಜನ, ನಮ್ ಕೈಯಲ್ಲಿ ಬೆಲ್ಲ ತಡ್ಕೊಳಕ್ಕಾಗಲ್ಲ ಸರ್. ನೀವ್ ಈ ತರ ಬ್ಲಾಕ್ ಮೇಲ್ ಮಾಡಿದ್ರೆ ನಾವು ಸೂಸೈಡ್ ಮಾಡ್ಕೊಂಡ್ಬಿಡ್ತೀವಿ ಸರ್. ಮಾಡ್ಕೊಳ್ಳಿ. ನೋಡ್ರಪ್ಪ, ನಿಮ್ಗೆ 3 ಆಪ್ಷನ್ಸ್ ಕೊಡ್ತೀನಿ. 1, ಸೂಸೈಡ್ ಮಾಡ್ಕೋತಿರೋ. 2, ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮ್ ಜೊತೆ ಪರಪ್ ನಗರದಲ್ಲಿ ಕಾಲೇಜಿಗೆ ಸೇರ್ಕೋತಿರೋ. 3, ನಾನ್ ಹೇಳಿದ ಕೆಲಸ ಮಾಡಿ ದುಡ್ಡು ಮಾಡ್ಕೊಂಡು ಲೈಫ್ ಅಲ್ಲಿ ಸೆಟ್ಲ್ ಆಗ್ತಿರೋ. ನಿಮಗ್ ಬಿಟ್ಟಿದ್ದು, ಯೋಚನೆ ಮಾಡಿ. ನಮ್ಗೆ ಊರು ಬೇಡ ಸರ್, ನಾವು ಬಿಟ್ಬಿಡಿ. ನಮ್ಗೆ ಊರ ಬೇಡ ಸರ್, ನಮಗ್ ನಾವು ಹೊಂಟೋಗ್ಬಿಡ್ತೀವಿ. ನಿಮ್ಮೂರ್ಗಲ್ಲ, ಈ ಭೂಮಿ ಮೇಲಿರೋ ಯಾವ ಊರ್ಗೋದ್ರು ನಾವ್ ನಿಮ್ ಬಿಡಲ್ಲ. ನಾವ್ ಹೇಳೋದ್ ಕೇಳ್ರೋ. ಬಾಯಲ್ಲಿ ಹೇಳಿದ್ರೆ ಇವ್ರದಿಗೂ ಅರ್ಥ ಆಗಲ್ಲ, ಕಾಲಲ್ಲ ಹೇಳ್ಬೇಕು. ನಾವ್ ಯಾರಿಗೆ ಏನ್ ಪಾಪ ಮಾಡಿದ್ವಿ ಅಂತ ಇಂಥ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡು ಪೊಲೀಸರು ಗೊತ್ತಾದ್ರೆ ಒದೆ ತಿನ್ಬೇಕು. ಜೀವನ ಎಲ್ಲ ಜೈಲಲ್ಲೇ ಕಡಿಬೇಕಲ್ಲೋ. ಅಯ್ಯೋ, ನೆನ್ಸ್ಕೊಂಡ್ರೇನೆ ಭಯ ಆಗ್ತಾ ಇದೆಯೋ. ಡ್ರಗ್ಸ್ ಮಾಫಿಯಾದವರು ಅಂತ ಟಿವಿಲಿ ಪೇಪರ್ ನಮ್ಮ ಬಗ್ಗೆ ಬಂದ್ರೆ ಹೆಂಗೋ ಜನರ ಮಧ್ಯೆ ಮಕ್ಕ ಎದ್ ಮಾಡೋದು. ಒಂದ್ ಕೆಲ್ಸ ಮಾಡೋಣ ಕಟ್ರ, 3 ಜನ ಸೂಸೈಡ್ ಮಾಡ್ಕೊಂಡ್ಬಿಡೋಣ. ಹಂಗೆ ಮಾಡೋ ಬಂದ್ರು. ಯಾವ ತರ ಸಾಯ್ರು? ಇಲ್ಲೇ ದಾರಿಲಿ ಹೋಗ್ತಾ ಹೋಗ್ತಾ ಕೆರೆ ಸಿಗುತ್ತೆ, ಅದ್ರಲ್ಲಿ ಬಿದ್ದೋಗ್ಬಿಡೋಣ ಕಟ್ರು. ಕೆರೆಯಲ್ಲಿ ಬಿದ್ರೆ ಜೀವ ಹೋಗೋವರೆಗೂ ಉಸಿರು ಕಟ್ಕೊಂಡಿರ್ಬೇಕು. ಕಷ್ಟ ಆಗತ್ತೋ. ವಿಷ ಕುಡಿದೇನ್ರ? ಸರಿ ಕೊಡು. ವಿಷ ಕುಡಿದ್ರೆ ಹೊಟ್ಟೆಲಿ ಬೆಂಕಿ ಉರ್ದಂಗ ಆಗುತ್ತೆ. ಸಾಯೋ ತನಕ ಹೇಗ್ರ ತಡ್ಕೊಳ್ಳೋದು? ರೋಹಿ, ನೇಣಕ ಮಾಡಾಕೊಂಡ್ರು ಒಂದೇ ಸಲಕ್ಕೆ ಸಾಯ್ತೀವಿ. ಸರಿ ಕೊಡು. ನಾವ್ಯಾಕೋ ಸಾಯ್ಬೇಕು? ನಾವೇನ್ ತಪ್ಪು ಮಾಡಿದೀವಿ? ಸಾಯ್ಬೇಕಾದ್ರೆ ನಾವೆಲ್ಲ ಕಂಡ್ರು. ನಮ್ಮಂತ ಎಷ್ಟೋ ಜನ ಮುಗ್ದು ಲೈಫಲ್ಲಿ ಆಟ ಆಡ್ತಿರೋ ಈ ದುಡ್ಡಿಗಿಡ್ರು ಸಾಯ್ಬೇಕು. ಹೆಂಗಿದ್ರು ಸಾಯ್ಬೇಕು ಡಿಸೈಡ್ ಮಾಡ್ಕೊಂಡಿದೀವಿ. ಸೂಸೈಡ್ ಮಾಡ್ಕೊಂಡು ಯಾಕೋ ಸಾಯ್ಬೇಕು? ಹೋರಾಟ ಮಾಡ್ಸಿ ಹಾಕೊಂಡ್ರು. ಇಲ್ಲ, ನಾವು ಜೈಲಲ್ಲಿ ಕೊಡ್ತರು ಪರವಾಗಿಲ್ಲ. ಈ ನನ್ನ ಮಕ್ಕಳನ್ನ ಪೊಲೀಸ್ನವ್ರಿಗೆ ಒಪ್ಸಿ ಇವ್ರು ಮಾಡೋ ಡ್ರಗ್ಸ್ಗೆ ಅಡಿಕ್ಟ್ ಆಗಿ ಸುಂದರವಾಗಿರೋ ಜೀವನ ಹಾಳು ಮಾಡ್ಕೊಳ್ತಿರೋ ನಮ್ ಯುವ ಜೊತೆ ಕಾಪಾಡ್ಕೊಂಡ್ರು. ಬಂಡ್ರು, ಅದೇನಾಗುತ್ತೋ ಅಂತ ನಾವು ನೋಡೇ ಬಿಡೋಣ. ಎದುರಾಗಿ
यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतं धर्म संस्थापनाय संभवामि युगे युगे। ಸರ್ ಈ ರೌಡಿಗಳು ನಮ್ಗೆ ಹೊಡಿತಾ ಇದಾರೆ ಸರ್. ಸರ್ ಇವರು ಯಾವ್ದೋ ಫಾರಿನರ್ ಜೊತೆ ಜಗಳ ಆಡ್ತಾ ಇದ್ರು ಸರ್. ನಾವಲ್ಲಿ ಹೋದ್ವಿ, ಹೆಲ್ಪ್ ಮಾಡು ಅಂತ ಕೇಳಿದ್ರು, ನಾವು ಮಾಡಿದ್ವಿ. ಇವ್ರ ಪರಿಚಯ ಆಯ್ತು, ಬ್ರದರ್ಸು ಅಂತ. ಬೇಡ ಬೇಡ ಅಂದ್ರು. ದುಡ್ಡು, ಬಟ್ಟೆ, ಬೈಕು ಎಲ್ಲ ಕೊಡಿಸ್ತಿರು. ನಮ್ ಕೈಗೊಂದ್ ಬಾಕ್ಸ್ ಕೊಟ್ಟು ಅವಾಗ ಯಾರಿಗೋ ತಲುಪಿಸು ಅಂತ ಹೇಳ್ತಾ ಇದ್ರು ಸರ್. ನಾವು ತಲುಪಿಸ್ತೀವಿ. ಇವತ್ ಗೊತ್ತಾಯ್ತು ಆ ಬಾಕ್ಸ್ ಅಲ್ಲಿ ಟ್ರಕ್ ತುಂಬಿರೋ ಚಾಕ್ಲೇಟ್ ಇದೆ ಅಂತ. ಇವ್ರಿಗೋಗಿ ಕೇಳಿದ್ರೆ ನಮ್ ಕಾಲೇಜಲ್ಲಿ ಡ್ರಗ್ಸ್ ಸೇಲ್ ಮಾಡಿ ಕಾಸು ತಗೊಂಡ್ಬನ್ನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ಸರ್. ಸರ್ ಸರ್ ನಾವು ತಪ್ಪು ಮಾಡಿಲ್ಲ ಸರ್. ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಸರ್. ಸರ್ ಸರ್ ನಮ್ಮ ಸರ್ ಸರ್ ಹೊಡಿಬೇಡಿ ಸರ್. ಸರ್ ಹೊಡಿಬೇಡಿ ಸರ್. ತಪ್ಪು ಮಾಡಿಲ್ಲ ಸರ್. ನಾವೇನು ಮಾಡಿಲ್ಲ ಸರ್. ಸರ್ ವಿದೇಶಿ ಪ್ರಜೆಗಳನ್ನ ಪರ್ಸೆಂಟ್ಗೆ ಅಂತ ಕರೆದು ಅವ್ರು ನಾವು ಶೂಟ್ ಮಾಡಿ ಸಾಯಿಸ್ತಾ ಇದ್ವಿ. ದೊಡ್ಡ ಶ್ರೀಮಂತರ ಮಕ್ಕಳು ಓದೋ ಪ್ರತಿಷ್ಠಿತ ಕಾಲೇಜ್ನಲ್ಲಿ ಓದ್ತಿರೋ ಹಣದ ಅವಶ್ಯಕತೆ ಇರೋ ಅಮಾಯಕ ಹುಡುಗರನ್ನ ಗುರ್ತಿಸ್ತಿದ್ದೋ. ಇವ್ರನ್ನ ಪರಿಚಯ ಮಾಡಿಕೊಂಡು ಹಣ, ಬಟ್ಟೆ, ಬೈಕ್ ಕೊಡಿಸಿ ಹುಡುಗರು ಪೊಲೀಸ್ ಸ್ಟೇಷನ್ಗೆ ಹೋಗದಿರೋ ತರ ಸಾಕ್ಷಿ ಕ್ರಿಯೇಟ್ ಮಾಡ್ಕೊತಿದ್ದೋ. ಅವ್ರಿಗೆ ಗೊತ್ತಾಗ್ದಂಗೆ ಬಾಕ್ಸ್ ನಲ್ಲಿ ಡ್ರಗ್ಸ್ ಸಪ್ಲೈ ಮಾಡಿಸಿ ವಿಡಿಯೋ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದೋ.
ಭಯ ಬಿದ್ದ ಹುಡುಗರು ಯಾರಿಗೂ ಹೇಳ್ಕೊಳ್ತೇನೆ ನಾವು ಚಾಕ್ಲೇಟ್ ಕವರ್ನಲ್ಲಿ ಸುತ್ತಕೊಟ್ಟು ಡ್ರಗ್ಸ್ನ ಅವ್ರವ್ರ ಕಾಲೇಜ್ನಲ್ಲಿ ಸೇಲ್ ಮಾಡಿ ಬಂದ್ ಹಣನ ನಮ್ಮ ಕೈಗೆ ತಂದ್ಕೊಡ್ತಿದ್ರು ಸರ್. ಅಬ್ಬಬ್ಬಬ್ಬಬ್ಬ, ಎಂತೆಂತ ಕ್ರಿಮಿನಲ್ ನನ್ನ ಮಕ್ಕಳು ಉಟ್ಬಿಟ್ರೋ ಈ ಭೂಮಿ ಮೇಲೆ. ಎಂತೆಂತ ಪ್ಲಾನ್ ಮಾಡ್ತಿರೋ ದುಡ್ಡು ಮಾಡಕ್ಕೆ. ಏನ್ರ ನಮ್ಗಳ ಮನೆ ಮುಂದೆ ಒಂದ್ ಚಿಕ್ಕ ಬೈಕ್ ನಿಲ್ಸಿದ್ರು ಭೂಮಿನೇ ನಮ್ದು ಸೌದೋಗುತ್ತೆ ಅಂತ ಬೈಕ್ ನ ಎತ್ತಿಸ್ತಾರೆ. ಅಂತದ್ರಲ್ಲಿ ಬಿಟ್ಟಿಯಾಗಿ ಹಣ ಬಟ್ಟೆ ಬೈಕ್ ಕೊಡ್ತಾರೆ ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವೇನ್ರೋ. ಓದ್ತಾರ ಹುಡುಗರು ಫ್ಯೂಚರ್ ಹಾಳಾಗಬಾರ್ದು ಅಂತ ಬಿಡ್ತಾ ಇದೀನಿ. ಹೊರಡಿ. ಥ್ಯಾಂಕ್ ಯು ಸರ್. ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ವಿದೇಶಿ ಪ್ರಜೆಗಳ ಹಂತಕ ಡ್ರಗ್ಸ್ ಮಾಫಿಯಾ ಲೀಡರ್ ಮತ್ತವನ ಸಹಚರರ ಅರೆಸ್ಟ್. ಲೋ, ಆ ನನ್ ಮಕ್ಕಳನ್ನ ಹಿಡ್ಕೊಟ್ಟೋ ನಾವು. ಕ್ರೆಡಿಟ್ ಪೊಲೀಸ್ನವ್ರಿಗೆ ಅದಂಗೆ. ಅಯ್ಯಪ್ಪ, ಯಾವ ಕ್ರೆಡಿಟ್ ಬೇಡ, ಸುಮ್ನಿರು. ಆ ಚಕ್ರವ್ಯೂಹದಿಂದ ಪಾರಾದ್ವಲ್ಲ ಅಷ್ಟು ಸಾಕು. ಮೋಸ ವಂಚನೆ ಮಾಡ್ಕೊಂಡು ರಾಜಾರೋಷಾಗಿ ತಿರುಗ್ತಿರೋ ಇಂಥ ಕಿತ್ತೋದ್ ನನ್ನ ಮಕ್ಳಿದ್ದಾರೆ. ನಾವೇನೂ ತಪ್ಪು ಮಾಡಿದೆ. ಇವ್ರು ಯಾರೋ ಬ್ಲ್ಯಾಕ್ ಮೇಲರ್ಸ್ಗೆ ಎದ್ರುಕೊಂಡು ಟಿವಿಲಿ ಬಂದ್ಬಿಡತ್ತೆ, ಪೇಪರಲ್ಲಿ ಬಂದ್ಬಿಡತ್ತೆ, ಹೆಂಗ್ ಜನರು ಮುಖ ತೋರಿಸೋದು ಅಂತ ಸೂಸೈಡ್ ಮಾಡ್ಕೊಂಡು ಸುಂದರವಾಗಿರೋ ಜೀವನ ಹಾಳು ಮಾಡ್ಕೊ ಬಿಡ್ತಿದ್ವಲ್ರೋ. ವಿಶ್ವ, ಕೊಲೆಯಾದ ವಿದೇಶಿ ಪ್ರಜೆಗಳೆಲ್ಲ ಯಾರು? ಹೇಗೆ ಭಾರತಕ್ಕೆ ಬರ್ತಿದ್ರು? ಇವರು ಇಲ್ಲೇನ್ ಮಾಡ್ತಿದ್ರು? ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಹಾ ಆರ್ತಿ, ವಿದ್ಯಾಭ್ಯಾಸ ಮತ್ತು ವ್ಯಾಪಾರದ ನೆಪದಲ್ಲಿ ಭಾರತಕ್ಕೆ ಬರುವ ಈ ವಿದೇಶಿ ಪ್ರಜೆಗಳು ಭಾರತದ ಕಾನೂನಿನಲ್ಲಿ ಕೋರ್ಟ್ನಿಂದ ಜಾಮೀನು ಪಡೆದ ಯಾವುದೇ ವ್ಯಕ್ತಿ ಕೋರ್ಟ್ ಕೇಸನ್ನು ಇತ್ಯರ್ಥಗೊಳಿಸದೆ ವೀಸಾ ಅವಧಿ ಮುಗಿದ್ರು ದೇಶ ಬಿಟ್ಟು ಹೊರ ಹೋಗಲು ಅನುಮತಿ ಇರುವುದಿಲ್ಲ. ಇದನ್ನ ತಿಳಿದ ವಿದೇಶಿ ಪ್ರಜೆಗಳು ಉದ್ದೇಶಪೂರ್ವಕವಾಗಿ ತಮ್ಮನ್ನು ತಾವೇ ಯಾವುದಾದರೂ ಒಂದು ಕೇಸಲ್ಲಿ ಸಿಕ್ಕಿಸಿಕೊಂಡು ಅರೆಸ್ಟ್ ಆಗಿ ಕೋರ್ಟ್ ಜಾಮೀನಿನ ಮೇಲೆ ಹೊರ ಬಂದು ಡ್ರಗ್ಸ್ ದಂಧೆಯಂತ ಇಲ್ಲಿಗಲ್ ಬಿಸಿನೆಸ್ಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾರೆ. ಆರ್ತಿ, ಉದ್ದೇಶಪೂರ್ವಕವಾಗಿ ಕೇಸ್ ಹಾಕಿಸ್ಕೊಂಡು ಡ್ರಗ್ಸ್ ಸಪ್ಲೈ ಮಾಡ್ತಾ ಯುವ ಜನತೆನ ಹಾಳ್ ಮಾಡ್ತಿರೋ ಇಂತ ವಿದೇಶಿ ಪ್ರಜೆಗಳನ್ನ ಹೇಗ್ ಕಂಟ್ರೋಲ್ ಮಾಡಬಹುದು ಅಂತೀರಾ ವಿಶ್ವ? ಕೆಲ ತಿಂಗಳ ಹಿಂದೆ ಗೋವಾ ಸರ್ಕಾರ ಇಂಥ ವಿದೇಶಿ ವ್ಯಕ್ತಿಗಳನ್ನ ಗಡೀಪಾರ್ ಮಾಡಿದ್ರು. ಆರ್ತಿ, ಅದೇ ತರ ಕೇಂದ್ರ ಸರ್ಕಾರವೇ ಇಂಥವ್ರನ್ನ ಗಡೀಪಾರ್ ಮಾಡಿದ್ರೆ ಮಾದಕ ವಸ್ತುಗಳು ಬರೋದನ್ನ ತಡೆಗಟ್ಟಬಹುದು. ಆರ್ತಿ, ಅಜಯ್, ರೋಹಿ, ಇವಾಗೇನೋ ನಾವು ಬಚಾವ್ ಆಗೋದ್ವಿ. ನನ್ ಮಕ್ಳು ಜೈಲಿಂದ ರಿಲೀಸ್ ಆದ್ಮೇಲೆ ನಮ್ಮ ಮೇಲೆ ಸೇಡ್ ತಿರ್ಸ್ಕೊಳಕ್ ಬಂದ್ರೆ